8th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಇಂಟಿಗ್ರೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ನಾನಿವಾಗ ಡಿಸ್ಕಷನ್ ಮಾಡ್ತಾ ಇರೋದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಇದು ಚಾಪ್ಟರ್ ಭಾಳ ಸಿಂಪಲ್ ಆಗಿರುವಂಥ ಚಾಪ್ಟರು. 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ. ಓಕೆ, ಅಷ್ಟೇ ಈಸಿ ಆಗಿರುವಂಥ ಚಾಪ್ಟರು. ಓಕೆ, ಇಲ್ಲಿ ಇಂಟಿಗ್ರೇಷನ್ ಭಾಳ ಹಾರ್ಡ್ ಆಗಿರೋದಿಲ್ಲ, ಸಿಂಪಲ್ ಆಗಿರುತ್ತೆ. ಇಂಟಿಗ್ರೇಷನ್ ಫಾರ್ಮುಲಾಸು ಇಲ್ಲಿ ಸ್ವಲ್ಪ ನಮಗೆ ಲಿಮಿಟ್ಸ್ಗಳು ಗೊತ್ತಾಗಬೇಕಾಗತ್ತೆ. ಅವೆಲ್ಲ ಗೊತ್ತಿದ್ದರೆ ಈ ಚಾಪ್ಟರ್ ಕೂಡ ಈಸಿಯಾಗಿ ನೀವು ಮಾರ್ಕ್ಸ್ನ ತೊಗೊಳ್ಬೋದು. ಓಕೆ, ಸೊ ಟೈಮ್ ವೇಸ್ಟ್ ಮಾಡದೆ ಕ್ಲಾಸ್ನ ಸ್ಟಾರ್ಟ್ ಮಾಡಿಬಿಡೋಣ ಫ್ರೆಂಡ್ಸ್. ನೋಡಿ, ಫಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್ x² + y² = a². ಇವಾಗ ಇಕ್ವೇಷನ್ ಅವರೇ ಕೊಟ್ಟಿರೋದು. ಸೊ ನಾವಿಲ್ಲಿ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು ಎನ್ಕ್ಲೋಸ್ಡ್ ಬೈ ದಿ ಸರ್ಕಲ್. ಓಕೆ, ಐ ಥಿಂಕ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಏರಿಯಾ ಆಫ್ ದ ಸರ್ಕಲ್ ಏನಿದೆ ಫಾರ್ಮುಲಾ ಅಂತ. ಓಕೆ, ಬಟ್ ಇವಾಗ ನಾವು ಇಕ್ವೇಷನ್ ಯೂಸ್ ಮಾಡಿಕೊಂಡು ಬೈ ದಿ ಇಂಟಿಗ್ರೇಷನ್ ಫಾರ್ಮುಲಾ ಪ್ರಕಾರ ನಾವು ಇದನ್ನು ಏರಿಯಾನ ಫೈಂಡ್ ಮಾಡೋಣ. ಓಕೆ, ನಾನಿಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡಿದ್ದೀನಿ. ಓಕೆ, ಸೊ ಈ ಸರ್ಕಲಲ್ಲಿ ಫಸ್ಟ್ ಮಿಡಲ್ ಬನ್ನ ಎಕ್ಸಾಕ್ಟ್ಲಿ ನಾನು ಏನು ತೊಗೊಂಡಿದ್ದೀನಪ್ಪ ಅಂದರೆ ಒರಿಜಿನ್ ತೊಗೊಂಡಿದ್ದೀನಿ. ಒರಿಜಿನ್ ಆ್ಯಸ್ ಅ ಸೆಂಟರ್ ಆಗಿ ತೊಗೊಂಡಿದ್ದೀನಿ. ಓಕೆ, ಅದಾದಮೇಲೆ ಏನಿದೆ ನೋಡಿ ಇಕ್ವೇಷನ್, ಸರ್ಕಲ್ದು ಇಕ್ವೇಷನು x² + y² = a² ಅಂತ ಇದೆ. ಓಕೆ, ಸೊ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಯಾವ ಥರ ನಾವು ಲಿಮಿಟ್ಸ್ನ ತೊಗೊಳ್ಬೇಕು ಅನ್ನೋದನ್ನು ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ. x² + y² = a² ಅಂತಿತ್ತಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಇಲ್ಲಿ ಒರಿಜಿನ್ ಇರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ಇಲ್ಲಿ a² ಇದೆಯಲ್ಲ, ಇದ್ರದ್ದು ರೇಡಿಯಸ್ ಏನಾಗಿರುತ್ತಪ್ಪ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಇದ್ರದ್ದು ಸ್ಕ್ವೇರ್ ರೂಟ್ನ ನಾವು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಇದ್ರದ್ದು ರೇಡಿಯಸ್ನ ನಾವು ಫೈಂಡ್ ಮಾಡ್ಕೋಬೇಕಂದ್ರೆ = ಇಲ್ಲಿ ಬಂದಿರುತ್ತಲ್ಲ ಈ ಆನ್ಸರು, ಇದ್ರದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ನಮಗೆ ರೇಡಿಯಸ್ ಸಿಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ, a² ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ a ಬರುತ್ತೆ. ಸೊ ಇದು ಆನ್ಸರ್ ಆಗಿರುತ್ತೆ. ಇದು ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಡಿಫ್ರೆನ್ಸ್ ಇದೆಯಪ್ಪ ಅಂತಂದರೆ a ಡಿಫ್ರೆನ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಅಂದರೆ ಈ ಪಾಯಿಂಟ್ ಎಷ್ಟಾಗಿದೆಯಪ್ಪ ಅಂತ ನೋಡ್ತಾ ಹೋದರೆ x a ಇದೆ, y 0 ಇದೆ. ಓಕೆ, ಬೇಕಿದ್ರೆ ನೀವು ಇಲ್ಲಿ ಒಂದು ಡಿನೋಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ a ಪಾಯಿಂಟ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಇದಕ್ಕೆ ನಾನು b ಪಾಯಿಂಟ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ ಇದಕ್ಕೆ c, ಹಾಗೆ d. ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಎಂಟೈರ್ ರಿಸಲ್ಟು ಕಂಪ್ಲೀಟ್ ಸರ್ಕಲ್ದು ಏರಿಯಾನ. ಓಕೆ, ಸೊ ಇವಾಗ ನೋಡಿ a² ಅಂತ ಈ ಡಿಸ್ಟೆನ್ಸ್ ಅಂತ ನಮಗೆ ಗೊತ್ತಾಯಿತು. ಇದು a ಆಗಿದ್ರೆ ಇದು ಎಷ್ಟಾಗಿರುತ್ತೆ b ಪಾಯಿಂಟು, ಅದು ಕೂಡ ಡಿಸ್ಟೆನ್ಸ್ ಸೇಮ್ ಇರಬೇಕು. ಯಾಕಂದರೆ ds ಎಲ್ಲ ಕಡೆಯೂ ಸೇಮ್ ಇದ್ದೇ ಇರುತ್ತೆ. ಸೊ ಅಂದರೆ b ಪಾಯಿಂಟ್ ಎಲ್ಲಿ ಬಂದಿದೆ, ಅದು y ಆಕ್ಸಿಸ್ ಮೇಲೆ ಬಂದಿದೆ. ಅಂದರೆ ಇಲ್ಲಿ x ಆಕ್ಸಿಸ್ 0 ಇರುತ್ತೆ, y ಆಕ್ಸಿಸ್ a ಇರುತ್ತೆ. ಗೊತ್ತಾಯ್ತಾ? ಓಕೆ, ಸೊ ಇಲ್ಲಿ x ಆಕ್ಸಿಸ್ 0, y ವ್ಯಾಲ್ಯೂ a ಇರುತ್ತೆ. ಓಕೆ, ಅದೇ ಥರನಾಗಿ ಎಲ್ಲ ರಿಸಲ್ಟ್ಸು ಸೇಮ್ ಇರುತ್ತೆ. ಓಕೆ, ಇವಾಗ ನಾವು ಇಂಟಿಗ್ರೇಷನ್ನ ಯೂಸ್ ಮಾಡ್ಕೊಂಡು ಅಂದರೆ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು. ಸೊ ಹಾಗಾಗಿ ಓಕೆ, ಸೊ ನಾನಿವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಈ 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ಸ್ಗಳಾಗಿದ್ದಾವೆ. ಸೊ ಅಂದರೆ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಎಂಟೈರ್ ರಿಸಲ್ಟ್ ಸರ್ಕಲ್ದು. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಪಾರ್ಟ್ನ ಫೈಂಡ್ ಮಾಡಿಕೊಂಡು ಮಲ್ಟಿಪ್ಲೈ ವಿತ್ 4 ಮಾಡಿಬಿಟ್ರೆ ಮುಗೀತಲ್ವಾ. ಯಾಕಂದರೆ ಇಲ್ಲಿ 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ಸ್ಗಳಾಗಿದ್ದಾವೆ. ಸೊ ಒಂದು ಏರಿಯಾನ ನಾನು ಇವಾಗ ಫೈಂಡ್ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅದು ಏರಿಯಾ ಅಂತಂದರೆ ಇಲ್ಲಿದೆಯಲ್ಲ OAB, ಈ ಏರಿಯಾನ ನಾನು ಫೈಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಬೇಕಿದ್ರೆ ಇದಕ್ಕೆ ಶೇಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ನಾನಿವಾಗ ಇದು ಒಂದು ಏರಿಯಾನ ಫೈಂಡ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದು ಒಂದು ಏರಿಯಾನ ನಾವು ಫೈಂಡ್ ಮಾಡಿಕೊಂಡ್ರೆ ಈ 4 ಏರಿಯಾಗಳು ಈಕ್ವಲ್ ಪಾರ್ಟ್ ಆಗಿರುತ್ತೆ. ನಾವು ಮಲ್ಟಿಪ್ಲೈ ವಿತ್ 4 ಮಾಡಿಬಿಟ್ರೆ ನಮಗೆ ಎಂಟೈರ್ ರಿಸಲ್ಟ್ ಸರ್ಕಲ್ದು ಏರಿಯಾ ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಾನು ಫಸ್ಟ್ ಒಂದೇ ಏರಿಯಾನ ತೊಗೊಳ್ತಾ ಇದ್ದೀನಿ. ಓಕೆ, ಇಲ್ಲಿ x ಆಕ್ಸಿಸ್ ಇದು ಫಸ್ಟ್ ಕ್ವಾಡ್ರೆಂಟ್ ಆಗಿರುತ್ತೆ. ಸೊ ಇದು ನೋಡಿ, ಇಲ್ಲಿದೆ ನಿಮ್ಮದು ಕರ್ವ್. ಈ ಕರ್ವ್ ಇಕ್ವೇಷನ್ ಆಲ್ರೆಡಿ ನಮಗೆ ಗೊತ್ತಿದೆ. ಏನಿದೆ ಈ ಕರ್ವ್ ಇಕ್ವೇಷನ್ ಆಲ್ರೆಡಿ ಕೊಟ್ಟಿದ್ದಾರೆ. x² + y² = a² ಅಂತ ಕೊಟ್ಟಿದ್ದಾರೆ. ಇದು ಆಲ್ರೆಡಿ ಕೊಟ್ಟಿರೋದು. ನಾನು ವಿತ್ x ಆಕ್ಸಿಸ್ ತೊಗೊತಾ ಇದ್ದೀನಿ, ಅಂದರೆ dx ರಿಸಲ್ಟ್ನ ತೊಗೊತಾ ಇರೋದು. ಓಕೆ, dx ತೊಗೊಂಡ್ರೆ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಿದೆನಾ. ಓಕೆ, ಸೊ ಇವಾಗ ನಾನು ಬರಿತಾ ಇದ್ದೀನಿ ಇಕ್ವೇಷನ್ ಏನಿದೆ ಅಲ್ಲಿ x² + y² = a² ಅವರು ಕೊಟ್ಟಿರೋದು. ಓಕೆ, ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಕಂಪ್ಲೀಟ್ ಸರ್ಕಲ್ದು ಇಕ್ವೇಷನ್. ಸೊ ರಿಕ್ವೈರ್ಡ್ ಏರಿಯಾ ಅಂತ ನಾನು ಬರಿತಾ ಇದ್ದೀನಿ. ರಿಕ್ವೈರ್ಡ್ ಏರಿಯಾ ಆಫ್ ಅ ಸರ್ಕಲ್ = ಏನಿದೆಯಪ್ಪ ಅಂದರೆ 4 × ಏರಿಯಾ ಆಫ್ ಯಾವ್ದು ಏರಿಯಾ ನಾವು ತೊಗೊಳ್ತಾ ಇರೋದು ಇವಾಗ OABO. ಈ ಏರಿಯಾ ಮಾತ್ರ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. OABO. ಓಕೆ, ಇದು ಗೊತ್ತಾಗ್ತಾ ಫ್ರೆಂಡ್ಸ್. 4 ಯಾಕೆ ಮಲ್ಟಿಪ್ಲೈ ಮಾಡಿದೆ ಅಂದರೆ 4 ಈಕ್ವಲ್ ಪಾರ್ಟ್ಸ್ ಇದೆ. ನಾವು ಫೈಂಡ್ ಮಾಡ್ತಾ ಇರೋದು ಇದು ಒಂದೇ, ಅದಕ್ಕೆ ನಾನು 4 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ನಮಗೆ ಎಂಟೈರ್ ಸರ್ಕಲ್ ಇಕ್ವೇಷನ್ ಗೊತ್ತಾಗುತ್ತೆ. ಐ ಥಿಂಕ್ ನಮಗೆ ಆಲ್ರೆಡಿ ಗೊತ್ತಿದೆ ಸರ್ಕಲ್ ಏರಿಯಾ ಏನಿದೆ ಅಂತ, 5r² ಅಂತ ಆಲ್ರೆಡಿ ಗೊತ್ತಿದೆ. ಸೊ ಇದನ್ನು ನಾವು ಇಂಟಿಗ್ರೇಷನ್ ಯೂಸ್ ಮಾಡಿಕೊಂಡು ನಮಗೂ ಆನ್ಸರ್ ಅದು ಬರುತ್ತೆ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಓಕೆನಾ. ಸೊ ನೋಡಿ,
ಇವಾಗ ನಾನು ಏನು ತೊಗೊಂಡಿರೋದು ಏರಿಯಾ ಆಫ್ ಒ ಎ ಬಿ ಒ ತೊಗೊಂಡಿರೋದು. ಓಕೆ, ಸೊ ನಾನು ಇವಾಗ ಈ ಏರಿಯಾದ ರಿಸಲ್ಟ್ನ ಫೈಂಡ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟ್ಗೆ 4 ಆ್ಯಸ್ ಇಟ್ ಇಸ್ ಬರೀತಾ ಇದ್ದೀನಿ. ಇವಾಗ ಏರಿಯಾ ಆಫ್ ಒ ಎ ಬಿನ ಅಪ್ಲೈ ಮಾಡ್ಕೋಬೇಕು. ಫಾರ್ಮುಲಾ ಪ್ರಕಾರ ಏನಿದೆ, ಫಾರ್ಮುಲಾ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಥವಾ y ಇಂಟು ಡಿ ಎಕ್ಸ್ ಇದೆ. ಸೊ ಮೊದಲಿಗೆ ನಾವಿಲ್ಲಿ ಲಿಮಿಟ್ನ ಬರ್ಕೋಬೇಕು. ಲಿಮಿಟ್ ಬರೆಯೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಈ ಎಕ್ಸಾಂಪಲಲ್ಲಿ. ಸೊ ಲಿಮಿಟ್ ಏನಾಗಿದೆ ಅಂದರೆ, ಒಂದು ಲೋವರ್ ಲಿಮಿಟ್ ಬರಬೇಕು, ಒಂದು ಅಪ್ಪರ್ ಲಿಮಿಟ್ ಬರಬೇಕು. ಲೋವರ್ ಲಿಮಿಟ್ ಏನಾಗಿದೆ ನೋಡಿ, ಈ ಎಂಟೈರ್ ಏರಿಯಾದಲ್ಲಿ ಎಕ್ಸ್ ವ್ಯಾಲ್ಯೂನ ನೋಡಬೇಕು. ಯಾಕಂದರೆ ನಾವು ಡಿ ಎಕ್ಸ್ ತೊಗೊಂಡಿದ್ವಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ತೊಗೊಂಡಿದ್ವಿ. ಅಂದರೆ ಎಕ್ಸ್ ವ್ಯಾಲ್ಯೂ ಲೋವೆಸ್ಟ್ ವ್ಯಾಲ್ಯೂ ಯಾವುದಾಗಿದೆ ಅದನ್ನ ಅಬ್ಸರ್ವ್ ಮಾಡಿ, ಹಾಗೆ ಹೈಯೆಸ್ಟ್ ವ್ಯಾಲ್ಯೂ ಯಾವುದಾಗಿದೆ ಅಬ್ಸರ್ವ್ ಮಾಡಿ. ಲೋವೆಸ್ಟ್ ವ್ಯಾಲ್ಯೂ ಅಂದರೆ ಇದು ಏರಿಯಾ ಇಲ್ಲಿ ಬಂದಿದೆನಾ, ಅಂದರೆ ಒರಿಜಿನ್ಕಿದೆ ಅಂದರೆ 0ನೇ ಲೋವೆಸ್ಟ್ ವ್ಯಾಲ್ಯೂ ಇದೆ. ಹೈಯೆಸ್ಟ್ ವ್ಯಾಲ್ಯೂ ಅಂದರೆ ಎ ಇದೆ ಇಲ್ಲಿ. ಓಕೆ, ಸೊ ಎನ ನಾವು ಇಲ್ಲಿ ಬರೀಬೇಕಂದ್ರೆ ಲಿಮಿಟ್ ಏನಾಯ್ತಪ್ಪ ಅಂದರೆ 0 to a ಆಯಿತು. ಇನ್ನು ಎಫ್ ಆಫ್ ಎಕ್ಸ್ ಬರೀಬೇಕಾಗತ್ತೆ. ಇಲ್ಲಿ ಏನು ತೊಗೊಂಡಿರೋದು, ಡಿ ಎಕ್ಸ್ ತೊಗೊಂಡಿರೋದು. ಸೊ ಇಲ್ಲಿ ಡಿ ಎಕ್ಸ್ ಬರೀತೀರಾ, ಇಲ್ಲಿ ಏನು ಬರೀಬೇಕು, ಎಫ್ ಆಫ್ ಎಕ್ಸ್ ಬರೀತೀರಾ. ಇದು ನಿಮ್ಮದು ಫಾರ್ಮುಲಾ ಪ್ರಕಾರ. ಓಕೆನಾ. ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂದರೆ ಬರೀಬೇಕು ನಾವು. ಎಫ್ ಆಫ್ ಎಕ್ಸ್ ಅಂದರೆ ವಾಯ್ ಅಂತ, ಹಾಗೆ ವಾಯ್ ರಿಸಲ್ಟ್ನ ಬರೀಬೇಕು. ನಮಗೆ ಕೊಟ್ಟಿರುವಂಥ ಇಕ್ವೇಷನ್ ಏನಾಗಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಇದೆ. ಇದರಲ್ಲಿ ನಾವು ವಾಯ್ ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಅಂದರೆ ಎಕ್ಸ್ ಸ್ಕ್ವೇರ್ನ ಈ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಆಗೇನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇವಾಗ ರೂಟ್ನ ನಾನೆಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಸ್ಕ್ವೇರ್ ಇದ್ದು ಹೋಗಿಬಿಡುತ್ತೆ. ಓನ್ಲಿ y ಇಸ್ ಈಕ್ವಲ್ಸ್ ಟು ನಮಗೆ ಸಿಕ್ಬಿಡುತ್ತೆ. ಎಷ್ಟಾಯಿತು ನೋಡಿ, y ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. y ಅಂದರೂ ಒಂದೇ ಅಥವಾ ಎಫ್ ಆಫ್ ಎಕ್ಸ್ ಅಂದರೂ ಒಂದೇ. ಸೊ ಈ ವ್ಯಾಲ್ಯೂನ ನಾನು ಇವಾಗ ಕ್ವಶನಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. 4 ಇದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಅದು ನಿಮಗೆ ಗೊತ್ತಿರಲಿ, 0 to a ಆ್ಯಸ್ ಇಟ್ ಈಸ್. ಎಫ್ ಆಫ್ ಎಕ್ಸ್ ಅಂದರೆ ಏನು ಬಂದಿದೆ ನಮ್ದು ಇವಾಗ, ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಇದ್ರದ್ದು ಫಾರ್ಮುಲಾ ನಾವಿಲ್ಲಿ ಅಪ್ಲೈ ಮಾಡಬೇಕು. ಈ ಎಂಟೈರ್ ರಿಸಲ್ಟಲ್ಲಿ ಇದೇ ಫಾರ್ಮುಲಾ ಜಾಸ್ತಿ ರಿಪೀಟೆಡ್ ಆಗಿರೋದು. ಇದ್ರದ್ದು ಫಾರ್ಮುಲಾ ಏನಿದೆ ನೋಡಿ, ಆಲ್ರೆಡಿ ಸ್ಟಡಿ ಮಾಡಿದರೆ ಇಂಟಿಗ್ರೇಷನ್ ಚಾಪ್ಟರಲ್ಲಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂದರೆ x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಇದೆ. ಸೊ ಇದನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. 4 ಇಂಟು ಫಸ್ಟ್ಗೆ ಏನಿದೆ, x/2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಓಕೆ, ಸೊ ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾಗಿರೋದು 0 to a. ಓಕೆ, ಕೇರ್ಫುಲ್ ಅಬ್ಸರ್ವ್ ಮಾಡಿ. ಎನ ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ ನೋಡಿ, 4 ಇಂಟು ಇಲ್ಲಿ ಎ ಅಪ್ಲೈ ಮಾಡಿಕೊಂಡ್ರೆ ಇಲ್ಲಿ ಎ ಸ್ಕ್ವೇರ್ ಇದೆ, ಎಕ್ಸ್ ಜಾಗದಲ್ಲಿ ಏನು ಅಪ್ಲೈ ಮಾಡಬೇಕು, ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಎಷ್ಟಾಗಿಬಿಡುತ್ತೆ, 0 ಆಗಿಬಿಡುತ್ತಾ. 0 ಇಂದ ಎದರ ಜೊತೆ ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ ಏನಾಗಿಬಿಡುತ್ತೆ, 0ನೇ ಆಗುತ್ತೆ ಫಸ್ಟ್ ರಿಸಲ್ಟ್. ಅದಾದಮೇಲೆ ಇಲ್ಲಿ ಅಪ್ಲೈ ಮಾಡ್ಕೋಬೇಕು ನೋಡಿ, ಪ್ಲಸ್ ಎ ಸ್ಕ್ವೇರ್ ಡಿವೈಡ್ ಬೈ 2 ಆ್ಯಸ್ ಇಟ್ ಇಸ್ ಬರೀತೀರಾ, ಸೈನ್ ಇನ್ವರ್ಸ್ ಆಫ್ ಇಲ್ಲಿ ಎನ ಅಪ್ಲೈ ಮಾಡ್ತೀರಾ. ಎ ಕ್ಯಾನ್ಸಲ್ ಆಗಿ ಎಷ್ಟು ಬರುತ್ತೆ ನಮ್ಮದು ಆನ್ಸರ್, 1 ಬರುತ್ತೆ. ಕರೆಕ್ಟಾ. ಅದಾದಮೇಲೆ 0ನ ಅಪ್ಲೈ ಮಾಡ್ಕೋಬೇಕು, ಮೈನಸ್ 0 ಅಪ್ಲೈ ಮಾಡಿ. 0/2 ಅಂದರೆ 0ನೇ ಆಯಿತಾ. 0 ಇಂದ ಏನೇ ಮಲ್ಟಿಪ್ಲೈ ಮಾಡಿದ್ರು 0ನೇ ಇರುತ್ತೆ. ಅದಾದಮೇಲೆ ಮೈನಸ್ ಇಲ್ಲಿನೂ 0 ಅಪ್ಲೈ ಮಾಡಿ. 0/a ಅಂತಂದರೆ 0 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ 0 ಆನ್ಸರ್ 0ನೇ ಇದೆ. ಸೊ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಇದು ಆನ್ಸರ್ 0ನೇ ಬರುತ್ತೆ. ಸೊ ಇವಾಗ ಫೈನಲ್ ಆಗಿ ಉಳಿದಿರುವಂಥ ಆನ್ಸರ್ ಏನಾಯ್ತಪ್ಪ ಅಂತ ನೋಡ್ತಾ ಹೋದರೆ, ಇಲ್ಲಿ 4 ಇದೆ, 4 ಬರ್ಕೊಳ್ಳಿ. ಅದಾದಮೇಲೆ ಎ ಸ್ಕ್ವೇರ್ ಬೈ 2 ಎ ಸ್ಕ್ವೇರ್ ಬೈ 2 ಇದು ಸೈನ್ ಇನ್ವರ್ಸ್ ಆಫ್ 1. ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಸೈನ್ 90 ವ್ಯಾಲ್ಯೂನೇ 1 ಆಗಿರುತ್ತಾ, ಅಂದರೆ 90 ಅಂದರೆ ಎಷ್ಟು, 5/2 ಆಗುತ್ತೆ. ಸೊ ಇಲ್ಲಿ 5/2 ಬರೀತೀರಾ. ಓಕೆ, ಸೊ ಇದು ಉಳಿದಿರೋದ್ರ ನಂತರ ಎಲ್ಲನೂ 0 ಆಗಿದೆ, ಬಿಟ್ಬಿಡಿ. ಇವಾಗ ಇದು 4 ಮತ್ತು ಇದು 2 to 4 ಇದು ಕ್ಯಾನ್ಸಲ್ ಆಗಿಬಿಡುತ್ತಾ. ಉಳಿತೆಷ್ಟು ನೋಡಿ ನಮಗೆ ಆನ್ಸರ್ ಫೈನಲ್ ಆಗಿ πa². ಇದು ನಮ್ಮದು ಆನ್ಸರ್. ಇದು ಬಂದಿದೆ ನಮ್ಮದು ಏರಿಯಾ. ನೋಡಿ ಇವಾಗ ಚೆಕ್ ಮಾಡ್ಕೊಳ್ಳಿ, ಏರಿಯಾ ಆಫ್ ದ ಸರ್ಕಲ್ ಏನಿತ್ತು ನಮ್ಮದು ಫಾರ್ಮುಲಾ ಆಲ್ರೆಡಿ ನಮ್ಗೆ ಗೊತ್ತಿರುವಂಥದ್ದು πr². ಆರ್ ಅಂದರೆ ರೇಡಿಯಸ್ ಆಗಿರುತ್ತೆ. ಇಲ್ಲಿ ರೇಡಿಯಸ್ ಏನಾಗಿದೆ, ಎ ಆಗಿದೆನಾ, ಅಂದರೆ a² ಆಯಿತಾ ಆನ್ಸರ್. ಸೊ ನಿಮಗೆ ಬಂದಿರುವಂಥ ಆನ್ಸರ್ ಕರೆಕ್ಟ್ ಆಗಿದೆಯಾ, ಬೈ ದಿ ಹೆಲ್ಪ್ ಆಫ್ ದಿ ಇಂಟಿಗ್ರೇಷನ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯ್ತಾ ಫ್ರೆಂಡ್ಸ್. ಈ ಥರ ನಾವು ಇಲ್ಲಿ ಫೈಂಡ್ ಮಾಡ್ಕೋಬೇಕು. ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಇದು 4 ಮಾಡೋದನ್ನೇ ಮಲ್ಟಿಪ್ಲಿಕೇಶನ್ನೇ ಮರೆತು ಬಿಡ್ತಾರೆ, ಹಾಗಾಗಿ ಆನ್ಸರ್ ರೈಟ್ ಬರೋದಿಲ್ಲ. ಓಕೆ, ಸೊ ನಮ್ಮ ಫೈನಲ್ ಆಗಿ ಏನು ಬರೀಬೇಕು, ರಿಕ್ವೈರ್ಡ್ ಏರಿಯಾ ಆಫ್ ಅ ಸರ್ಕಲ್ ಈಸ್ πa². ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 5 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಇದ್ದರೆ 3 ಮಾರ್ಕ್ಸ್ ಬರುತ್ತೆ ನೋಡಿ. ಸಿಂಪಲ್ ಇದನ್ನ ಇದು. ಇದರಲ್ಲಿ ಇಂಪಾರ್ಟೆಂಟು ಈ ರಿಸಲ್ಟ್ನ ಬರ್ಕೊಳ್ಳೋದು, y ಇಸ್ ಈಕ್ವಲ್ಸ್ ಟು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ, ಏರಿಯಾ ಫೈಂಡ್ ಮಾಡ್ಕೊಂಡು ನೆನಪಿಟ್ಕೊಳ್ಳಿ, ಲಿಮಿಟ್ ಅಪ್ಲೈ ಮಾಡ್ಕೊಳ್ಳೋದು ನೆನಪಿಟ್ಕೊಳ್ಳಿ. ಇಷ್ಟಿದ್ರೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಇನ್ನು ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಫೈಂಡ್ ದ ಏರಿಯಾ ಎನ್ಕ್ಲೋಸ್ಡ್ ಬೈ ದಿ ಎಲಿಪ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ. ಎಲಿಪ್ಸು ಅದಾದಮೇಲೆ ಇಕ್ವೇಷನ್ ಕೊಟ್ಟಿದ್ದಾರೆ, x² ಡಿವೈಡೆಡ್ ಬೈ a² ಪ್ಲಸ್ y² ಡಿವೈಡೆಡ್ ಬೈ b² ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆ, ಇದರದ್ದು ನಾವು ಇವಾಗ ಏರಿಯಾನ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಸೊ ನೋಡಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ಒಂದು ರಫ್ ಆಗಿ ಡಯಾಗ್ರಾಮ್ನ ತೊಗೊಂಡಿದ್ದೀನಿ. ಇವಾಗ ಏನು ಫೈಂಡ್ ಮಾಡಬೇಕಾಗಿರೋದು, ಈ ಕಂಪ್ಲೀಟ್ ಏರಿಯಾನ ನಾವು ಫೈಂಡ್ ಮಾಡಬೇಕಾಗಿರೋದು ಎಲಿಪ್ಸಿದು. ಅಂದರೆ ಎನ್ಕ್ಲೋಸ್ ಬೈ ಅಂದರೆ ಈ 4 ಪಾರ್ಟ್ಗಳನ್ನು
ನಾವು ಏರಿಯಾನ ಫೈಂಡ್ ಮಾಡಬೇಕು. ಹಾಗೇನು ಮತ್ತೆ ಇಲ್ಲಿ ಸೇಮ್ ರಿಸಲ್ಟ್ ಒಂದು ಏರಿಯಾನ ನಾನು ಇಲ್ಲಿ ಫೈಂಡ್ ಮಾಡಿದರೆ ಇಂಟು 4 ಮಾಡ್ಬೋದಾ, ಯಾಕಂದರೆ ಇವು 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ ಆಗಿರುತ್ತೆ. ಓಕೆ, ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಕಂಪ್ಲೀಟ್ ಏರಿಯಾನ ಶೇಡ್ ಮಾಡ್ತಾ ಇದ್ದೀನಿ. ಇದು ಒಂದು ಏರಿಯಾನ ನಾನು ಇಲ್ಲಿ ಫೈಂಡ್ ಮಾಡಿಬಿಟ್ರೆ ನಮಗೆ ಉಳುಕಿದ ಏರಿಯಾನು ಸಿಕ್ಬಿಡುತ್ತೆ. ಸೊ ಜಸ್ಟ್ ಮಲ್ಟಿಪ್ಲೈಡ್ ವಿತ್ 4 ಮಲ್ಟಿಪ್ಲೈ ಮಾಡಿಬಿಟ್ರೆ ಮುಗೀತು ನೋಡಿ. ಓಕೆ, ಸಿಂಪ್ಲಿ ನಾನಿಲ್ಲಿ ಶೇಡ್ ಮಾಡಿದ್ದೀನಿ. ಓಕೆ, ಸೊ ಇವಾಗ ಈ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕು. ಸೊ ಅದು ಯಾವುದು ಟುವರ್ಡ್ಸ್ ಟು ಎಕ್ಸ್ ಆ್ಯಕ್ಸಸ್ಸೇ ತೊಗೊತಾ ಇದ್ದೀನಿ. ಟುವರ್ಡ್ಸ್ ಟು ಎಕ್ಸ್ ಆ್ಯಕ್ಸಸ್ಸನ್ನೇ ತೊಗೊಂಡ್ರೆ ಜಸ್ಟ್ ಇದನ್ನು ಡಿನೋಟ್ ಮಾಡೋ ಸಲುವಾಗಿ ಮಾಡಬೇಕು. ಇದು ನಾನು ಯಾವ್ದು ತೊಗೋತಾ ಇದ್ದೀನಿ ಅಂದರೆ ಡಿ ಎಕ್ಸ್ ರಿಸಲ್ಟ್ ತೊಗೋತಾ ಇದ್ದೀನಿ. ಓಕೆ, ಡಿ ಎಕ್ಸ್ ತೊಗೊಂಡ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ, ಲೋಯೆಸ್ಟ್ ವ್ಯಾಲ್ಯೂ ಮತ್ತು ಹೈಯೆಸ್ಟ್ ವ್ಯಾಲ್ಯೂನ ಬರೀಬೇಕು. ಓಕೆ, ಸೊ ಇವಾಗ ಒಂದು ನೇಮ್ನ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಎ, ಇದು ಬಿ, ಇಲ್ಲಿ ಸಿ ಇರುತ್ತೆ, ಇದು ಡಿ ಅಂತ ತಿಳ್ಕೊಳ್ಳಿ. ಇವಾಗ ಕಂಪ್ಲೀಟ್ ಏರಿಯಾನ ನಾವು ಇಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಅದರಲ್ಲಿ ನಾನು ಈ ಪಾರ್ಟ್ ಮಾತ್ರ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಓಕೆ, ಸೊ ಇವಾಗ ನಾವು ಈ ರಿಸಲ್ಟ್ನ ತಿಳ್ಕೊಳ್ಬೇಕು. ಎ ಪಾಯಿಂಟ್ ಏನಾಗಿರುತ್ತೆ, ಬಿ ಪಾಯಿಂಟ್. ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಇವಾಗ ಈ ರಿಸಲ್ಟ್ನ ನಾವು ನೋಡಬೇಕಂದ್ರೆ, ಅಂದರೆ ಎ ನಾನು ಫೈಂಡ್ ಮಾಡಬೇಕಂದ್ರೆ ಎಕ್ಸ್ ಡಿನಾಮಿನೇಟರಲ್ಲಿ ಇದೆಲ್ಲ ಅದಕ್ಕೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೋಬೇಕು. ಎಷ್ಟು ಬರುತ್ತೆ ನೋಡಿ, ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ರೂಟ್ ಆಫ್ ಎ ಸ್ಕ್ವೇರ್ ಅಂತಂದರೆ ಈ ರಿಸಲ್ಟ್ ಬರುತ್ತೆ ಎ. ಅಂದರೆ ಇದು ರಿಸಲ್ಟ್ ಏನಾಯಿತು, ಎ, 0 ಆಗುತ್ತೆ. ಕರೆಕ್ಟಾ? ಅದಾದಮೇಲೆ ಇನ್ನು ಬಿ ಪಾಯಿಂಟ್ನ ಮಾಡಬೇಕಂದ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೋಬೇಕು. ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಇದೆಷ್ಟಾಗುತ್ತೆ ನೋಡಿ, 0, ಬಿ ಆಗುತ್ತೆ. ಯಾಕಂದರೆ ನಾವು ವಾಯ್ ವ್ಯಾಲ್ಯೂನ ಫೈಂಡ್ ಮಾಡಿದ್ದು ಅದು ಇಲ್ಲಿ ಬರೀಬೇಕಾಗುತ್ತೆ. ಓಕೆನಾ? ಸೊ ಈ 2 ಪಾಯಿಂಟ್ ಯಾವ ಥರ ಫೈಂಡ್ ಮಾಡೋದು ಗೊತ್ತಾಯ್ತಾ? ಇವಾಗ ಈ ಏರಿಯಾನ ನಾನು ಫೈಂಡ್ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಏನಾಯ್ತು ನೋಡಿ, ರಿಕ್ವೈರ್ಡ್ ಏರಿಯಾ ಈಸ್ ಈಕ್ವಲ್ಸ್ ಟು ಇಲ್ಲಿನೂ 4 ಮಲ್ಟಿಪ್ಲೈ ಮಾಡ್ಕೋಬೇಕು. ಯಾಕಂದರೆ 4 ಈಕ್ವಲ್ ಪಾರ್ಟ್ಸ್ಗಳಿದ್ದಾವೆ. ನಾನು ಫೈಂಡ್ ಮಾಡ್ತಾ ಇರೋದು ಇದು ಫಸ್ಟ್ ಪಾರ್ಟ್ ಮಾತ್ರ. ಓಕೆ, ಇದು ಒಂದು ಫೈಂಡ್ ಮಾಡಿದರೆ 4 ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಕಂಪ್ಲೀಟ್ ಎಲಿಪ್ಸ್ದು ಏರಿಯಾ ಸಿಕ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ 4 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 4 ಇಂಟು ಏರಿಯಾ ಆಫ್ ಯಾವ ಏರಿಯಾ ನಾನು ಫೈಂಡ್ ಮಾಡ್ತಾ ಇರೋದು, ಒಂದೇ ರಿಸಲ್ಟು, ಅದು ಓ ಎ ಬಿ ಓ ಅನ್ನೋದು. ಓಕೆನಾ? ಸೊ ನೋಡಿ ನಾನು ಇಲ್ಲಿ ಕೂಡ ಫಾರ್ಮುಲಾ ಬರೀತಾ ಇದ್ದೀನಿ. ಇಂಟಿಗ್ರೇಷನ್ ಆಫ್ ಇಲ್ಲಿ ಮತ್ತೆ ಲೋಯೆಸ್ಟ್ ಲಿಮಿಟ್ ಹೈಯೆಸ್ಟ್ ಲಿಮಿಟ್ ಬರೀಬೇಕು. ಲೋಯೆಸ್ಟ್ ಲಿಮಿಟ್ ಅದು ಎಕ್ಸ್ ವ್ಯಾಲ್ಯೂದು ಯಾವುದಾಗಿದೆ, ಇದು ಕೂಡ ಒರಿಜಿನಿಗೆ ಟಚ್ ಆಗಿದೆನಾ, ಎಷ್ಟು ಇರುತ್ತೆ ಇಲ್ಲಿ 0,0 ಇರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಲೋಯೆಸ್ಟ್ ಲಿಮಿಟ್ 0 ಆಗುತ್ತೆ. ಹೈಯೆಸ್ಟ್ ಲಿಮಿಟು ಎಕ್ಸ್ದು ಮಾತ್ರ ನೋಡಬೇಕು ನಾವು. ಇವಾಗ ಎ ಇದೆ, ಸೊ ಎನ ಇಲ್ಲಿ ಬರೀತೀರಾ. ಗೊತ್ತಾಯ್ತಾ ಲಿಮಿಟ್ ಯಾವ ಥರ ಬರೀಬೇಕು? ಅದಾದಮೇಲೆ ಇಲ್ಲಿರುತ್ತೆ ನಿಮ್ಮದು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಸೊ ಇವಾಗ ಎಫ್ ಆಫ್ ಎಕ್ಸ್ ಅಂದರೆ ವಾಯ್ ಈಸ್ ಈಕ್ವಲ್ಸ್ ಟು ನೀವು ಬರೀಬೇಕು. ಸೊ ಅದನ್ನು ಈ ಕಂಪ್ಲೀಟ್ ರಿಸಲ್ಟ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಯಾವ ಥರ ಸಿಂಪ್ಲಿಫೈ ಮಾಡಬೇಕು ನಾನು ಈ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ. ಏನಿದೆ ಇಲ್ಲಿ ಅಂದರೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು 1. ಈ ಕಂಪ್ಲೀಟ್ ಪಾರ್ಟ್ನ ಈ ಸೈಡ್ ಶಿಫ್ಟ್ ಮಾಡಿದರೆ ವೈ ಸ್ಕ್ವೇರ್ ಡಿವೈಡ್ ಬೈ ಬಿ ಸ್ಕ್ವೇರ್ ಆಗುತ್ತೆ. ಇದು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ ಎ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಈ ರಿಸಲ್ಟ್ನ ನಾವು ಇಲ್ಲಿ LCM ತೊಗೊಳ್ಬೋದಾ? ಎಷ್ಟಾಗುತ್ತೆ ನೋಡಿ, ಇದು ಎ ಸ್ಕ್ವೇರ್ ಆಗುತ್ತೆ. ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು. ಓಕೆ, ಇದಾದಮೇಲೆ ವೈ ಸ್ಕ್ವೇರ್ ಡಿವೈಡ್ ಬೈ ಈ ಬಿ ಸ್ಕ್ವೇರ್ನು ನಾನು ಈ ಸೈಡ್ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಬಿ ಸ್ಕ್ವೇರ್, ಇಲ್ಲಿ ಏನಿದೆ ಉಳಿದಿರೋದು ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್. ಕರೆಕ್ಟಾ? ಸೊ ಇವಾಗ ವಾಯ್ ಈಸ್ ಈಕ್ವಲ್ಸ್ ಟು ನಮಗೆ ಬೇಕಾಗಿರುತ್ತಾನೆ. ಸೊ ವಾಯ್ ಅಂದರೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಬಿಡಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಇದು ಬಿ ಸ್ಕ್ವೇರ್ ಆ್ಯಂಡ್ ಎ ಸ್ಕ್ವೇರ್ ಇದ್ದದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ ಬಿ ಬೈ ಎ ಉಳಿದ್ಬಿಡುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಉಳಿಯುತ್ತೆ. ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಬಿ ಮತ್ತು ಎ ಅನ್ನೋದು ನಿಮ್ಗೆ ಗೊತ್ತಿರಲಿ, ಅದು ಕಾನ್ಸ್ಟೆಂಟ್ ರಿಸಲ್ಟ್ ಆಗಿರುತ್ತೆ. ಇವಾಗ ಈ ವಾಯ್ ರಿಸಲ್ಟ್ ಈ ಎಫ್ ಆಫ್ ಎಕ್ಸಲ್ಲಿ ಫಿಲಪ್ ಮಾಡಬೇಕು. ಏನಾಗುತ್ತೆ ನೋಡಿ, 4ನ ಮರಿಲಿಕ್ಕೆ ಹೋಗ್ಬೇಡಿ, ಆ್ಯಸ್ ಇಟ್ ಇಸ್ ಬರೀರಿ. 0 to a ಇದೆ. ಸೊ ಏನು ಬಂದಿದೆ ನಮ್ಮದು ಆನ್ಸರು, ಬಿ ಬೈ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಸೊ ಇವಾಗ ಇಲ್ಲಿ ಬಿ ಬೈ ಎ ಅನ್ನೋದು ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಸೊ ಹೊರಗಡೆ ಅದನ್ನು ತೊಗೊಂಬಿಡಿ. ಆಲ್ರೆಡಿ 4 ಒಂದಿತ್ತು, ಅಂದರೆ 4b ಬೈ ಎ ಆಯಿತು. ಇವಾಗ ಇದಕ್ಕೆ ನಾವು ಇಂಟಿಗ್ರೇಟ್ ಮಾಡಬೇಕು. ಮತ್ತೆ ಆಲ್ರೆಡಿ ಯೂಸ್ ಮಾಡಿದ್ದು ಹಿಂದಿನ ಎಕ್ಸಾಂಪಲಲ್ಲಿ ಅದೇ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಏನಿದೆ ಫಾರ್ಮುಲಾ, ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ. ಇದಕ್ಕೆ ನಾವು ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 0 to a. ಕರೆಕ್ಟಾ? ಸೊ ಇವಾಗ 0 ನಾವು ಅಪ್ಲೈ ಮಾಡಬೇಕಾಗಿರೋದು ಎನ ಅಪ್ಲೈ ಮಾಡಬೇಕು. ಎ ಅಪ್ಲೈ ಮಾಡಿದರೆ ಎಷ್ಟಾಗುತ್ತೆ, ಇದು ಫಸ್ಟ್ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಇಲ್ಲಿ ಎ ಅಪ್ಲೈ ಮಾಡಿದರೆ ಎ ಸ್ಕ್ವೇರ್ ಆಗಿಬಿಡುತ್ತೆ, ಇದು 0 ಆಗಿಬಿಡುತ್ತೆ ಆನ್ಸರು. ಸೊ ಹಾಗಾಗಿ ನಾನು ಫಸ್ಟ್ ರಿಸಲ್ಟ್ 0 ಬರಿತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಎ ಅಪ್ಲೈ ಮಾಡ್ತಾರೆ, ಎ ಬೈ ಎ ಅಂದರೆ ಮತ್ತೆ ಇದು 1 ಆಗುತ್ತೆ. ಇದು ರಿಸಲ್ಟು ಎ ಸ್ಕ್ವೇರ್ ಬೈ 2 ಆಗುತ್ತೆ. ಇಲ್ಲಿ ಸೈನ್ ಇನ್ವರ್ಸು 1 ಆಗುತ್ತೆ, ಯಾಕಂದರೆ ಎ ಕ್ಯಾನ್ಸಲ್ ಆಗಿ 1 ಇರುತ್ತೆ. 0 ಅಪ್ಲೈ ಮಾಡಿದರೆ ಇಲ್ಲಿ 0 ಅಂದರೆ 0 ಬೈ 2 ಅಂದರೆ ಇದು 0 ಆಗುತ್ತೆ, ಇದು ಕೂಡ 0 ಆಗುತ್ತೆ. ಸೊ ಅದು ಎಂಟೈರ್ ನೆಕ್ಸ್ಟ್ ರಿಸಲ್ಟ್ ಅಂತೂ 0 ಆಗುತ್ತೆ. ಸಿಂಪ್ಲಿ ನಾನು ಇಲ್ಲಿ 0 ಬರ್ತಿದ್ದೀನಿ. ಸೊ ಉಳಿತಷ್ಟು ನೋಡಿ, ಫೈನಲ್ ಆಗಿ 4b ಡಿವೈಡೆಡ್ ಬೈ ಎ, ಇದು ಬ್ರಾಕೆಟಲ್ಲಿ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ 1 ಅಂದರೆ
5/2. ಸೊ 5/2ನ ಇಲ್ಲಿ ಬರೀರಿ. ಓಕೆ, ಈಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಏನೇನು ರಿಸಲ್ಟ್ ಕ್ಯಾನ್ಸಲ್ ಆಗುತ್ತೆ. ಇದು 4, ಇದು 2 ಇಂಟು 2, ಇದು 4 ಕ್ಯಾನ್ಸಲ್ ಆಯಿತು. ಇಲ್ಲಿ ಒಂದು ಎ ಇದೆ, ಇಲ್ಲಿ ಒಂದು ಎ ಇದೆ, ಕ್ಯಾನ್ಸಲ್ ಆಯಿತು. ಉಳಿತೆಷ್ಟು ಎ ಇಂಟು ಬಿ ಇಂಟು ಪೈ. ಇದಾಗಿದೆ ನಿಮ್ಮ ಕಂಪ್ಲೀಟ್ ಎಲಿಪ್ಸ್ದು ಫಾರ್ಮುಲಾ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಎ ಬಿ ಇಂಟು ಪೈ, ಇಲ್ಲಿ 4, ಇದು 2 4 ಕ್ಯಾನ್ಸಲ್ ಆಯಿತು. ಇದು A1, ಇದು ಒಂದು ಎ ಕ್ಯಾನ್ಸಲ್ ಆಗುತ್ತೆ. ಉಳಿತು ಎ ಬಿ ಇಂಟು ಪೈ. ಓಕೆ ಸ್ಟೂಡೆಂಟ್ಸ್, ಇದು ನೆಕ್ಸ್ಟ್ ಫೋರ್ತ್ ಒಂದು ಕ್ವಶನ್ ನೋಡಿ. ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದಿ ಎಲಿಪ್ಸ್. ಎಲಿಪ್ಸ್ ಇಕ್ವೇಷನ್ನ ಕೊಟ್ಟಿದ್ದಾರೆ ಇಲ್ಲಿ. x² / 16 + y² / 9 = 1. ಮೊದಲಿಗೆ ನಾವು ತಿಳ್ಕೊಳ್ಳೋಣ, ಜನರಲ್ ಇಕ್ವೇಷನ್ ಏನಿದೆಪ್ಪ ಎಲಿಪ್ಸ್ ಅಂದರೆ x² / a² + y² / b² = 1 ಇದ್ದಾಗ ಇಲ್ಲಿ 2 ಟೈಪ್ಸ್ಗಳು ಬರುತ್ತೆ ನಾವು ಎಲಿಪ್ಸ್ನ ಡ್ರಾ ಮಾಡೋದು. ಒಂದು ಈ ಥರ ಇರುತ್ತೆ, ಈ ಥರನೂ ನಾವು ಡ್ರಾ ಮಾಡ್ಬೋದು, ಇಲ್ಲಾಂದರೆ ಈ ಥರನೂ ನಾವು ಡ್ರಾ ಮಾಡ್ಬೋದು. ಜನರಲ್ ಆಗಿ ನಾವು ಯಾವಾಗ ಈ ರಿಸಲ್ಟ್ನ ಯೂಸ್ ಮಾಡಬೇಕು, ಯಾವಾಗ ಈ ಡಯಾಗ್ರಾಮ್ನ ಡ್ರಾ ಮಾಡಬೇಕಂದ್ರೆ ಡಿಪೆಂಡ್ ಅಪಾನ್ ಎ ಮತ್ತು ಬಿ ವ್ಯಾಲ್ಯೂ. ಇಲ್ಲಿ a² ಇದೆ, ಮೊದಲು ಇದನ್ನು ಸ್ಕ್ವೇರ್ ರೂಟ್ ಹಾಕಿ ಎ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು, ಮತ್ತು ಇದ್ರದ್ದು ಸ್ಕ್ವೇರ್ ರೂಟ್ ಹಾಕಿ ಎ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಯಾವಾಗ ಎ ವ್ಯಾಲ್ಯೂ ದೊಡ್ಡದಿರುತ್ತೆ, ಬಿ ವ್ಯಾಲ್ಯೂ ಸಣ್ಣದಿರುತ್ತೆ, ಆಗ ಈ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೋಡಿ ಎ ರಿಸಲ್ಟ್ ದೊಡ್ಡದಿದೆ, a, b ಅಂತ ಬರೀತೀರಾ, ಕರೆಕ್ಟಾ? ಸೊ ಅಂದರೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ಎ ದೊಡ್ಡದಾಗಿದೆ ಅಂದರೆ ಅದು ಈ ಥರ ಆಗುತ್ತೆ, ಬಿ ವ್ಯಾಲ್ಯೂ ಸಣ್ಣದಿರುತ್ತೆ. ಅದೇ ರೀಸನಲ್ಲಿ ಬಿ ವ್ಯಾಲ್ಯೂ ದೊಡ್ಡದಿತ್ತು, ಎ ವ್ಯಾಲ್ಯೂ ಸಣ್ಣದಾಗಿತ್ತಂದರೆ ಆಗ ಈ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾಗತ್ತೆ. ಇಷ್ಟೇ ಡಿಫ್ರೆನ್ಸ್ ಇರೋದು. ಓಕೆ, ಇವಾಗ ನಮ್ಗೆ ಕೊಟ್ಟಿರುವಂಥ ರಿಸಲ್ಟ್ ಏನಾಗಿದೆ ನೋಡಿ, x² / 16 ಇದೆ ಪ್ಲಸ್ y² / 9 ಇದೆ = 1 ಅಂತಿದೆ. ಸೊ 16ನ ಸ್ಕ್ವೇರ್ ಮಾಡಿದರೆ ಎಷ್ಟು ಬರುತ್ತೆ ನಮಗೆ ರಿಸಲ್ಟು? 4. ಇದನ್ನು ಸ್ಕ್ವೇರ್ ರೂಟ್ ಮಾಡಿ ತೊಗೊಂಡ್ರೆ 3 ಬರುತ್ತೆ. ಅಂದರೆ 4 > 3 ಅಂತಿದೆ. ಸೊ 4 ದೊಡ್ಡದಾಗಿದ್ದರೆ ನಾವು ಇವಾಗ ಫಸ್ಟ್ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕಾಗಿದೆ, ಅಂದರೆ ಎ ವ್ಯಾಲ್ಯೂನೇ ದೊಡ್ಡದಾಗಿದೆ ಇಲ್ಲಿ. ಓಕೆ, ಸೊ ನೋಡಿ ನಾನು ಇದನ್ನು ಮೊದಲಿಗೆ ಡಯಾಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ, ಅದಾದಮೇಲೆ ಸಿಂಪ್ಲಿಫಿಕೇಷನ್ನ ಮಾಡೋಣ. ಸೊ ನೋಡಿ ನಾನು ಇವಾಗ ರಫ್ ಆಗಿ ಒಂದು ಎಲಿಪ್ಸ್ ಡಯಾಗ್ರಾಮ್ನ ಡ್ರಾ ಮಾಡಿದ್ದೀನಿ. ಇವಾಗ ನಮಗೆ ಕೊಟ್ಟಿರುವಂಥ ಇಕ್ವೇಷನ್ ಏನಾಗಿದೆಯಪ್ಪ ಅಂತಂದರೆ x² ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ, x² / 16 ಇದೆ ಪ್ಲಸ್ y² / 9 = 1. ಈ ಕರ್ವ್ದು ಅಂದರೆ ಈ ಎಲಿಪ್ಸ್ದು ಇಕ್ವೇಷನ್ ಆಗಿದೆ. ಓಕೆ, ಸೊ ನಾವು ಇಲ್ಲಿ 16ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ ಎಷ್ಟು ಬರುತ್ತೆ? 4 ಬರ್ತಾ ಇದೆ. ಅದಾದಮೇಲೆ 9ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ 3 ಬರ್ತಾ ಇದೆ. ಅಂದರೆ ನಾವು ಈಸಿಲಿ ನಾವು ಇದರದ್ದು ಪಾಯಿಂಟ್ಸ್ನ ನಾವು ಇಲ್ಲಿ ಬರಿಬೋದು. ಯಾವುದಪ್ಪ ಅಂತಂದರೆ ಈ ಪಾಯಿಂಟ್ಸ್ ಏನೇನಾಗಿದ್ದಾವಪ್ಪ ಅಂತಂದರೆ ಈ ಎಕ್ಸ್ ಆಕ್ಸಿಸ್ ಮೇಲೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಎಷ್ಟಾಗಿದೆ? ಸ್ಕ್ವೇರ್ ರೂಟ್ ತೊಗೊಂಡ್ರೆ ನಮಗೆ ಈಸಿಯಾಗಿ ಸಿಗುತ್ತೆ. ಅಂದರೆ y ಅಂತೂ 0 ಇರುತ್ತೆ ಇಲ್ಲಿ. ಸೊ ಈ ಪಾಯಿಂಟ್ನ ಸ್ಕ್ವೇರ್ ರೂಟ್ ತೊಗೊಂಡ್ರೆ ನಮಗೆ ಬರುತ್ತಪ್ಪ ಅಂತ ಪಾಯಿಂಟ್ ಎಷ್ಟು ಅಂದರೆ 4,0 ಆಗಿರುತ್ತೆ ಈ ಪಾಯಿಂಟು. ಅದೇ ಥರನಾಗಿ y ರಿಸಲ್ಟಲ್ಲಿ ಇದನ್ನು ನಾವು ತೊಗೊಂಡ್ರೆ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ 3 ಬರುತ್ತೆ. ಅಂತಂದರೆ ಇದು y ರಿಸಲ್ಟ್ ಆಗಿರೋದ್ರಿಂದ x 0 ಆಗಿರುತ್ತೆ, y 0.3 ಆಗಿರುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಓಕೆ, ಯಾಕಂದರೆ ನಾವು y ಆಕ್ಸಿಸ್ ಮೇಲೆ ತೊಗೊಳ್ತಾ ಇರೋದು, y ಆಕ್ಸಿಸ್ ಮೇಲೆ x 0 ಇರುತ್ತೆ, y 0.3 ಇರುತ್ತೆ. ಓಕೆ, ಸೊ ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಈ 4 ರಿಸಲ್ಟ್, ಅಂದರೆ ಕಂಪ್ಲೀಟ್ ಬೌಂಡೆಡ್ ರೀಸನ್ ಆಫ್ ಎಲಿಪ್ಸ್ನ ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಬಟ್ ನಾವು ಇಲ್ಲಿ 4 ಏರಿಯಾ ಫೈಂಡ್ ಮಾಡೋಕ್ಕಿಂತ ಯಾವುದಾದ್ರೂ ಒಂದು ರೀಸನ್ನ ಫೈಂಡ್ ಮಾಡಿ ಇಂಟು 4 ಮಾಡಿದರೆ ಬರುತ್ತಾ? ಯಾಕಂದರೆ ಇಲ್ಲಿ 4 ಪಾರ್ಟ್ಸ್ಗಳು ಈಕ್ವಲ್ ಪಾರ್ಟ್ಸ್ಗಳಾಗಿರುತ್ತವೆ. ಓಕೆ, ಸೊ ನೋಡಿ ನಾನಿವಾಗ ಮೊದಲನೇದಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ ಏರಿಯಾನ ಶೇಡ್ ಮಾಡ್ತಾ ಇದ್ದೀನಿ. ಈ ಒಂದು ಏರಿಯಾನ ನಾನು ಫೈಂಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ ಏರಿಯಾಗೆ ನಾನು ಇಲ್ಲಿ ಶೇಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನಾವು ಇವಾಗ ಈ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು. ಸೊ ಇವಾಗ ನೀವು ಟುವರ್ಡ್ಸ್ ಟು y ಆಕ್ಸಿಸ್ ತೊಗೊಂಡ್ರೂ ನಡೆಯುತ್ತೆ, ಟುವರ್ಡ್ಸ್ ಡಿ ಎಕ್ಸಸ್ ತೊಗೊಂಡ್ರೂ ಕೂಡ ನಡೆಯುತ್ತೆ. ಯಾವ್ದು ಬೇಕಾ ಏರಿಯಾ ತೊಗೊಂಡ್ರು ನಾವು ಇಲ್ಲಿ ಈಸಿಯಾಗಿ ಫೈಂಡ್ ಮಾಡ್ಬೋದು. ಸೊ ನಾನಿಲ್ಲಿ ಈಸಿ ಆಗೋದು ಡಿ ಎಕ್ಸೇ, ಸೊ ಹಾಗಾಗಿ ನಾನು ಡಿ ಎಕ್ಸ್ ರಿಸಲ್ಟ್ನೇ ತೊಗೊತಾ ಇದ್ದೀನಿ. ಟುವರ್ಡ್ಸ್ ಟು ಡಿ ಎಕ್ಸ್ ರಿಸಲ್ಟ್ ಅಂತ ಡಿಫೈನ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವಾಗ ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಇದು ಕಂಪ್ಲೀಟ್ ಎಲಿಪ್ಸ್ ರೀಸನ್. ಬಟ್ ನಾನು ತೊಗೊತಾ ಇರೋದು ಇದು ಫಸ್ಟ್ ರೀಸನ್ ಮಾತ್ರ. ಅಂದರೆ ನಾನು ಇಲ್ಲಿ ನೇಮ್ ಕೂಡ ಡಿನೋಟ್ ಮಾಡ್ತಾ ಇದ್ದೀನಿ. ಒರಿಜಿನ್ ಇರುತ್ತೆ, ಇದು ಇಲ್ಲಿ ಎ ಇರುತ್ತೆ, ಇಲ್ಲಿ ಬಿ ಇರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ಸೊ ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಕಂಪ್ಲೀಟ್ ಎಲಿಪ್ಸ್ ರಿಸಲ್ಟು. ಹಾಗಾಗಿ ನಾನು ಬರ್ತೀನಿ ಅದು ಬೌಂಡೆಡ್ ರೀಸನ್ ಆಗಿರುತ್ತೆ. ಸೊ ಏರಿಯಾ ಬೌಂಡೆಡ್ ಬೈ ದ ಎಲಿಪ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ನಾವು ಇಲ್ಲಿ ಒಂದು ಪಾರ್ಟ್ನ ಮಾಡಿ 4 ಮಲ್ಟಿಪ್ಲೈ ಮಾಡಬೇಕಾಗಿರೋದು. ಹಾಗಾಗಿ ನಾನು 4 ಇಂಟು ಏರಿಯಾ ಆಫ್ ಯಾವ ಏರಿಯಾ? OABO ರಿಸಲ್ಟ್ನ ನಾನಿಲ್ಲಿ ಫೈಂಡ್ ಮಾಡ್ತಾ ಇದ್ದೀನಿ. ಓಕೆನಾ? ಓಕೆ, ಸೊ ನೋಡಿ ಇವಾಗ ಈ ರೀಸನ್ನ ಫೈಂಡ್ ಮಾಡ್ಕೋಬೇಕಂದ್ರೆ ನಮಗೆ ಫಾರ್ಮುಲಾ ಏನಾಗುತ್ತೆ, ನಾನು ಇದರ ರಿಸಲ್ಟ್ನ ಸಪ್ರೇಟಾಗಿ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ 4 ಇಂಟು ಏರಿಯಾ ಆಫ್ OABO ಈಸ್ ಈಕ್ವಲ್ ಟು
4 ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ನ ನಾವು ತೊಗೋಬೇಕು. ಇವಾಗ ಲಿಮಿಟ್ಸ್ ತೊಗೋಬೇಕಂದ್ರೆ ಈ ರೀಸನ್ನ ಮಾತ್ರ ಅಬ್ಸರ್ವ್ ಮಾಡಿ. ಸೊ ಇವಾಗ ಇಲ್ಲಿ ಫಾರ್ಮುಲಾ ಏನಾಗುತ್ತೆ, a to b f of x dx ಆಗಿರುತ್ತಾ. ಸೊ ಅಂದರೆ ನಿಮಗೆ ಅದು ಗೊತ್ತಾಗಿದೆ ಅಂತ ಅನ್ಕೋತೇನೆ. ನಾನು ಡೈರೆಕ್ಟಾಗಿ ಲಿಮಿಟ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಲೋಯೆಸ್ಟ್ ಲಿಮಿಟ್ ಆಫ್ ಎಕ್ಸ್ ವ್ಯಾಲ್ಯೂ ತೊಗೋಬೇಕು, ಹೈಯೆಸ್ಟ್ ಲಿಮಿಟ್ನ ತೊಗೋಬೇಕು. ಲೋಯೆಸ್ಟ್ ಲಿಮಿಟ್ ಅಂದರೆ ಇಲ್ಲಿ ಒರಿಜಿನಲ್ ಇರೋದೇ ಲೋಯೆಸ್ಟ್ ಇದೆಯಾ, ಇದ್ರ ಏರಿಯಾ ಇಲ್ಲಿ ಟಚ್ ಆಗಿದೆ. ಸೊ ಹಾಗಾಗಿ 0 ಆಗಿರುತ್ತೆ ಲೋಯೆಸ್ಟ್ ಲಿಮಿಟು. ಸೊ 0 ತೊಗೊಳ್ರಿ. ಅದಾದಮೇಲೆ ಹೈಯೆಸ್ಟ್ ಲಿಮಿಟ್ ಎಕ್ಸ್ ರಿಸಲ್ಟ್ ಮಾತ್ರ ತೊಗೊಳ್ಬೇಕು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದೆ ಲಿಮಿಟ್ಸ್ನ ತೊಗೊಳ್ಳೋದು. ನಾನು ಯಾಕೆ ಇಲ್ಲಿ ಈ ರೀಸನ್ನಲ್ಲಿ ಡಿ ಎಕ್ಸ್ ತೊಗೊಂಡಿದ್ದೀರಾ ಅಂದರೆ ಎಕ್ಸ್ ರಿಸಲ್ಟು ಲೋಯೆಸ್ಟ್ ವ್ಯಾಲ್ಯೂ ಎಷ್ಟಿದೆ, 0 ಇದೆ. ಹೈಯೆಸ್ಟ್ ಎಷ್ಟಿದೆಯಪ್ಪ ಅಂತಂದರೆ ಇಲ್ಲಿದೆಯಲ್ಲ, ಈ ಬಂದು ಟಚ್ ಆಗಿದೆಯಲ್ಲ ಈ ರೀಸನ್ನು, ಅಂದರೆ ಎಷ್ಟಿದೆ ಇದು 0.4 ಹೈಯೆಸ್ಟ್ ಇದೆ. ಎಕ್ಸ್ ವ್ಯಾಲ್ಯೂ ಇದು ಅಲ್ಲ, ಮತ್ತು ಇದು ವೈ ವ್ಯಾಲ್ಯೂ ಆಗಿರುತ್ತೆ. ಎಕ್ಸ್ ವ್ಯಾಲ್ಯೂ ಮಾತ್ರ ತೊಗೋಬೇಕು. ಸೊ ಹಾಗಾಗಿ 4 ಇದೆ, 0 to 4. ಇಲ್ಲಿ ಬರಿಬೇಕಾಗಿರೋದು ವಾಯ ಡಿ ಎಕ್ಸ್ ಅಂತ. ವಾಯ್ ಅಂತಂದರೆ ಏನಾಗಿದೆ ಅದನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. ವಾಯ್ ಅಂತಂದರೆ ಇಲ್ಲಿ ನಮಗೆ ಕರ್ವ್ ಈಕ್ವೇಷನ್ ಕೊಟ್ಟಿದ್ದಾರೆ, ಅಂದರೆ ಎಲಿಪ್ಸ್ ಈಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ವಾಯ್ ಈಸ್ ಈಕ್ವಲ್ಸ್ ಟು ನಾವು ಬರ್ಕೊಳ್ಬೇಕಾಗತ್ತೆ ಮೊದಲಿಗೆ. ಸೊ ಅದು ಏನು ಮಾಡಬೇಕು ಅನ್ನೋದನ್ನು ನಾನು ಸಿಂಪ್ಲಿಫಿಕೇಶನ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕೊಟ್ಟಿರುವಂಥ ಇಕ್ವೇಷನ್ ಏನೇನಾಗುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. x² ಡಿವೈಡೆಡ್ ಬೈ 16 ಪ್ಲಸ್ y² / 9 ಈಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ಮೊದಲಿಗೆ ಏನು ಮಾಡಿ, x² ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಅಂದರೆ ಏನಾಗುತ್ತೆ, y² / 9 1 ಮೈನಸ್ x² / 16 ಆಗುತ್ತೆ. ಕರೆಕ್ಟಾ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ, 9 ಕೂಡ ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಏನಾಗುತ್ತೆ, y² ಈಸ್ ಈಕ್ವಲ್ಸ್ ಟು 9 ಇದೆ, ಇಲ್ಲಿ ಡಿವೈಡೆಡ್ ಬೈ ಇದ್ದರೆ ಈ ಸೈಡ್ ಬಂದರೆ ಇಂಟು ಆಗುತ್ತೆ. 1 ಮೈನಸ್ x² / 16 ಆಗುತ್ತೆ. ಇವಾಗ ಸ್ಕ್ವೇರ್ ರೂಟ್ ಎರಡು ಕಡೆ ಅಪ್ಲೈ ಮಾಡಿ. y ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನೋಡಿ, ಇದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಇದು 3 ಬರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಅಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ. ಬೇಕಿದ್ರೆ ಇಲ್ಲಿ LCM ಕೂಡ ನೀವು ತೊಗೊಳ್ಬೋದು. ಸ್ಕ್ವೇರ್ ರೂಟ್ ಆಫ್ ಇದು ಕಂಪ್ಲೀಟ್ ಸ್ಕ್ವೇರ್ ರೂಟಲ್ಲಿ LCM ತೊಗೊಂಡ್ರೆ ಇದು 16 ಮೈನಸ್ x² ಡಿವೈಡೆಡ್ ಬೈ 16 ಆಗುತ್ತೆ. ಕರೆಕ್ಟಾ. ಅಂದರೆ ಇದಕ್ಕೆ ಆ್ಯಕ್ಚುಲಿ ಪೂರ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ದೀರಾ. ಇಲ್ಲಿ ಒಳಗಡೆ ನಾನು ಸಿಂಪ್ಲಿಫೈ ಮಾಡಿದ್ದೀನಿ. 16 LCM ತೊಗೊಂಡಿದ್ದೀನಿ, 16 ಮೈನಸ್ x². ಓಕೆ, ಈ ರೂಟ್ 16 ಅಂದರೆ 4 ಆಗುತ್ತೆ. ಇದನ್ನು ಹೊರಗಡೆ ಬರೀಬೋದಲ್ವಾ. ಅಂದರೆ ಫೈನಲ್ ಆಗಿ ನಮಗೆ ಸಿಗುತ್ತೆ y ಈಸ್ ಈಕ್ವಲ್ಸ್ ಟು 3 ಡಿವೈಡೆಡ್ ಬೈ 4 ರೂಟ್ ಆಫ್ 16 ಮೈನಸ್ x² ಅಂತ. ಓಕೆ, ಈ ರೂಟ್ನ ನಾನು ಎರಡು ಕಡೆ ಅಪ್ಲೈ ಮಾಡಿ. ರೂಟ್ 16 ಅಂದರೆ 4 ಆಯಿತು, ಅದನ್ನು ಹೊರಗಡೆ ಬರ್ಕೊಂಡ್ಬಿಟ್ಟೆ. ಉಳಿದಿರೋದು 16 ಮೈನಸ್ x² ಅದು ರೂಟಲ್ಲಿ ಇರುತ್ತೆ. ಸೊ ಇದು ನಮ್ಮದು y ಈಸ್ ಈಕ್ವಲ್ಸ್ ಟು, ಈ ಕ್ವಶನ್ನ ನಾನು ಇಲ್ಲಿ y ಇದ್ದ ಪ್ಲೇಸಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಇದು ಪೂರ ಅಂಡರ್ಸ್ಟ್ಯಾಂಡ್ ಆಯಿತಾ ಏನೇನು ಮಾಡಿದ್ವಿ ಅಂತ. ಓಕೆ, 4 ಇಂಟು ಇಂಟಿಗ್ರೇಷನ್ ಆಫ್ 0 to 4 y ಈಸ್ ಈಕ್ವಲ್ಸ್ ಎಷ್ಟು ಬಂದಿತ್ತು ನಮ್ಮದು, 3/4 ರೂಟ್ ಆಫ್ 16 ಮೈನಸ್ x² dx ಆಯಿತು. ಓಕೆ, ಸೊ ಇದಾಗಿದೆ ನಮ್ಮ ರಿಸಲ್ಟ್ ಇವಾಗ. ಸೊ ನಾನು ಏನು ಮಾಡ್ತಾ ಇದ್ದೀನಿ, 3/4ನ ಹೊರಗಡೆ ತೊಗೊಂಡು ಬರಿತಾ ಇದ್ದೀನಿ. ನಾನು ಎಲ್ಲಿ ಬರಿತಾ ಇದ್ದೀನಿ ನೋಡಿ, 3/4 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ಹೊರಗಡೆ ತೊಗೊಳ್ಳಿ. ಇಂಟಿಗ್ರೇಷನ್ ಆಫ್ 0 to 4 ಇದನ್ನು ನಾವು ಈ ಥರ ಬರಿಬೋದಾ, 4² ಮೈನಸ್ x² dx ಅಂತ. ಇವಾಗ ಇಲ್ಲಿ 4 ಕ್ಯಾನ್ಸಲ್ ಆಯಿತು. ಇದು ಇಂಟಿಗ್ರೇಷನ್ನ ನೋಡಿ. ಮತ್ತು ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x² ಆಲ್ರೆಡಿ ನಾವು ಯೂಸ್ ಮಾಡಿದ್ವಿ ಹಿಂದಿನ ಚಿತ್ರದಲ್ಲಿ. ಏನಿದೆ ಫಾರ್ಮುಲಾ, ಇಂಟಿಗ್ರೇಷನ್ ಆಫ್ ರೂಟ್ ಆಫ್ a² ಮೈನಸ್ x²ದು x/2 ರೂಟ್ ಆಫ್ a² ಮೈನಸ್ x² ಪ್ಲಸ್ a²/2 ಸೈನ್ ಇನ್ವರ್ಸ್ ಆಫ್ x/a ಅಂತ ಇದೆ. ಓಕೆ, ಆ ಫಾರ್ಮುಲಾ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ 3 ಮಾತ್ರ ಉಳಿದಿದೆ, 3ನ ಬರ್ಕೊಳ್ಳಿ. ಬ್ರಾಕೆಟಲ್ಲಿ ಫಾರ್ಮುಲಾನ ಅಪ್ಲೈ ಮಾಡಿ. x/2 x ಜಾಗದಲ್ಲಿ x ಇದೆ, x/2 ರೂಟ್ ಆಫ್ ಇಲ್ಲಿ ಬೇಕಿದ್ರೆ 16 ಮೈನಸ್ x² ಅಂತಲೇ ಬರೆದು ನಡೆಯುತ್ತೆ, ಪ್ಲಸ್ a²/2 ಆಗುತ್ತೆ. a² ಅಂದರೆ a ಅಂದರೆ ಎಷ್ಟಿದೆ, ಇಲ್ಲಿ 4 ಇದೆ. 4² ಅಂದರೆ 16/2 ಸೈನ್ ಇನ್ವರ್ಸ್ ಆಫ್ x/a. x ಅಂತಂದರೆ x ಇದೆ, ಡಿವೈಡೆಡ್ ಬೈ 4 ಇದೆ, ಅಂದರೆ a ಅಂದರೆ 4 ಇದೆ. ಇಲ್ಲಿ ನಾವು ಲಿಮಿಟ್ನ ಅಪ್ಲೈ ಮಾಡಬೇಕಾಗಿರೋದು 0 to 4ನ. ಅಂಡರ್ಸ್ಟ್ಯಾಂಡ್ ಆಯಿತಾ ಇದು ಪೂರ ಕಂಪ್ಲೀಟ್ ಆಗಿ. ಓಕೆ, ಮೊದಲಿಗೆ ಇಲ್ಲಿ ಏನಾದರೂ ಕ್ಯಾನ್ಸಲ್ ಆಗ್ತಾ ಇದೆ ನೋಡಿ. 2 1 ಜಾ 2 8 ಜಾ ಅಂದರೆ ಇಲ್ಲಿ 8 ಉಳಿತು. ಇವಾಗ ನೀವು 4ನ ಅಪ್ಲೈ ಮಾಡ್ತಾ ಹೋಗಿ. ಏನೇನಾಗುತ್ತೆ ನೋಡಿ, ಫಸ್ಟು 4ನ ಅಪ್ಲೈ ಮಾಡಬೇಕು. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ ಸಿಂಪ್ಲಿಫಿಕೇಷನ್ನ. 4ನ ಅಪ್ಲೈ ಮಾಡಿದರೆ ಇದು 4/2 ಆಗಿ 2 ಉಳಿತಾ. ಇಲ್ಲಿ 4 ಅಪ್ಲೈ ಮಾಡಿದರೆ ಏನಾಗಿಬಿಡುತ್ತೆ, x² ಇದೆ. x² ಅಂದರೆ 4² ಅಂದರೆ 16 ಆಗುತ್ತೆ. 16 ಇದು 0 ಆಗಿಬಿಡುತ್ತೆ ರೂಟ್ ಒಳಗೆ. ಅರ್ಥ ಆಗ್ತಾ ಇದೆಯಾ. ಅದಾದಮೇಲೆ ನೆಕ್ಸ್ಟ್ ಏನಿದೆ, ಪ್ಲಸ್ ಇದೆ. ಸೊ ಇಲ್ಲಿ 8 ಇದೆ, 8 ಬರ್ಕೊಳ್ಳಿ. ಸೈನ್ ಇನ್ವರ್ಸ್ ಆಫ್ ಇಲ್ಲಿ 4 ಅಂತಂದರೆ ಸೈನ್ 4 ಇನ್ನೊಂದು ಸತಿ ಬರೀತಾ ಇದ್ದೀನಿ. ಓಕೆ, ಸೈನ್ ಇನ್ವರ್ಸ್ ಆಫ್ 4 ಆಗುತ್ತೆ. ಎಕ್ಸದಲ್ಲಿ ನಾನು ಏನು ಮಾಡಿದೆ, 4ನ ಫಿಲಪ್ ಮಾಡಿದೆ. ನೆಕ್ಸ್ಟ್ 0ನ ಫಿಲಪ್ ಮಾಡ್ಕೋಬೇಕು. ಇಲ್ಲಿ 0 ಹಾಕಿದರೆ 0 ಡಿವೈಡ್ ಬೈ 2 ಒಂದು 0ನ ಆಗುತ್ತೆ. 0 ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದರೆ 0ನೇ ಬರುತ್ತೆ, ಬಿಟ್ಬಿಡಿ. ಮೈನಸ್ ಮಲ್ಟಿಪ್ಲೈ ಆಗುತ್ತೆ ಅಕಾರ್ಡಿಂಗ್ ಟು ಫಾರ್ಮುಲಾ. ಅದಾದಮೇಲೆ ಏನಾಗುತ್ತೆ, 8 ಇಂಟು ಸೈನ್ ಇನ್ವರ್ಸ್ ಆಫ್ 0 ಆಗಿಬಿಡುತ್ತೆ ಇದು. ಯಾಕಂದರೆ 0/4 ಅಂದರೆ 0ನೇ ಇರುತ್ತೆ. ಇದು ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಓಕೆ, ಇನ್ನು ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ಭಾಳ ಈಸಿ ಇದೆ ನೋಡಿ. ಇದು 2 ಇಂಟು 0 ಆಯಿತು, ಬಿಟ್ಬಿಡಿ. 8 ಇಂಟು ಸೈನ್ ಇನ್ವರ್ಸ್ ಆಫ್ 1 ಆಯ್ತು. ಯಾಕಂದರೆ 4 ಕ್ಯಾನ್ಸಲ್ ಆಗಿ ಉಳಿತು 1. ಸೊ ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಎಲ್ಲಿದೆ, ಸೈನ್ 90 ಡಿಗ್ರಿ. ಸೈನ್ 90 ಡಿಗ್ರಿ ಎಷ್ಟಾಗುತ್ತೆ, π/2 ಆಗುತ್ತೆ. ಓಕೆ, ಅದನ್ನು ನಾನು ಇಲ್ಲಿ ಬರೀತಾ ಇದ್ದೀನಿ.
ಅದಾದಮೇಲೆ 0 ಬಿಟ್ಬಿಡಿ, ಇದನ್ನು ಸೈನ್ 0 ಆನ್ಸರು, ಅದು ಕೂಡ 0 ಇರುತ್ತೆ, ಅದು ಬಿಟ್ಬಿಡಿ. ಉಳಿತೆಷ್ಟು 2 1 ಜಾ 2 4 ಜಾ 4 ಇಂಟು 3 ನಮಗೆ ಆನ್ಸರ್ ಬಂತು 12 ಪೈ ಯೂನಿಟ್ಸ್ ಆಗಿದೆ ನಿಮ್ಮ ಈ ಎಲಿಪ್ಸ್ದು ಏರಿಯಾ. ಅಂಡರ್ಸ್ಟ್ಯಾಂಡ್ ಆಯಿತಾ ಫ್ರೆಂಡ್ಸ್? ಸೊ ಫಾರ್ಮುಲಾ ಇದು ಕ್ಲಿಯರ್ ಇದೆನಾ? ಸೊ ಇದನ್ನು ನೀವು ವೆರಿಫೈ ಮಾಡಿ ಕೂಡ ನೋಡ್ಬೋದು. ಯಾವ ಥರ ಅಂದರೆ ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಇದನ್ನು ಜನರಲ್ ಆಗಿ ಸಾಲ್ವ್ ಮಾಡಿದ್ದೆ. ಈ ಇಕ್ವೇಷನ್ ತೊಗೊಂಡು ಏನಿತ್ತು x² ಡಿವೈಡ್ ಬೈ a² ಪ್ಲಸ್ y² ಡಿವೈಡ್ ಬೈ b² ಈಸ್ ಈಕ್ವಲ್ಸ್ ಟು 1 ಅಂತ. ಇದ್ರದ್ದು ಏರಿಯಾ ನಮಗೆ ಬಂದಿತ್ತು AB ಪೈ ಅಂತ ಹೇಳಿ, ಕರೆಕ್ಟಾ? ಸೊ AB ಪೈ ಅಂದರೆ ಇದು ನಿಮ್ಮದು ರಿಸಲ್ಟು ಆ್ಯಕ್ಚುಲಿ ಆನ್ಸರು. ನಾವು ಡೈರೆಕ್ಟಾಗಿ ಎ ವ್ಯಾಲ್ಯೂನ ಆಲ್ರೆಡಿ ನಾವು ಫೈಂಡ್ ಮಾಡಿದ್ದೀವಿ, ಎಷ್ಟಿತ್ತು 4 ಇತ್ತು, ಕರೆಕ್ಟಾ? ಅದಾದಮೇಲೆ ಬಿ ವ್ಯಾಲ್ಯೂ ಎಷ್ಟಿದೆ 3 ಇದೆ, ಅದಾದಮೇಲೆ ಪೈ 4 ಇಂಟು 3 ಎಷ್ಟಾಗುತ್ತೆ 12 ಪೈ ಇದೆನಾ ಆನ್ಸರ್? ಅಂದರೆ ನಮ್ಮ ಆನ್ಸರ್ 100% ಕರೆಕ್ಟ್ ಇದೆ ಅಂತ ಅರ್ಥ. ಬಟ್ ನಾವು ಈ ಥರ ಡೈರೆಕ್ಟಾಗಿ ಮಾಡಿದರೆ ನಮಗೆ ಮಾರ್ಕ್ಸ್ ಸಿಗೋದಿಲ್ಲ. ನಾವೆಲ್ಲ ಇದು ಫಾರ್ಮಾಲಿಟಿ ಫಾಲೋ ಮಾಡಲೇಬೇಕಾಗತ್ತೆ. ಇಂಟಿಗ್ರೇಷನ್ ಮಾಡಬೇಕು, ಅಪ್ಲೈ ಮಾಡ್ಕೋಬೇಕು ಲಿಮಿಟ್ನ. ಅದಾದಮೇಲೆ ಫೈನಲ್ ಆಗಿ ರಿಸಲ್ಟ್ ಬಂದರೆ ಮಾತ್ರ ನಮಗೆ ಕಂಪ್ಲೀಟಾಗಿ ಮಾರ್ಕ್ಸ್ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇದು ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಎಲಿಪ್ಸ್ ಕ್ವಶನೇ ಇದೆ, ಬಟ್ ಅದು ರಿವರ್ಸ್ ರಿಸಲ್ಟ್ ಇದೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ, 5th ಒನ್. ಫೈಂಡ್ ದ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಎಲಿಪ್ಸ್. ಏನು ಇಕ್ವೇಷನ್ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ x² ಡಿವೈಡ್ ಬೈ 4 ಅಂತಿದೆ. x² ಡಿವೈಡ್ ಬೈ 4 ಪ್ಲಸ್ y² ಡಿವೈಡೆಡ್ ಬೈ 9 ಈಸ್ ಈಕ್ವಲ್ಸ್ ಟು 1. ಇವಾಗ ಇದ್ರದ್ದು ಸ್ಕ್ವೇರ್ ರೂಟ್ ತೊಗೊಂಡ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಇದ್ರದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದರೆ 3 ಬರುತ್ತೆ. ಇವಾಗ ಯಾವುದು ದೊಡ್ಡದಾಯಿತು? ಬಿ ವ್ಯಾಲ್ಯೂ ದೊಡ್ಡದಾಯ್ತಾ? ಇದು ಕಂಪೇರ್ ಟು ಎ ಇಂತ ಅಂದರೆ ಬಿ ವ್ಯಾಲ್ಯೂ ದೊಡ್ಡದಿದ್ದರೆ ನಮ್ಮದು ರಿಸಲ್ಟು ರಿವರ್ಸ್ ಬರಬೇಕು. ಅಂದರೆ ಯಾವ ಥರ ಇರಬೇಕು ನಿಮ್ಮ ಡೈಗ್ರಾಮ್ ಅಂತಂದರೆ ಈ ಥರ ನಾವು ಇವಾಗ ಡ್ರಾ ಮಾಡಬೇಕಾಗಿರೋದು. ಓಕೆ, ಸೊ ನೋಡಿ ನಾನು ಇವಾಗ ಡೈಗ್ರಾಮ್ನ ಡ್ರಾ ಮಾಡ್ತಾ ಇದ್ದೀನಿ. ನಾನು ಇವಾಗ ರಫ್ ಆಗಿ ಒಂದು ಡೈಗ್ರಾಮ್ನ ಡ್ರಾ ಮಾಡಿರೋದು ಇದನ್ನು. ಓಕೆ ನೋಡಿ, ಈ ಇಕ್ವೇಷನ್ ಏನಾಗುತ್ತಪ್ಪ ಅಂತಂದರೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ x² ಡಿವೈಡ್ ಬೈ 4 ಪ್ಲಸ್ y² ಡಿವೈಡ್ ಬೈ 9 ಈಸ್ ಈಕ್ವಲ್ಸ್ ಟು 1 ಅಂತ ಇದೆ ಈ ಎಲಿಪ್ಸ್ ಇಕ್ವೇಷನ್. ಓಕೆ, ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಈ ಫಸ್ಟ್ ರೀಸನ್ನಲ್ಲಿರುವಂಥ ರೀಸನ್ನ ಮಾತ್ರ ನಾನು ಇಲ್ಲಿ ತೊಗೊತಾ ಇದ್ದೀನಿ. ಇವಾಗ ಫೈಂಡ್ ಮಾಡಬೇಕಾಗಿರೋದು ಈ ರೀಸನ್. ಇದನ್ನು ನೀವು ಟುವರ್ಡ್ಸ್ ಟು y ತೊಗೊಂಡ್ರು ನಡೆಯುತ್ತೆ, ಟುವರ್ಡ್ಸ್ ಟು x ತೊಗೊಂಡ್ರು ನಡೆಯುತ್ತೆ. ಸೊ ಬೆಟರ್ ನಾನಿಲ್ಲಿ x ರಿಸಲ್ಟ್ನೇ ತೊಗೊತಾ ಇದ್ದೀನಿ. ಟುವರ್ಡ್ಸ್ ಟು x ರಿಸಲ್ಟ್ ತೊಗೊಂಡ್ರೆ ಈಸಿಯಾಗಿ ನಮಗೆ ಆನ್ಸರ್ ಫೈಂಡ್ ಮಾಡ್ಬೋದು. ಯಾಕಂದರೆ ನಾವು ಇದನ್ನು y ಈಸ್ ಈಕ್ವಲ್ಸ್ ಟು ಸಿಂಪ್ಲಿಫೈ ಮಾಡಿ ಬರಿಬೋದಾ? ಸೊ ಯಾವ ಥರ ಅಂದರೆ ನೋಡಿ, ನಾನಿಲ್ಲಿ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. x² ಡಿವೈಡ್ ಬೈ 4 ಇದೆ ಪ್ಲಸ್ y² ಡಿವೈಡ್ ಬೈ 9 ಇದೆ ಈಸ್ ಈಕ್ವಲ್ಸ್ ಟು 1. ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದರೆ y² ಡಿವೈಡ್ ಬೈ 9 ಆಗುತ್ತೆ. ಇದು 1 ಮೈನಸ್ x² ಡಿವೈಡ್ ಬೈ 4 ಆಗುತ್ತೆ. ಇಲ್ಲಿ ನೀವು 4 LCM ತೊಗೊಳ್ಬೋದಾ? ಎಷ್ಟಾಗುತ್ತೆ ನೋಡಿ, 4 LCM ತೊಗೊಂಡ್ರೆ ಇಲ್ಲಿ 4 ಆಗುತ್ತೆ, ಇದು 4 ಮೈನಸ್ x² ಆಗುತ್ತೆ. ಇವಾಗ ಸ್ಕ್ವೇರ್ 9 ಒಂದಿದೆಯಲ್ಲ, ಸೊ 9 ಒಂದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಇಲ್ಲಿ ಡಿವೈಡ್ ಬೈ ಇದೆ, ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ. ಇದಾಯ್ತಾ ನಿಮ್ಮದು ರಿಸಲ್ಟು? ಇದಕ್ಕೆ ಸ್ಕ್ವೇರ್ ರೂಟ್ನ ಅಪ್ಲೈ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ, y ಈಸ್ ಈಕ್ವಲ್ಸ್ ಟು ಇಲ್ಲಿ ಸ್ಕ್ವೇರ್ ರೂಟ ಇಲ್ಲಿ ಸ್ಕ್ವೇರ್ ರೂಟ ಕ್ಯಾನ್ಸಲ್ ಆಗಿ ಇಲ್ಲಿ 3 ಉಳಿಯುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2 ಉಳಿಯುತ್ತೆ. ಇದು ರಿಸಲ್ಟು ರೂಟ್ ಆಫ್ 4 ಮೈನಸ್ x² ಆಗುತ್ತೆ. ಓಕೆ, ನಮಗೆ y ಈಸ್ ಈಕ್ವಲ್ಸ್ ಟು ಆನ್ಸರ್ ಸಿಕ್ಬಿಡ್ತಾ? ಓಕೆ, ನಾವು ಆ್ಯಕ್ಚುಲಿ ಫೈಂಡ್ ಮಾಡಬೇಕಾಗಿರೋದು ಏನಪ್ಪ ಅಂದರೆ ಏರಿಯಾ ಬೌಂಡೆಡ್ ಬೈ ದ ಎಲಿಪ್ಸ್. ಇದು ಕಂಪ್ಲೀಟ್ ರಿಸಲ್ಟ್ನ ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಫೈಂಡ್ ಮಾಡಬೇಕಂದ್ರೆ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, ರಿಕ್ವೈರ್ಡ್ ಏರಿಯಾನ ನಾವು ಇಲ್ಲಿ ಫೈಂಡ್ ಮಾಡಬೇಕಂದ್ರೆ 4 ಇಂಟು ಏರಿಯಾ ಆಫ್, ನೀವು ಇದನ್ನು ಬೇಕಿದ್ರೆ ಹೆಸರು ಕೊಡಿ OAB ಅಂತ. ಸೊ 4 ಇಂಟು 4 ಯಾಕೆ ತೊಗೊತಾ ಇದ್ದೀನಿ ಅಂದರೆ ಇಲ್ಲಿ 4 ಈಕ್ವಲ್ ಪಾರ್ಟ್ಸ್ಗಳಿದ್ದಾವೆ. ನಾವು ಒಂದು ಏರಿಯಾ ಸಿಂಪ್ಲಿಫೈ ಮಾಡಿ 4ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. ಸೊ 4 ಇಂಟು ಏರಿಯಾ ಆಫ್ OABOನ ಮಾಡ್ತಾ ಇದ್ದೀವಿ. ಓಕೆ, ಸೊ ನೋಡಿ ನಾನಿವಾಗ ರಿಸಲ್ಟ್ನ ತೊಗೊತಾ ಇದ್ದೀನಿ. 4 ಇಂಟು ಏರಿಯಾ ಆಫ್ ಯಾವ ಏರಿಯಾ OABO ಈಸ್ ಈಕ್ವಲ್ಸ್ ಟು 4 ಇಂಟು ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ ಏನೇನಾಗುತ್ತೆ ನೋಡಿ, ಇಲ್ಲಿನೂ x ರಿಸಲ್ಟ್ ತೊಗೋಬೇಕು, ಯಾಕಂದರೆ dx ತೊಗೊಂಡಿದ್ದೀವಿ ನಾವು. ಸೊ 0ದ ಲೀಸ್ಟ್ ವ್ಯಾಲ್ಯೂ ಇದೆ, ಹೈಯೆಸ್ಟ್ ವ್ಯಾಲ್ಯೂ ಯಾವುದಾಗುತ್ತೆ ಅದನ್ನು ಅಬ್ಸರ್ವ್ ಮಾಡಬೇಕು. ಸೊ ಲಿಮಿಟ್ಸ್ ತೊಗೋಬೇಕಂದ್ರೆ ಈ ಪಾಯಿಂಟ್ A ಪಾಯಿಂಟ್ ಎಷ್ಟಾಗುತ್ತೆ ಅದನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. A ಪಾಯಿಂಟ್ ಅಂದರೆ ಇಲ್ಲಿದೆಯಲ್ಲ x ಆಕ್ಸಿಸ್, ಇದ್ರ ಸ್ಕ್ವೇರ್ ರೂಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ, ಪಾಯಿಂಟು 0. ಫಸ್ಟು A ಪಾಯಿಂಟ್ ಅಂದರೆ 2,0 ಬರುತ್ತೆ, ಯಾಕಂದರೆ x ಅನ್ನೋದು ಪಾಯಿಂಟು ಇದ್ರದ್ದು ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ ಮೇಲೆ ಬರುವಂಥ ರಿಸಲ್ಟ್ ಆಗಿರುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಎಷ್ಟಾಗುತ್ತೆ 2 ಆಗುತ್ತೆ. ಸೊ 2, y ಅಂತ 0 ಇರುತ್ತೆ. ಇನ್ನು ಈ ಪಾಯಿಂಟ್ನ ನಾವು ತೊಗೊಂಡ್ರೆ B ಪಾಯಿಂಟ್ನ ತೊಗೊಂಡ್ರೆ ಎಷ್ಟಿರುತ್ತೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 9 ಮಾಡಿದರೆ 3 ಬರುತ್ತೆ. ಸೊ 0,3 ಇರುತ್ತೆ. ಓಕೆ, ಸೊ ನಮಗೆ ಇವಾಗ ಇಲ್ಲಿ dx ತೊಗೊಂಡಿದ್ದೀವಿ ಅಂದರೆ x ಮಾತ್ರ ಬೇಕು. x ಲೀಸ್ಟ್ ಅಂತೂ 0 ಅಂತ ಇದೆ, ಇಲ್ಲ ಒರಿಜಿನಲ್ಲಿ ಟಚ್ ಆಗಿದೆ. ರೀಸನು ಹೈಯೆಸ್ಟ್ ಎಷ್ಟಿದೆ 2 ಇದೆ. ಸೊ ಅಂದರೆ ಲಿಮಿಟ್ಸ್ ಏನಾಗುತ್ತೆ 0 to 2 ಆಗುತ್ತೆ. ಏನು ಮಾಡ್ತಾ ಇದ್ದೀವಿ ನಾವು, ಟುವರ್ಡ್ಸ್ ಟು dx ತೊಗೊತಾ ಇದ್ದೀವಿ, ಅಂದರೆ y ಇಂಟು dx ಆಯಿತು. ಓಕೆ, ಇದಾದಮೇಲೆ ನೆಕ್ಸ್ಟ್ ರಿಸಲ್ಟ್ ನೋಡಿ ಏನಾಗುತ್ತೆ ಅಂದರೆ, ಫಸ್ಟು 4ನ ಆ್ಯಸ್ ಇಟ್ ಇಸ್ ಬರ್ಕೊಳ್ಳಿ. y ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇಲ್ಲಿದೆ ನೋಡಿ, 3/2 ರೂಟ್ ಆಫ್ 1. ಸೊ 3/2 ಅನ್ನೋದು ಕಾನ್ಸ್ಟೆಂಟ್ ಆಗುತ್ತೆ, ನಾನು ಹೊರಗಡೆ ಬರೀತಾ ಇದ್ದೀನಿ 3/2ನ. ಅದಾದಮೇಲೆ ಇಂಟಿಗ್ರೇಷನ್ 0 to 2, ಇಲ್ಲಿ ನೋಡಿತ್ತು ಈ ರಿಸಲ್ಟು ಸ್ಕ್ವೇರ್ ರೂಟ್ ಆಫ್ 4 ಇದೆ. ಸೊ 4 ಇದ್ದದನ್ನು ನಾನು 2² ಅಂತ ಬರೀಬೋದಾ?
ಓಕೆ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಅಂದರೆ ಫಾರ್ಮುಲಾ ಏನಾಗುತ್ತೆ ನೋಡಿ, ಇಂಟಿಗ್ರೇಷನ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಆಲ್ರೆಡಿ ನಾವು ಹಿಂದಿನ ಎಕ್ಸಾಂಪಲಲ್ಲಿ ಯೂಸ್ ಮಾಡಿದ್ದೆ. ಇಲ್ಲಿ 2 1 2 ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು, 2 ಇಂಟು 3 ಉಳಿತು. ಬ್ರಾಕೆಟಲ್ಲಿ ಇದ್ರದ್ದು ಫಾರ್ಮುಲಾ ಅಪ್ಲೈ ಮಾಡಿ, x/2 ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಜಾಗದಲ್ಲಿ ಎಷ್ಟಿದೆ 2 ಇದೆ, ಅಂದರೆ 2 ಸ್ಕ್ವೇರ್ ಅಂದರೆ ಡಿವೈಡ್ ಬೈ 2, 2 1 2 2 ಅದಾದಮೇಲೆ ಫಾರ್ಮುಲಾ ಪ್ರಕಾರ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ ಅಂತಂದರೆ ಎಷ್ಟಿದೆ 2 ಇದೆ. ಲಿಮಿಟ್ಸ್ ಏನೇನಾಗಿದ್ದಾವೆ ಇಲ್ಲಿ 0 to 2 ಇದೆ ನೋಡಿ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಇದು 2 ಇಂಟು 3 ಎಷ್ಟಾಗುತ್ತೆ, 6 ಆಗುತ್ತೆ. ಇದು ಆ್ಯಸ್ ಇಟ್ ಇಸ್ ಬರೀರಿ. ಇವಾಗ ಲಿಮಿಟ್ನ ಅಪ್ಲೈ ಮಾಡ್ತಾ ಹೋಗಿ. ಇಲ್ಲಿ 2 ಹಾಕಿದರೆ ಎಷ್ಟಾಗಿಬಿಡುತ್ತೆ ನೋಡಿ, 2 ಹಾಕಿದರೆ ಇದು 2 ಸ್ಕ್ವೇರ್ ಆಗಿ 4 ಆಗುತ್ತೆ, 4 ಮೈನಸ್ 4 0 ಆಗಿಬಿಡುತ್ತೆ. 4 ಯಾವುದ್ರ ಜೊತೆನೂ ಮಲ್ಟಿಪ್ಲೈ ಮಾಡಿದ್ರು, 0 ಯಾವುದ್ರ ಜೊತೆನೂ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಇರುತ್ತೆ. ಅದಾದಮೇಲೆ ಪ್ಲಸ್ ಇಲ್ಲಿ 2 ಹಾಕ್ತಿರ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಆಲ್ರೆಡಿ ಇಲ್ಲಿ 2 ಇದೆ. ಅದಾದಮೇಲೆ ಸೈನ್ ಇನ್ವರ್ಸ್ ಆಫ್ 2 ಕ್ಯಾನ್ಸಲ್ ಆಗಿ 1 ಬರುತ್ತೆ. ಅದಾದಮೇಲೆ 0 ಹಾಕ್ತೀರಾ, ಇಲ್ಲಿ 0 ಹಾಕಿದರೆ 0/2 ಆನ್ಸರ್ 0, ಮತ್ತೆ ಮಲ್ಟಿಪ್ಲೈ ಮಾಡಿದ್ರು 0ನೇ. ಇಲ್ಲಿ 0 ಹಾಕಿದರೆ ಸೈನ್ ಇನ್ವರ್ಸ್ ಆಫ್ 0 ಆನ್ಸರ್ ಎಷ್ಟಿದೆ 0ನೇ ಇದೆ, ಅದರ ಆನ್ಸರ್ ಕೂಡ 0ನೇ ಬರುತ್ತೆ. ಓಕೆ, ಇನ್ನು ಉಳಿದಿರುವಂಥ ಲಾಸ್ಟ್ ಆನ್ಸರ್ ನೋಡಿ ಏನಾಗುತ್ತೆ, ಇದು ಬಿಟ್ಬಿಡಿ 2 ಆ್ಯಸ್ ಇಟ್ ಈಸ್. ಸೈನ್ ಇನ್ವರ್ಸ್ ಆಫ್ 1 ಆನ್ಸರ್ ಸೈನ್ 90 ಡಿಗ್ರಿ 1 ಇದೆ, ಅಂದರೆ π/2ನ ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲಿ 2 ಕ್ಯಾನ್ಸಲ್ ಆಗಿ ನಮಗೆ ಆನ್ಸರ್ ಬಂತು 6π ಅನ್ನೋದು ನಿಮ್ಮ ಲಾಸ್ಟ್ ಆನ್ಸರ್ ಆಗಿರುತ್ತೆ ನೋಡಿ. ಸೊ ಇವತ್ತಿನ ದಿವಸ ನಾನು ಆ 3D ಚಾಪ್ಟರಲ್ಲಿ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುವಂಥ ಈ ಡೆರಿವೇಷನ್ನ ಇವತ್ತಿನ ದಿವಸ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರಲ್ಲಿ ಮೊದಲೆಲ್ಲ 4 ಡೆರಿವೇಷನ್ಸ್ಗಳು ಇರ್ತಾಯಿದ್ದು, ಬಟ್ ಅದನ್ನು ರೆಡ್ಯೂಸ್ ಮಾಡಿ ಡಿಲೀಟ್ ಮಾಡಿ ನಿಮಗೆ ಇವಾಗ ಇರೋದಂಥದ್ದು 2 ಇಂಪಾರ್ಟೆಂಟ್ ಡೆರಿವೇಷನ್. ಅದರಲ್ಲಿ ಒಂದು ಮಾತ್ರ 90% ಅದೇ ಬರುವಂಥದ್ದು ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಸೊ ನಾವು ಹಿಂದಿನ ಪ್ರೀವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರ್ ನೋಡಿದರೆ ಈ ಫಸ್ಟ್ ಒನ್ನೇ ಡೆರಿವೇಷನ್ ಜಾಸ್ತಿ ರಿಪೀಟೆಡ್ ಆಗಿ ಬರುವಂಥದ್ದಾಗಿರುತ್ತೆ. ಸೊ ಇದನ್ನು ಇವತ್ತಿನ ದಿವಸ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದೇ ಬರೋದ್ರಿಂದ ಅದಕ್ಕೆ ನಾನು ಇದಕ್ಕೆ ಫಿಕ್ಸ್ ಕ್ವಶನ್ ಅಂತ ಹೇಳ್ತಾ ಇದ್ದೀನಿ. ಸೊ ಸರಿಯಾಗಿ ವಿಡಿಯೋ ಎಂಡ್ವರೆಗೂ ಈ ಒಂದು ವಿಡಿಯೋನ ಅಬ್ಸರ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ ಆಗಿ ನಿಮಗೆ 5 ಮಾರ್ಕ್ಸು ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಬನ್ನಿ ಏನಿದೆ ನೋಡೋಣ. ಸೊ ಇವಾಗ ನಾವು ಫಸ್ಟ್ ಡೆರಿವೇಷನ್ನ ಸಾಲ್ವ್ ಮಾಡುವ. ಸೊ ಏನಿದೆ ನೋಡಿ, ಫಸ್ಟ್ ಡೆರಿವೇಷನ್ ಭಾಳ ಸಿಂಪಲ್ ಇದೆ. ಏನಿದೆ, ಡೆರೈವ್ ಆನ್ ಇಕ್ವೇಷನ್ ಆಫ್ ಎ ಲೈನ್ ಥ್ರೂ ಎ ಗಿವನ್ ಪಾಯಿಂಟ್ ಆ್ಯಂಡ್ ಪ್ಯಾರಲಲ್ ಟು ಎ ಗಿವನ್ ವೆಕ್ಟರ್ ಬಿ ಅಂತಿದೆ. ಕರೆಕ್ಟಾ? ಸೊ ಈ ಕ್ವಶನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ ಮಾರ್ಚ್ 15 ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ 14 ಮತ್ತು ಮಾರ್ಚ್ 19 ಮತ್ತು ಮಾರ್ಚ್ 20ಯಲ್ಲಿ ಈ ಥರ ಎಕ್ಸಾಂಪಲ್ನ ಆ್ಯನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಇದು ಹಾಗೆ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾರೆ. ಸೊ ಈ ಕ್ವಶನ್ ಮತ್ತೆ ಬರುವಂಥ ಚಾನ್ಸಸ್ ಭಾಳ ಇದೆ. ಹಾಗೆ ಇದು ಭಾಳ ಸಿಂಪಲ್ ಆಗಿರುವಂಥ ಒಂದು ಎಕ್ಸಾಂಪಲ್ ಆಗಿದೆ. ಸೊ ಹಾಗಾಗಿ ಇದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಸೊ ಏನಿದೆಪ್ಪ ಅಂತಂದರೆ ನಾನು ಭಾಳ ಒಂದು ಸಿಂಪಲ್ ಮೆಥಡಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದನ್ನು ಅಬ್ಸರ್ವ್ ಮಾಡಿ. ಫಸ್ಟ್ ಏನು ಮಾಡಬೇಕು, ಇವಾಗ ಇಕ್ವೇಷನ್ ಆಫ್ ದಿ ಲೈನ್ನ ನಾವು ಫೈಂಡ್ ಮಾಡಬೇಕಾಗಿರೋದು. ಸೊ ಅಂದರೆ ಮೊದಲು ನಾವು ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಜೆಡ್ ಆಕ್ಸಿಸ್ ತೊಗೋಬೇಕು, ಯಾಕಂದರೆ ಇದು 3D ಇದೆ. ಓಕೆ, ನಾನು ಅದನ್ನು ಡ್ರಾ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ಸೊ ನಾನಿಲ್ಲಿ ಏನು ತೊಗೊಂಡಿದೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ಮತ್ತು ಇದು ಜೆಡ್ ಆಕ್ಸಿಸ್ ಅಂತ ಡಿನೋಟ್ ಮಾಡಿದೆ. ಓಕೆ, ಸೊ ಇವಾಗ ಏನಿದೆ, ಇಕ್ವೇಷನ್ ಆಫ್ ದಿ ಲೈನ್ ಅಂದರೆ ಒಂದು ಲೈನ್ ನಾವು ಇಲ್ಲಿಂದ ಡ್ರಾ ಮಾಡ್ಕೋಬೇಕು. ಸೊ ಒಂದು ಲೈನ್ ತೊಗೊಂಡ್ರೆ ಇದಕ್ಕೆ ನಾನು ಎಲ್ ಲೈನ್ ಅಂತ ಕೊಡ್ತಾ ಇದ್ದೀನಿ. ಸೊ ಈ ಲೈನಿಂದ ಪ್ಯಾರಲ್ ಆಗಿರುವಂಥ ಇನ್ನೊಂದು ಲೈನನ್ನು ನಾವು ತೊಗೋಬೇಕು. ಕರೆಕ್ಟಾ? ಸೊ ಈ ಲೈನ್ ಪ್ಯಾರಲ್ ಆಗಿರೋ ಲೈನ್ ಏನಾಗಿರುತ್ತೆ, ಪಿ ವ್ಯಾಕ್ಟರ್ ಆಗಿರುತ್ತೆ. ಸೊ ಇಲ್ಲಿ ಈ ಪಾಯಿಂಟಲ್ಲಿ ನಾವು ಏನು ಮಾಡಬೇಕು, ಈ ಲೈನಿಂದ ಪಾಸ್ ಆಗುವಂಥ ಒಂದು ಪಾಯಿಂಟನ್ನು ತೊಗೋಬೇಕು. ಸರಿ, ಸ್ವಲ್ಪ ನಾನು ಇದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಸೊ ಇದು ನಿಮ್ಮದು ಲೈನ್ ಎಲ್ ಆಗಿರುತ್ತೆ. ಸೊ ಇಲ್ಲಿ ಒಂದು ಪಾಯಿಂಟ್ನ ತೊಗೋತಾ ಇದ್ದೀನಿ. ಪಾಸಿಂಗ್ ಥ್ರೂ ಎ ಪಾಯಿಂಟ್ ತೊಗೋ ಅಂತ ಹೇಳಿದ್ದಾರೆ, ಗಿವನ್ ಟು ದ ಪಾಯಿಂಟ್ ಎ. ಅದಾದಮೇಲೆ ಈ ಪಾಯಿಂಟನ್ನು ನಾನು ಎ ಅಂತ ಡಿನೋಟ್ ಮಾಡ್ತೀನಿ. ಕರೆಕ್ಟಾ? ಸೊ ಇದನ್ನು ಇಲ್ಲಿ ಒರಿಜಿನ್ ಇರುತ್ತೆ, ಇದನ್ನು ಓ ಎ ಡ್ರಾ ಮಾಡ್ಕೋಬೋದು. ಇದು ಓ ಎ ಆಗುತ್ತೆ. ಸೊ ಅದಾದಮೇಲೆ ನಾನು ಒಂದು ಪೊಸಿಷನ್ ವ್ಯಾಕ್ಟರ್ ತೊಗೋತಾ ಇದ್ದೀನಿ. ಪೊಸಿಷನ್ ವ್ಯಾಕ್ಟರ್ ಅಂತಂದರೆ ಏನಿರುತ್ತೆ, ಒ ಪಿ ಅಂತ ಇರುತ್ತಾ. ಸೊ ಒ ಪಿನ ನಾನು ಇಲ್ಲಿ ಪಿ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ ಈ ಪಾಯಿಂಟ್ಗೆ. ಯಾವಾಗಲೂ ಪೊಸಿಷನ್ ವ್ಯಾಕ್ಟರ್ ತೊಗೊಂಡು ಸಾಲ್ವ್ ಮಾಡಬೇಕು ಇಕ್ವೇಷನ್ ಆಫ್ ದಿ ಲೈನ್. ಓಕೆ, ಸೊ ಒ ಎ ತೊಗೊಂಡ್ರೆ ಇದ್ರದ್ದು ಡೈರೆಕ್ಷನ್ ಯಾವ ಥರ ಇರುತ್ತೆ, ಈ ಥರ ಇರುತ್ತಾ. ಸೊ ಅದಾದಮೇಲೆ ಒ ಪಿ ತೊಗೊಂಡ್ರೆ ಇದ್ರ ಡೈರೆಕ್ಷನ್ ಈ ಥರ ಇರುತ್ತೆ. ಸೊ ಇದು ಎ ಪಿ ಅಂತೂ ನಿಮ್ಗೆ ಗೊತ್ತಿದೆ, ಈ ಥರ ಇದೆ. ಕರೆಕ್ಟಾ? ಸೊ ಈ ಥರ ನೀವು ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು ಇವಾಗ. ಸೊ ಡಯಾಗ್ರಾಮ್ ಡ್ರಾ ಮಾಡಿದ ಮೇಲೆ ಇದ್ರದ್ದು ನಾವು ಸೊಲ್ಯೂಷನ್ ಯಾವ ಥರ ಮಾಡಬೇಕಪ್ಪ ಅಂತಂದರೆ, ಫಸ್ಟು ಇಲ್ಲಿ ಎ ಪಾಯಿಂಟ್ ಇದೆ. ಎ ಪಾಯಿಂಟ್ ಏನಾಗಿರುತ್ತಪ್ಪ ಅಂದರೆ, ನೀವು ಒಂದು ಪಾಯಿಂಟ್ ತೊಗೊಂಡಿದ್ದೀರ ಅಂದರೆ ಇದ್ರದ್ದು ಪಾಯಿಂಟ್ ನೀವು ಬರ್ಕೊಂಡ್ಬಿಡಬೇಕು. x1, y1, z1 ಆಗುತ್ತೆ. ಪಿ ಪಾಯಿಂಟ್ ಹತ್ರ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಇದು ಪೊಸಿಷನ್ ವ್ಯಾಕ್ಟರ್ ಇರುತ್ತೆ. ಇದ್ರದ್ದು ವ್ಯಾಕ್ಟರ್ ಆರ್ ಅಂತ ಡಿಫೈನ್ ಮಾಡಿರ್ತೀರ. ಸೊ ಇದು ಪೊಸಿಷನ್ ವ್ಯಾಕ್ಟರ್ದು x, y, z ಇದನ್ನಂತೂ ನಿಮ್ಗೆ ಗೊತ್ತಿದೆ. ಕರೆಕ್ಟಾ? ಸೊ ಈ ಥರ ಬರೆದ್ಮೇಲೆ ಇಲ್ಲಿ 2 ಪಾಯಿಂಟ್ನ ನೀವು ಸ್ಟಾರ್ಟಿಂಗ್ ಬರೀಬೇಕು. ಏನು ತೊಗೊಂಡಿದ್ದೀರಾ, ಲೈನ್ ಎಲ್ ತೊಗೊಂಡಿದ್ದೀರಾ. ಅದಾದಮೇಲೆ ಒಂದು
ಪ್ಯಾರಲ್ ವ್ಯಾಕ್ಟರ್ ಬಿ ತೊಗೊಂಡಿದ್ರೆ, ಆಮೇಲೆ ಪೊಸಿಷನ್ ವ್ಯಾಕ್ಟರ್ ತೊಗೊಂಡಿದ್ರೆ, ಅದನ್ನೇ ನೀವು 2 ಲೈನ್ ನೀವು ಇಲ್ಲಿ ಬರೀಬೇಕು. ಸೊ ಯಾವ ಥರ ಬರೀಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ನೋಡಿ. ಓಕೆ, ಇಲ್ಲಿ 2 ಪಾಯಿಂಟ್ನ ನಾನು ಬರಿತಾ ಇದ್ದೀನಿ. 2 ಪಾಯಿಂಟ್ ಏನು ಬರೀಬೇಕಪ್ಪ ಅಂದರೆ, ಒಂದು ಲೈನ್ ಇದು ಎಲ್ ಇದೆನಾ, ನಿಮ್ಮದು ಇದು ಲೈನ್ ಎಲ್. ಸೊ ಈ ಲೈನ್ ಎಲ್ ಏನಾಗಿದೆ, ಪಾಸಿಂಗ್ ಥ್ರೂ ದ ಪಾಯಿಂಟ್ ಎ ಅಂತ, ಈ ಪಾಯಿಂಟಿಂದ ಪಾಸಾಗಿ ಹೋಗಿದೆನಾ, ಅದಾದಮೇಲೆ ಆ್ಯಂಡ್ ಪ್ಯಾರಲಲ್ ಟು ದಿ ವ್ಯಾಕ್ಟರ್ ಬಿ, ಈ ವ್ಯಾಕ್ಟರ್ ಬಿಗೆ ಪ್ಯಾರಲಲ್ ಆಗಿದೆನಾ. ಓಕೆ, ಅದನ್ನೇ ನೀವು ಇಲ್ಲಿ ಒಂದು ಲೈನ್ ಬರೀಬೇಕು. ಅದಾದಮೇಲೆ ಇನ್ನೊಂದು ಏನಿದೆ, ಪಿ ಪಾಯಿಂಟ್ ಅಂತ ತೊಗೊಂಡಿದ್ದಾರೆ. ಆ ಪಿ ಪಾಯಿಂಟ್ ಏನಿದೆ ನೋಡಿ, ಪಾಯಿಂಟ್ ಆನ್ ದ ಲೈನ್ ಎಲ್ ವಿತ್ ಪೊಸಿಷನ್ ವ್ಯಾಕ್ಟರ್ ಆರ್. ಇದು ಪೊಸಿಷನ್ ವ್ಯಾಕ್ಟರ್ ಆರ್ ಇದೆನಾ, ಆರ್ನ ಅಷ್ಟೇ ಬರೀದು, ಕರೆಕ್ಟಾ. ಸೊ ಇದಾದಮೇಲೆ ಏನು ಮಾಡಬೇಕಂದ್ರೆ, ಓ ಎ ಈಸ್ ಈಕ್ವಸ್ ಟು ನಾವು ಇಲ್ಲಿ ಬರೀಬೇಕು. ಓ ಎ ಈಸ್ ಈಕ್ವಸ್ ಟು ಏನಾಗುತ್ತೆ ನೋಡಿ, ಓ ಎ ಈಸ್ ಈಕ್ವಸ್ ಟು ಇದಕ್ಕೆ ನಾವು ವ್ಯಾಕ್ಟರ್ ಎ ಅಂತ ಡಿನೋಟ್ ಮಾಡ್ಕೋಬೇಕು, ಗೊತ್ತಾಯ್ತಾ. ಸೊ ಇದಕ್ಕೆ ವ್ಯಾಕ್ಟರ್ ಎ ಅಂತ ಡಿನೋಟ್ ಮಾಡಿದರೆ ಇಲ್ಲಿ ಓ ಎ ಈಸ್ ಈಕ್ವಸ್ ಟು ವ್ಯಾಕ್ಟರ್ ಎ. ಸೊ ಯೂಶ್ವಲಿ ನೀವು ಯಾವ ಥರ ಬರೀತಿದ್ರಿ, ವ್ಯಾಕ್ಟರ್ಸ್ಗಳನ್ನು ವ್ಯಾಕ್ಟರ್ ಕಾಂಪೊನೆಂಟ್ ಫಾರ್ಮ್ ಒಳಗೆ ಬರೆದ್ರೆ, ಇದನ್ನು ನೀವು ವ್ಯಾಕ್ಟರ್ ಎ ಈಸ್ ಈಕ್ವಸ್ ಟು ಬರೆದ್ರೆ, ಇಲ್ಲೇನಿತ್ತು ಡೈರೆಕ್ಷನ್ ರೇಷ್ಯೂಸ್ x1 ಇತ್ತಲ್ಲ. ಸೊ x1 ಐ ಕ್ಯಾಪ್ ಪ್ಲಸ್ y1 ಜೆ ಕ್ಯಾಪ್ ಪ್ಲಸ್ z1 ಕೆ ಕ್ಯಾಪ್, ಈ ಥರ ಬರಿತಾ ಇದ್ರಿ. ಸೊ ಇದನ್ನು ನೀವು ಈ ಥರ ಬರೆದ್ರೂ ಕರೆಕ್ಟ್, ನೀವೆಲ್ಲ ವ್ಯಾಕ್ಟರ್ ಕಂಪ್ಲೀಟಾಗಿ. ನಾನು ಇಲ್ಲಿ ಸಿಂಪಲ್ ವೇ ಒಳಗೆ ನೀವು ಮಾಡ್ತಾ ಇದ್ದೀರಿ ಅಂತಂದರೆ, ನಾನು ಏನು ಬರ್ತಾ ಇದ್ದೀನಿ, ಬರೀ ಪಾಯಿಂಟ್ಸ್ ಮಾತ್ರ ಬರೆದುಕೋತಾ ಇದ್ದೀನಿ, ಅದು ಕೂಡ ಕರೆಕ್ಟ್ ಆಗುತ್ತೆ. x1 y1 z1 ಇಷ್ಟೇ ಬರೆದ್ರೆ ಕೂಡ ಕರೆಕ್ಟ್ ಆಗುತ್ತೆ. ಇದು ಕ್ಲಿಯರ್ ಆಯಿತಾ. ಸೊ ಇದಾದಮೇಲೆ ಇನ್ನೊಂದೇನಿದೆ, ಪೊಸಿಷನ್ ವ್ಯಾಕ್ಟರ್ ಒಂದಿದೆ. ಸೊ ಅದನ್ನು ಬರ್ಕೊಂಬೇಡಿ, ಓ ಪಿ ವ್ಯಾಕ್ಟರ್ ಈಸ್ ಈಕ್ವಸ್ ಟು, ಇದನ್ನು ಡಿನೋಟ್ ಮಾಡಿದರೆ ವ್ಯಾಕ್ಟರ್ ಆರ್ ಅಂತ. ಸೊ ಇದ್ರದ್ದು ರಿಸಲ್ಟ್ ಏನೇನಾಗುತ್ತೆ ನೋಡಿ, x, y, z. ಇದಂತೂ ನಿಮಗೆ ಗೊತ್ತೇ ಇದೆ ಆಲ್ರೆಡಿ, ಇದು ಪೊಸಿಷನ್ ವ್ಯಾಕ್ಟರ್ ಆಗುತ್ತೆ. ಸೊ ಅದಾದಮೇಲೆ ವ್ಯಾಕ್ಟರ್ ಬಿ ಒಂದಿದೆ. ಸೊ ವ್ಯಾಕ್ಟರ್ ಬಿಗೆ ಇದು ಪ್ಯಾರಲಲ್ ವ್ಯಾಕ್ಟರ್. ಸೊ ಇದ್ರದ್ದು ಡೈರೆಕ್ಷನ್ ರೇಷ್ಯೂಸ್ ಏನಾಗಿರುತ್ತಪ್ಪ ಅಂದರೆ ಎ, ಬಿ, ಸಿ ಆಗಿರುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಇಷ್ಟು ಬರೆದ್ರೆ ಸಾಕು. ಇದರಲ್ಲಿ ಏನೇನು ಇದಾವೆ ಅನ್ನೋದನ್ನು ನಾನು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದಾದಮೇಲೆ ನೀವು ಮಾಡಬೇಕಾಗಿರೋದು ವ್ಯಾಕ್ಟರ್ ಫಾರ್ಮು ಮತ್ತು ಕಾರ್ಟೇಷನ್ ಫಾರ್ಮು. ಈ 2 ರಿಸಲ್ಟ್ನ ನೀವು ಪ್ರೂವ್ ಮಾಡಿಬಿಟ್ರೆ ಈ 5 ಮಾರ್ಕ್ಸ್ ನಿಮಗೆ ಬಂದುಬಿಡುತ್ತೆ. ಅದು ಕೂಡ ಈಸಿಯಾಗಿದೆ, ಏನೂ ಡಿಫಿಕಲ್ಟ್ ಆಗಿಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ವ್ಯಾಕ್ಟರ್ ಫಾರ್ಮ್. ಓಕೆ, ಸೊ ಇವಾಗ ಫಸ್ಟು ವ್ಯಾಕ್ಟರ್ ಫಾರ್ಮ್ನ ಸ್ಟಾರ್ಟ್ ಮಾಡೋಣ. ವ್ಯಾಕ್ಟರ್ ಫಾರ್ಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಇದರಲ್ಲಿ ಯಾವ ಥರ ಪ್ರೂವ್ ಮಾಡಬೇಕಂದ್ರೆ, ಈಗ ನೋಡಿ, ಈ ಲೈನ್ ಎಲ್ಲ ಬಿ ವ್ಯಾಕ್ಟರ್ ಜೊತೆ ಪ್ಯಾರಲಲ್ ಇದೆನಾ, ಅದನ್ನೇ ನಾನು ಇಲ್ಲಿ ಬರ್ತೀನಿ. ಎಲ್ ಈಸ್ ಅ ಪ್ಯಾರಲಲ್ ಟು ಬಿ. ಓಕೆ, ಸೊ ಯಾವಾಗ 2 ಲೈನ್ ಪ್ಯಾರಲಲ್ ಇರುತ್ತವೆ ಆವಾಗ ರಿಸಲ್ಟ್ ಏನು ತೊಗೋಬೇಕಪ್ಪ ಅಂದರೆ, ಇಲ್ಲಿ ಎ ಪಿ ಅಂತ ತೊಗೋಬೋದಾ, ಈ ಲೈನ್ ರಿಸಲ್ಟ್ ನಾನು ಇಲ್ಲಿ ಎ ಇದೆ, ಇಲ್ಲಿ ಪಿ ಇದೆ, ಅಂದರೆ ಎ ಪಿ ರಿಸಲ್ಟ್ ಅಂತ ತೊಗೋಬೋದಾ. ಓಕೆ, ಸೊ ಎ ಪಿ ವ್ಯಾಕ್ಟರ್ ಈಸ್ ಪ್ಯಾರಲಲ್ ಟು ದಿ ಬಿ ವ್ಯಾಕ್ಟರ್ ಅಂತಂದರೆ, ಯಾವಾಗ ಎ ಪಿ ಈಸ್ ಪ್ಯಾರಲಲ್ ಟು ಬಿ ಅಂತಂದರೆ ಅವಾಗ ನೀವು ಲ್ಯಾಂಬ್ಡಾ ಇಂಟು ಬಿ ಅಂತ ಬರೀಬೋದು, ಕರೆಕ್ಟಾ. ಇದು ರೂಲ್ ಇದೆ, ಇದು ನಿಮಗೆ ಗೊತ್ತಿರಬೇಕು, ಕರೆಕ್ಟಾ. ಯಾವುದೇ 2 ವ್ಯಾಕ್ಟರ್ ಪ್ಯಾರಲ್ ಆಗಿತ್ತಂದರೆ ಅದ್ರ ರಿಸಲ್ಟ್ ಏನಂತ ಬರೀಕೋಬೋದು ನಾವು ಇಲ್ಲಿ, ಎ ಪಿ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು, ಲ್ಯಾಂಬ್ಡಾ ಅಂದರೆ ಎನಿ ಕಾನ್ಸ್ಟೆಂಟ್ ಆಗುತ್ತೆ. ಇವಾಗ ಇದಕ್ಕೆ 2 ಇಂಟು ಬಿ ವ್ಯಾಕ್ಟರ್ ಮಾಡಿ ಅವಾಗೂ ಅದು ಪ್ಯಾರಲಲ್ ಆಗೇ ಇರುತ್ತೆ. ಇದಕ್ಕೆ ಇನ್ನೊಂದು 2 ಮಲ್ಟಿಪ್ಲೈ ಮಾಡಿದ್ರೆ ಇದು ಎಕ್ಸ್ಟೆಂಡ್ ಆಗಿರುತ್ತೆ ಅಷ್ಟೇ ಮಾತ್ರ, ಅವಾಗ 2 ರಿಸಲ್ಟ್ ಪ್ಯಾರಲಲ್ ಆಗಿರುತ್ತಾ. ಇದಕ್ಕೆ 3 ಮಲ್ಟಿಪ್ಲೈ ಮಾಡಿದರೆ ಅದೇ ಎಷ್ಟು ಎಕ್ಸ್ಟೆಂಡ್ ಆಗುತ್ತೆ, ಆದರೂ ಕೂಡ ಇದು ಲ್ಯಾಂಬ್ಡಾ ಪ್ಯಾರಲಲ್ ಆಗೇ ಇರುತ್ತಲ್ಲ ಇದ್ರ ಜೊತೆ, ಸಾರಿ ಎಲ್ ಲೈನ್ ಜೊತೆ ಈ ಬಿ ವ್ಯಾಕ್ಟರ್ ಪ್ಯಾರಲಲ್ ಆಗೇ ಇರುತ್ತೆ. ಹಾಗಾಗಿ ಈ ರಿಸಲ್ಟ್ನ ನೀವು ತೊಗೊಳ್ಳೋದು ಮರಿಬಾರ್ದು. ಓಕೆ, ಸೊ ಇದು ಸಿಕ್ತಾ. ಸೊ ಇದಾದಮೇಲೆ ಇಲ್ಲಿ ಒಂದು ನಾನು ಟ್ರಯಾಂಗಲ್ನ ಅಬ್ಸರ್ವ್ ಮಾಡಿ. ಈ ಡೈಗ್ರಾಮಲ್ಲಿ ಯಾವುದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಓ ಎ ಪಿ ಅನ್ನೋದು ಟ್ರಯಾಂಗಲ್ ಇದೆನಾ. ಸೊ ಆ ಟ್ರಯಾಂಗಲ್ನ ನಾನು ತೊಗೋತಾ ಇದ್ದೀನಿ ಫ್ರಾಮ್ ಟ್ರಯಾಂಗಲ್ ಓ ಎ ಪಿ. ಓಕೆ, ಈ ಟ್ರಯಾಂಗಲಲ್ಲಿ ಏನಿದೆ ನೋಡಿ. ಓಕೆ, ಸೊ ಇವಾಗ ಟ್ರಯಾಂಗಲ್ ಓ ಎ ಪಿ ತೊಗೊಂಡೆ. ಸೊ ಈ ಟ್ರಯಾಂಗಲ್ ಓ ಎ ಪಿನ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನೋಡಿ ಸಪ್ರೇಟಾಗಿ. ಇಲ್ಲಿ ಓ ಇದೆ, ಒರಿಜಿನ್ ಪಾಯಿಂಟು ಈ ಥರ ಇದೆ, ಇದು ಪಾಯಿಂಟ್ ಎ. ಅದಾದಮೇಲೆ ಇದು ಪಿ ಪಾಯಿಂಟ್ ಇದೆ, ಅದಾದಮೇಲೆ ಇಲ್ಲಿ ಓ ಎ ಇದೆ, ಕರೆಕ್ಟಾ. ಸೊ ಇದು ಎ ಪಿ ಡೈರೆಕ್ಷನ್ ಈ ಥರ ಇದೆ. ಸೊ ಈ ಟ್ರಯಾಂಗಲಲ್ಲಿ ನಾವು ಎಡಿಷನ್ ಆಫ್ ಅ ವ್ಯಾಕ್ಟರ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾ ಅಂತ ನೀವು ಸ್ಟಡಿ ಮಾಡಿದ್ದೀರಾ. ಸೊ ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾ ಏನಿದೆ ಅಂತಂದರೆ, ಸೊ ಇದಕ್ಕೆ ನೀವು ಎ ಅಂತ ಕೊಟ್ಟಿದ್ದೀರಾ, ಇದಕ್ಕೆ ಆರ್ ಅಂತ ಕೊಟ್ಟಿದ್ದೀರಾ. ಸೊ ಇದನ್ನು ಯಾವ ಥರ ಬರೀಬೇಕಂದ್ರೆ, ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಓ ಪಿ ಆಗುತ್ತೆ. ಯಾವ ಥರ ಅಂದರೆ, ಯಾವಾಗಲೂ ಎಡಿಷನ್ ವ್ಯಾಕ್ಟರ್ ತೊಗೊಂಡ್ರೆ ಈ ಥರ ನೀವು ಸ್ಟಾರ್ಟ್ ಮಾಡಿದರೆ, ಇದು ನಿಮ್ಮದು ಇನಿಷಿಯಲ್ ಪಾಯಿಂಟ್, ಇದು ಟರ್ಮಿನಲ್ ಪಾಯಿಂಟು. ಓಕೆ, ಇಲ್ಲಿ ಪಾಯಿಂಟ್ ಎ ಇದೆ. ಸೊ ಇದಾದಮೇಲೆ ನೀವು ನೆಕ್ಸ್ಟ್ ವ್ಯಾಕ್ಟರ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಿರಬೇಕು, ಅದರದ್ದು ಡೈರೆಕ್ಷನ್ ಈ ಥರನೇ ಇರಬೇಕು. ಇಲ್ಲಿ ಈ ಥರನೇ ಇದೆನಾ. ಸೊ ಇಲ್ಲಿ ಪಿ ಇದೆ. ಅದಾದಮೇಲೆ ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂದರೆ, ಈ ಫಸ್ಟ್ ವ್ಯಾಕ್ಟರ್ದು ಇನಿಷಿಯಲ್ ಪಾಯಿಂಟು, ಸೆಕೆಂಡ್ ವ್ಯಾಕ್ಟರ್ದು ಟರ್ಮಿನಲ್ ಪಾಯಿಂಟ್ ಎರಡು ಜಾಯಿನ್ ಆಗುತ್ತಲ್ಲ, ಅದು ನಿಮ್ಮದು ಎ ಪ್ಲಸ್ ಬಿ ಆಗಿರುತ್ತೆ. ಸಪೋಸ್ ನೀವು ಇದಕ್ಕೆ ಎ ಕೊಟ್ಟಿದ್ದು, ಇದಕ್ಕೆ ಬಿ ವ್ಯಾಕ್ಟರ್ ಅಂತ ಕೊಟ್ಟಿದ್ರೆ, ಈ 2 ರಿಸಲ್ಟ್ ಸಮ್ ಇಲ್ಲಿರುತ್ತೆ ಈ ವ್ಯಾಕ್ಟರ್ ರಿಸಲ್ಟಲ್ಲಿ. ಅದನ್ನೇ ನಾವು ಏನೇನು ಬರ್ಕೊಂಡಿದ್ದೀವಿ, ಓ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮ್ಮದು ಓ ಪಿ ಆಗುತ್ತೆ. ಇದು ವ್ಯಾಕ್ಟರ್ ಎಡಿಷನ್ ಫಾರ್ಮುಲಾ ಗೊತ್ತಾಯ್ತಾ. ಸೊ ಅದನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಏನಿದೆ, ಓ ಎ ಪ್ಲಸ್ ಎ ಪಿ ಈಸ್ ಈಕ್ವಲ್ಸ್ ಟು
ಒ ಪಿ. ಈ ವೆಕ್ಟರ್ ಎಡಿಷನ್ ನಿಮ್ಗೆ ಗೊತ್ತಿದ್ದರೆ ನಿಮ್ದು ಅರ್ಧ ಪಾರ್ಟ್ ಮುಗಿದ ಹಾಗೇನೆ, ಇದರಲ್ಲಿ ಏನೂ ಡಿಫಿಕಲ್ಟ್ ಆಗೋದಿಲ್ಲ. ಇದು ಗೊತ್ತಾಯ್ತಾ ಯಾವ ಥರ ತೊಗೋಬೇಕಂತ? ಓಕೆ. ಸೊ ಒ ಎ ಈಸ್ ಈಕ್ವಲ್ಸ್ ಟು ಏನು ಡಿನೋಟ್ ಮಾಡಿದರೆ, ವೆಕ್ಟರ್ ಎ ಅಂತ ಡಿನೋಟ್ ಮಾಡಿದರೆ ಅದನ್ನು ಇಲ್ಲಿ ಬರ್ಕೊಂಬಿಡಿ. ಅದಾದಮೇಲೆ ಎ ಪಿ ವ್ಯಾಕ್ಟರ್ ಅಂದರೆ ಏನು ಬಂದಿದೆ ನೋಡಿ, ಇಲ್ಲಿ ಲ್ಯಾಂಬ್ಡಾ ಇಂಟು ಬಿ ಇದನ್ನು, ಅದನ್ನು ನಾನು ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಅದರ ರಿಸಲ್ಟ್ನ ಲ್ಯಾಂಬ್ಡಾ ಇಂಟು ಬಿ ವ್ಯಾಕ್ಟರ್ ಈಸ್ ಈಕ್ವಲ್ಸ್ ಟು ಒ ಪಿ ಅಂತಂದರೆ ಏನಿದೆ ನೋಡಿ, ವ್ಯಾಕ್ಟರ್ ಆರ್ ಇದೆ, ಅದಂತೂ ಪೊಸಿಷನ್ ವ್ಯಾಕ್ಟರ್ ಇದೆ. ಓಕೆ ಅಂತ. ಸೊ ಇದು ನಿಮ್ಮದು ವ್ಯಾಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಏನು ಬಂದಿದೆ ನೋಡಿ, ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ಸೊ ಇದನ್ನು ಯಾವ ಥರ ಬರೀಬೇಕಂದ್ರೆ ಇಲ್ಲಿ ವ್ಯಾಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಇಲ್ಲಿಂದ ಬರ್ದೇನೆ ವ್ಯಾಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಬಂತಲ್ಲ. ಸೊ ಇದನ್ನು ನೀವೇನಂತ ಹೇಳ್ತೀರಾ, ವ್ಯಾಕ್ಟರ್ ಫಾರ್ಮ್ ಅಂತ ಹೇಳ್ತಾರೆ. ವ್ಯಾಕ್ಟರ್ ಫಾರ್ಮ್ ಇಲ್ಲಿಗೆ ಮುಗಿದೋಯ್ತು. ಜಸ್ಟ್ ಏನಿದೆ, ಟ್ರಯಾಂಗಲ್ ಫಾರ್ಮಲ್ಲಿ ಹಾಕಿದ್ದೀರಾ, ಟ್ರಯಾಂಗಲ್ ಒಳಗೆ ಎಡಿಷನ್ ಆಫ್ ಅ ವ್ಯಾಕ್ಟರ್ ಫಾರ್ಮಲ್ಲಿ ಹಾಕಿದ್ದೀರಾ. ಅದಾದಮೇಲೆ ಅದ್ರ ವ್ಯಾಲ್ಯೂಸ್ ಫಿಲಪ್ ಮಾಡಿ ಬರೆದ್ಬಿಟ್ರೆ ಇದು ವ್ಯಾಕ್ಟರ್ ಫಾರ್ಮ್ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಬರೋದು ಕಾರ್ಟೇಷನ್ ಫಾರ್ಮ್. ಸೊ ಕಾರ್ಟೇಷನ್ ಫಾರ್ಮ್ ಭಾಳ ಈಸಿ ಇದೆ ನೋಡಿ, ಅದು ಕೂಡ. ಓಕೆ. ಸೊ ನೆಕ್ಸ್ಟ್ ಏನದು, ಕಾರ್ಟೇಷನ್ ಫಾರ್ಮ್ ಮಾಡಬೇಕು. ಇದೊಂದು ಮಾಡಿಬಿಟ್ರೆ ನಿಮ್ಮದು ಇದ್ರದ್ದು ಡೆರಿವೇಷನ್ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸೊ ಕಾರ್ಟೇಷನ್ ಫಾರ್ಮ್ ಮಾಡಬೇಕಂದ್ರೆ ಯಾವಾಗಲೂ ನೀವೇನು ಯೂಸ್ ಮಾಡ್ಕೋಬೇಕಂದ್ರೆ ವ್ಯಾಕ್ಟರ್ ಫಾರ್ಮ್ದು ಏನು ಬಂದಿದೆ ರಿಸಲ್ಟ್ ಅದನ್ನು ಯೂಸ್ ಮಾಡ್ಕೋಬೇಕು. ಏನು ಬಂದಿದೆ ನೋಡಿ ನಮ್ಮದು ವ್ಯಾಕ್ಟರ್ ಫಾರ್ಮ್ದು ರಿಸಲ್ಟು, ವ್ಯಾಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ವ್ಯಾಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ಇಂಟು ವ್ಯಾಕ್ಟರ್ ಬಿ. ಇದು ನಮ್ಮದು ರಿಸಲ್ಟಾ. ಓಕೆ. ಸೊ ಇಲ್ಲಿ ವ್ಯಾಕ್ಟರ್ ಆರ್ ಈಸ್ ಈಕ್ವಲ್ಸ್ ಟು ಏನು ಬಂದಿದೆ ನೋಡಿ, ನಾವು ಸ್ಟಾರ್ಟಿಂಗಲ್ಲಿ ಏನು ತೊಗೊಂಡಿದ್ವಿ ಇದನ್ನೇ ಬರ್ಕೊಂಡ್ಬಿಟ್ರೆ ಮುಗೀತು. ಇಲ್ಲಿ ಕಂಪ್ಲೀಟಾಗಿ ವ್ಯಾಕ್ಟರ್ ಬರೀಕ್ಕಿಂತಲೂ ನಾವು ಡೈರೆಕ್ಷನ್ ರೇಷಿಯೋಸ್ನೇ ಬರ್ಕೋತಾ ಇದ್ದೀನಿ. ಏನಿದೆ, ಎಕ್ಸ್ ಕಮ ವೈ ಕಮ ಝೆಡ್ ಇದೆ. ಆಮೇಲೆ ವ್ಯಾಕ್ಟರ್ ಎದು ಏನಿದೆ ನೋಡಿ, x1 y1 z1 ಇದೆ, ಪ್ಲಸ್ ಲ್ಯಾಂಬ್ಡಾ ಇಂಟು ವ್ಯಾಕ್ಟರ್ ಬಿದು ಏನಿದೆ, a b c ಇದೆ. ಸೊ ಎ ಬಿ ಸಿನ ಬರ್ಕೊಂಡಿದ್ದೀನಿ. ಇದು ಅರ್ಥ ಆಯ್ತಾ? ಸೊ ಇವಾಗ ಇದನ್ನು ಪೂರ ಸಿಂಪ್ಲಿಫೈ ಮಾಡಿಕೊಂಡ್ರೆ ಎಕ್ಸ್ ವೈ ಝೆಡ್. ಓಕೆ. ಇದು x1 ಪ್ಲಸ್ ಲ್ಯಾಂಬ್ಡಾ ಅಂದರೆ ಇದನ್ನು ಆ್ಯಡ್ ಮಾಡ್ಬೋದಾ, ಮೊದಲು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು, ಲ್ಯಾಂಬ್ಡಾ ಇಂಟು ಎ ಆಗುತ್ತೆ. ಅದಾದಮೇಲೆ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ರಿಸಲ್ಟ್ ಮಾತ್ರ ಆ್ಯಡ್ ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ನ ನೀವು ಆ್ಯಡ್ ಮಾಡ್ತಾ ಹೋಗಬೇಕು. ಕರೆಕ್ಟ್? ಯಾಕಂದರೆ ಇದು ಐ ರಿಸಲ್ಟ್ ಇರುತ್ತೆ, ಇದು ಜೆ, ಆದಮೇಲೆ ಇದು ಕೆ ಇರುತ್ತೆ. ಓಕೆ. ಸೊ ಇದು ಏನಾಗುತ್ತೆ ನೋಡಿ, x1 ಪ್ಲಸ್ ಇಲ್ಲಿ ಲ್ಯಾಂಬ್ಡಾ ಇಂಟು ಎ ಮಾಡಿದರೆ ಲ್ಯಾಂಬ್ಡಾ ಎ ಆಯಿತಾ, ಒಂದು ರಿಸಲ್ಟ್ ನಮ್ಗೆ ಸಿಕ್ತು. ಅದೇ ರೀತಿ ಇಲ್ಲಿ y1 ಇದೆ ಅಂದರೆ y1 ಪ್ಲಸ್ ಲ್ಯಾಂಬ್ಡಾ ಇದಕ್ಕೆ ಬಿ ಮಲ್ಟಿಪ್ಲೈ ಮಾಡಿದರೆ ಲ್ಯಾಂಬ್ಡಾ ಇಂಟು ಬಿ. ಅದಾದಮೇಲೆ ಇನ್ನೊಂದು ರಿಸಲ್ಟ್ ಏನಿದೆ, z1 ಇದೆ. ಸೊ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಆಯಿತು. ಏನು ಮಾಡಿದೆ ನಾನು, ಫಸ್ಟ್ ಲ್ಯಾಂಬ್ಡಾ ಇದು ಮೂರಕ್ಕೂ ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ ಆ್ಯಡ್ ಮಾಡಿದೆ. ಇವಾಗ ಇದು ಆನ್ಸರ್ ಬಂತು. ಸೊ ಇವೆರಡು ರಿಸಲ್ಟ್ಸ್ ಈಕ್ವಲ್ ಇದೆ ಅಂದರೆ ಇದು ಕರೆಸ್ಪಾಂಡಿಂಗ್ ರಿಸಲ್ಟ್ಸ್ನು ಈಕ್ವಲ್ ಆಗಲೇಬೇಕಾ? ಓಕೆ. ಸೊ ನಾನು ಇದ್ರಾಗ ಒಂದು ರಿಸಲ್ಟ್ನ ತೊಗೋತಾ ಇದ್ದೀನಿ. ಯಾವುದು? ಫಸ್ಟ್ ರಿಸಲ್ಟ್ ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯ್ತು ಇವಾಗ, x1 ಪ್ಲಸ್ ಲ್ಯಾಂಬ್ಡಾ ಇಂಟು ಎ ಆಯಿತು. ಕರೆಕ್ಟಾ? ಇದರಲ್ಲಿ ನಾವು ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಇದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಇಲ್ಲಿ ಲ್ಯಾಂಬ್ಡಾ ಎ ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ. x1 ಈ ಸೈಡ್ ಶಿಫ್ಟ್ ಮಾಡಿದರೆ ಎಕ್ಸ್ ಮೈನಸ್ x1 ಆಗುತ್ತೆ. ಅದಾದಮೇಲೆ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ x1 ಡಿವೈಡೆಡ್ ಬೈ ಎ ಆಯಿತು. ಯಾಕಂದರೆ ಇಲ್ಲಿ ಎ ಮಲ್ಟಿಪ್ಲೈ ಇದೆ, ಈ ಸೈಡ್ ತೊಗೊಂಬಂದರೆ ಡಿವೈಡೆಡ್ ಬೈ ಬಂತು. ಓಕೆ. ಒಂದು ರಿಸಲ್ಟ್ ನಮ್ಗೆ ಸಿಗ್ತಾ. ಅದೇ ರೀತಿ ನಾನು ಇಲ್ಲಿ ತೊಗೋದು ನೆಕ್ಸ್ಟ್ ರಿಸಲ್ಟ್ ಏನಿದೆ ನೋಡಿ, y ಈಸ್ ಈಕ್ವಲ್ಸ್ ಟು ತೊಗೋತಾ ಇದ್ದೀನಿ. y ಈಸ್ ಈಕ್ವಲ್ಸ್ ಟು y1 ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ಇದೆ. ಸೊ ಇದರಲ್ಲಿನೂ ಸೇಮ್ ಮಾಡ್ತಾಯಿದ್ದೀನಿ, ಲ್ಯಾಂಬ್ಡಾ ಇಂಟು ಬಿ ಇಲ್ಲೇ ಬರೋದು, y1 ಈ ಸೈಡ್ ಶಿಫ್ಟ್ ಮಾಡಿದರೆ y ಮೈನಸ್ y1 ಆಗುತ್ತೆ. ಅದಾದಮೇಲೆ ಇಲ್ಲಿ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಏನಾಗುತ್ತೆ, y ಮೈನಸ್ y1 ಡಿವೈಡೆಡ್ ಬೈ ಬಿ ಬರುತ್ತೆ. ಸಿಮಿಲರ್ಲಿ ನೆಕ್ಸ್ಟ್ ರಿಸಲ್ಟ್ನು ಅದೇ ರೀತಿ ಆಗುತ್ತಾ? ಓಕೆ. ಇಲ್ಲಿ ಏನಾಗುತ್ತೆ ನೋಡಿ, ಏನಿದೆ z ಈಸ್ ಈಕ್ವಲ್ಸ್ ಟು ಈ z ರಿಸಲ್ಟ್ ಈಸ್ ಈಕ್ವಲ್ಸ್ ಏನಾಗುತ್ತೆ, ಲಾಸ್ಟ್ ರಿಸಲ್ಟ್ z1 ಪ್ಲಸ್ ಲ್ಯಾಂಬ್ಡಾ ಇಂಟು ಸಿ ಇದೆ. ಸೊ ಇದರಲ್ಲಿನೂ ನಾನು z1 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಲ್ಯಾಂಬ್ಡಾ ಇಂಟು ಸಿ ಈಸ್ ಈಕ್ವಲ್ಸ್ ಟು z ಮೈನಸ್ z1, ಆಮೇಲೆ ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಟು z ಮೈನಸ್ z1 ಡಿವೈಡೆಡ್ ಬೈ ಸಿ. ಎಲ್ಲ ರಿಸಲ್ಟ್ ಲ್ಯಾಂಬ್ಡಾ ಬಂದಿದೆನಾ? ಸೊ ಲ್ಯಾಂಬ್ಡಾ ಅಂದರೆ ಟೋಟಲಾಗಿ ನಾವು ಲ್ಯಾಂಬ್ಡಾ ಈಸ್ ಈಕ್ವಲ್ಸ್ ಅಂದರೆ ಇವೆಲ್ಲ ವ್ಯಾಲ್ಯೂಸ್ನು ಈಕ್ವಲ್ ಆಗಲೇಬೇಕು. ಸೊ ಏನೇನು ಬಂದಿದೆ ನಮ್ಮದು ಈಕ್ವಲ್ ಆಗುವಂಥ ರಿಸಲ್ಟ್ಸು, x ಮೈನಸ್ x1 ಡಿವೈಡೆಡ್ ಬೈ ಎ ಈಸ್ ಈಕ್ವಲ್ಸ್ ಟು y ಮೈನಸ್ y1 ಡಿವೈಡೆಡ್ ಬೈ ಬಿ ಈಸ್ ಈಕ್ವಲ್ಸ್ ಟು z ಮೈನಸ್ z1 ಡಿವೈಡೆಡ್ ಬೈ ಸಿ. ಸೊ ಇದು ನಿಮ್ಮದು ಕಾರ್ಟೇಷನ್ ಫಾರ್ಮ್. ಓಕೆ. ಸೊ ಎಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟ್ ಡೆರಿವೇಷನ್ ಕಂಪ್ಲೀಟ್ ಆಯಿತು. ಏನಿದೆ ಇದರಲ್ಲಿ ಡಿಫಿಕಲ್ಟಿ ಇದೆ? ಏನೂ ಇಲ್ಲ, ಈಸಿಯಾಗಿದೆ. ಸೊ ಇಲ್ಲಿ ವ್ಯಾಕ್ಟರ್ ಫಾರ್ಮ್ ತೊಗೋಬೇಕಂದ್ರೆ ನಿಮ್ಗೆ ಏನು ಗೊತ್ತಿರಬೇಕು, ಎಡಿಷನ್ ಆಫ್ ಅ ವ್ಯಾಕ್ಟರ್ ಫಾರ್ಮುಲಾ ಗೊತ್ತಿದೆ, ಮುಗೀತು. ಅದಾದಮೇಲೆ ಇಲ್ಲಿ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಯಾವುದು? ಪ್ಯಾರಲ್ ಇದ್ದಾಗ ಎ ಪಿ ಈಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಬಿ, ಇದು ಈಸಿಯಾಗಿ ಬಂದುಬಿಡುತ್ತೆ. ಅದಾದಮೇಲೆ ಇಲ್ಲಿ ಅಂತೂ ಯಾವ್ಯಾವ ವ್ಯಾಲ್ಯೂಸ್ ಇದ್ದಾವೆ ಅದನ್ನ ಹಾಕಿ ಸಿಂಪ್ಲಿಫೈ ಮಾಡಿ ಲ್ಯಾಂಬ್ಡಾ ವ್ಯಾಲ್ಯೂನ ಫೈಂಡ್ ಮಾಡ್ಕೊಂಡ್ಬಿಟ್ರೆ ಮುಗೀತು, ನಿಮ್ಮದು ಕಾರ್ಟೇಷನ್ ಫಾರ್ಮ್ ಬರುತ್ತೆ. ಏನಿದೆ ನೋಡಿ ಕ್ವಶನ್, ಇಫ್ y ಈಸ್ ಈಕ್ವಲ್ಸ್ ಟು 3 cos ಆಫ್ ಲಾಗ್ ಎಕ್ಸ್ ಪ್ಲಸ್ 4 sin ಆಫ್ ಲಾಗ್ ಎಕ್ಸ್ ದೆನ್ ಶೋ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ x² y2 ಅಂದರೆ ಅದು ನಿಮ್ಮದು ಸೆಕೆಂಡ್ ಆರ್ಡರ್ d² y ಬೈ dx², x y1 ಅಂತಂದರೆ ಅದು dy ಬೈ dx, y ಅಂತಂದರೆ ಆಲ್ರೆಡಿ ಕೊಟ್ಟಿರುವಂಥ ಕ್ವಶನ್ ಆಗಿರುತ್ತೆ.
ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಈ ಕ್ವಶನ್ ಯಾಕೆ ಭಾಳ ಇಂಪಾರ್ಟೆಂಟ್ ಆಗುತ್ತಂದರೆ ಈ ಕ್ವಶನ್ ಆಲ್ರೆಡಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ 14ನಲ್ಲಿ ಬಂದಿದೆ, ಆಮೇಲೆ 16ನಲ್ಲಿ ಬಂದಿದೆ, ಅದಾದಮೇಲೆ 17ನಲ್ಲಿ ಬಂದಿದೆ, ಅದಾದಮೇಲೆ 19ನಲ್ಲಿ ಬಂದಿದೆ. ಓಕೆ, ಸೊ ಎಲ್ಲ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲೇ ಬಂದಿರೋದು ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಇದೆ. ಓಕೆ, 4 ಸತಿ ಬಂದಿದೆ ಇದೇ ಕ್ವಶನ್ ಮತ್ತು ಭಾಳ ಸಿಂಪಲ್ ಆಗಿದೆ. ಓಕೆ, ಸೊ ಜುಲೈ 14, 16, 17, 19ನಲ್ಲಿ ಬಂದಿದೆ. ಓಕೆ, ಸೊ ಹಾಗಾಗಿ ಅದನ್ನು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಭಾಳ ಸಿಂಪಲ್ ಆಗಿದೆ ಎಕ್ಸಾಂಪಲ್ ಕೂಡ. ಓಕೆ, ಸೊ ಮೊದಲಿಗೆ ಕ್ವಶನ್ ಏನಿದೆ ನಾನು ಬರ್ಕೋತಾ ಇದ್ದೀನಿ. y = 3 cos of log x plus 4 sin of log x. ಇದು ಕ್ವಶನ್ ಇರೋದು. ಸೊ ಇಲ್ಲಿ ಏನು ಮಾಡಬೇಕು, ಬಹಳ ಈಸಿಯಾಗಿರುವಂಥ ಮೆಥಡ್ ಈ ಫಾಲೋ ಮಾಡಬೇಕಂತಂದರೆ ಫಸ್ಟ್ ಒಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಏನು ಬರುತ್ತೆ, dy/dx. ಇಲ್ಲಿ 3 ಆ್ಯಸ್ ಇಟ್ ಈಸ್ ಬರೀತಾರೆ. ಕಾಸ್ಟ್ ಡಿಫ್ರೆನ್ಷಿಯೇಷನ್ ಮಾಡ್ಕೋಬೇಕು. ಫಸ್ಟು ಯಾವುದಿದೆ, ಫಸ್ಟ್ ಫಂಕ್ಷನ್ ಕಾಸ್ ಇದೆನಾ. ಓಕೆ, ಕಾಸ್ಟ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಒಳಗಡೆ ಏನಿದೆ ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಯಾವುದು ಒಳಗಡೆ ಎಕ್ಸ್ಟ್ರಾ ಟರ್ಮ್ ಇದೆಯಲ್ಲ ಅದಕ್ಕೆ ನಾವು ಏನು ಮಾಡಬೇಕು, ಇವಾಗ ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಇದು ನಮಗೆ ಗೊತ್ತಿರಬೇಕು. ಓಕೆ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಓಕೆ, ನಾನು ಇದನ್ನು ಡೈರೆಕ್ಟಾಗಿ ಬರೀಬಹುದಾ. ಓಕೆ, ಇದನ್ನು ನಾನು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತಾ ಇದ್ದೀನಿ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಏನಾಗುತ್ತೆ, 1/x ಆಗುತ್ತೆ. ಕರೆಕ್ಟಾ. ನೆಕ್ಸ್ಟ್ ಪ್ಲಸ್ 4 ಆ್ಯಸ್ ಇಟ್ ಈಸ್. ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಕಾಸ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಮತ್ತು ಇಲ್ಲಿ ಲಾಗ್ ಎಕ್ಸ್ ಅನ್ನೋದು ಎಕ್ಸ್ಟ್ರಾ ಟರ್ಮ್. ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇದು ಮತ್ತೆ 1/x ಆಗುತ್ತೆ. ನಾನು ಏನು ಮಾಡಿದೆ, ಫಸ್ಟ್ ಯಾವುದಿದೆ ಕಾಸ್ ಇದೆ, ಕಾಸಿಗೆ ಡಿಫ್ರೆನ್ಷಿಯೇಟ್ ಮಾಡಿದೆ, ಒಳಗಿರೋದು ಆ್ಯಸ್ ಇಟ್ ಈಸ್ ಬರದೆ. ಆಮೇಲೆ ಒಳಗಿರೋದು ಎಕ್ಸ್ಟ್ರಾ ಟರ್ಮ್ ಎಕ್ಸ್ ಇದ್ದರೆ ಫಾರ್ಮುಲಾ ಸೈನ್ ಅಂತ ಬರೀಬೋದಾಗಿತ್ತು. ಇಲ್ಲಿ ಎಕ್ಸ್ಟ್ರಾ ಟರ್ಮ್ ಲಾಗ್ ಇತ್ತು, ಸೊ ಲಾಗ್ ಡಿಫ್ರೆನ್ಷಿಯೇಷನ್ 1/x. ಸಿಮಿಲರ್ ಕೇಸ್ ಇಲ್ಲಿನೂ ಅದೇ ಅಪ್ಲೈ ಮಾಡಿದೆ. ಓಕೆ, ಇವಾಗ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಯಾವಾಗಲೂ ಶೋ ದ್ಯಾಟ್ ಪ್ರೂವ್ ದ್ಯಾಟ್ ಕ್ವಶನ್ ಬಂದಾಗ ಫಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಾದಮೇಲೆ ಯಾವುದಾದ್ರೂ ಡಿನಾಮಿನೇಟ್ರಲ್ಲಿ ಟರ್ಮ್ಸ್ ಬಂದರೆ ಅದನ್ನು ಶಿಫ್ಟ್ ಮಾಡ್ಕೋಬೇಕು ಲೆಫ್ಟ್ ಹ್ಯಾಂಡ್ ಸೈಡ್. ಗೊತ್ತಾಯ್ತಾ. ಓಕೆ, ಸೊ ಡಿನಾಮಿನೇಟರಲ್ಲಿ ಏನು ಬಂದಿದೆ, ಎಕ್ಸ್ ಬಂದಿದೆ ಅಂದರೆ ಎಲ್ ಸಿ ಎಮ್ ಎಕ್ಸ್ ಆಗುತ್ತಾ, ಅಂದರೆ 1/x ನೀವು ಕಾಮನ್ ಫ್ಯಾಕ್ಟರ್ ತೊಗೋಬೋದು. ಸೊ 1/x ಇದ್ದರೆ ಎಕ್ಸ್ನ ನಾನು ಈ ಸೈಡ್ ಶಿಫ್ಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ಏನಾಗುತ್ತೆ, ಇದು ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ಡಿವೈಡೆಡ್ ಬೈ ಇದೆ, ಕರೆಕ್ಟಾಗಿ. ಇದು ಇವಾಗ ನೋಡಿ, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬಂತು, ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಬಂತು, ಸೊ ಇಲ್ಲಿ ಕೂಡ ಡಿವೈಡೆಡ್ ಬೈ ಎಕ್ಸ್ ಬಂತು. ಸೊ ಎರಡರಲ್ಲಿ ಎಕ್ಸ್ ಕಾಮನ್ ಬರುತ್ತೆ ಎಲ್ ಸಿ ಎಮು. ಸೊ ಅದನ್ನು ನಾನು ಈ ಸೈಡ್ ಶಿಫ್ಟ್ ಮಾಡಿದರೆ ಮಲ್ಟಿಪ್ಲೈ ಆಗುತ್ತೆ. ಇದು dy/dx ಈಸ್ ಈಕ್ವಲ್ಸ್ ಟು ಇಲ್ಲಿ ಉಳಿದಿರೋದು -3 sin ಆಫ್ ಲಾಗ್ ಎಕ್ಸ್ ಪ್ಲಸ್ 4 cos ಆಫ್ ಲಾಗ್ ಎಕ್ಸ್ ಉಳಿತು. ಇವಾಗ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ತೊಗೋಬೋದು. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇನ್ನೊಂದು ಸತಿ ನಾವು ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಬೇಕಿದ್ರೆ ಬರೀ ನೀವು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಇದನ್ನು ನೋಡಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ವೇರಿಯೇಬಲ್ನ ಕನ್ಸಿಡರ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಒಂದು ವೇರಿಯೇಬಲ್ ಇದೆ, ಇದು ಒಂದು ವೇರಿಯೇಬಲ್ ಆಗುತ್ತೆ. u/v ಫಾರ್ಮುಲಾ, u/v ಫಾರ್ಮುಲಾ ಅಂದರೆ ಇದಕ್ಕೆ ನೀವು u ಅಂತ ಕೊಡಿ, ಇದಕ್ಕೆ v ಅಂತ ಕೊಡಿ. ಏನಾಗುತ್ತೆ ನೋಡಿ ಕೇರ್ಫುಲ್ಲಾಗಿ, ಎಕ್ಸ್ ಆ್ಯಸ್ ಇಟ್ ಈಸ್ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಒಂದೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇದು d²y/dx² ಆಗುತ್ತೆ. ಅದಾದಮೇಲೆ ಪ್ಲಸ್ಸು ಇವಾಗ v ಆ್ಯಸ್ ಇಟ್ ಈಸ್ dy/dx ಆ್ಯಸ್ ಇಟ್ ಈಸ್. ಡಿಫ್ರೆನ್ಷನ್ ಆಫ್ ಎಕ್ಸ್ ಏನಾಗುತ್ತೆ, 1 ಆಗುತ್ತೆ. ಇದು ಮುಗೀತಾ. ಓಕೆ, ಆಮೇಲೆ ಈ ಸೈಡ್ ಬನ್ನಿ, 3 ಸೈನ್ ಡಿಫ್ರೆನ್ಷಿಯೇಷನ್ ಕಾಸ್ ಆಫ್ ಲಾಗ್ ಎಕ್ಸ್, ಮತ್ತು ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್, ಮತ್ತು ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1/x. ನಾನು ಅದನ್ನು ಇಲ್ಲಿ ಕೆಳಗಡೆ ಬರ್ತೀನಿ. ಪ್ಲಸ್, ಸೊ ಇಲ್ಲಿನೂ ಮತ್ತೆ ಏನು ಬರುತ್ತೆ ನೋಡಿ, 4 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮತ್ತು ಮೈನಸ್ ಬರುತ್ತೆ. ಸೊ ನಾನು ಇದನ್ನು ಇಲ್ಲೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. -4 ಇಂಟು ಕಾಸ್ ಡಿಫ್ರೆನ್ಷಿಯೇಷನ್ ಸೈನ್ ಆಫ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಕರೆಕ್ಟಾ. ಓಕೆ, ಮತ್ತು ಇಲ್ಲಿ ಎಕ್ಸ್ಗೆ ಬಂತ ಕಾಮನ್ ಫ್ಯಾಕ್ಟರ್. ಓಕೆ, ಆ ಎಕ್ಸ್ನು ಕೂಡ ಈ ಸೈಡ್ ಶಿಫ್ಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡ್ಕೊಂಬಿಡಿ. ಏನಾಗುತ್ತೆ ನೋಡಿ, ಈ ಕಂಪ್ಲೀಟ್ ಟರ್ಮ್ಗೆ ಎಕ್ಸಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಓಕೆ, ಸೊ ಆಲ್ರೆಡಿ ಇಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ಈ ಸೈಡ್ ಬರೀಬೇಕಾಗಿರೋದು ಎಕ್ಸನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಸೊ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ, x² ಆಗುತ್ತೆ. ಇಲ್ಲೇನಿತ್ತು ಆಲ್ರೆಡಿ d²/dx² ಇತ್ತು. ಪ್ಲಸ್ ಇಲ್ಲಿ 1 ಇದೆ, ಸೊ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಯಿತಾ. ಇದು dy/dx ಆ್ಯಸ್ ಇಟ್ ಈಸ್, ಅಂದರೆ ಎಕ್ಸ್ ಇಂಟು dy/dx ಆಯಿತು ಈಸ್ ಈಕ್ವಲ್ಸ್ ಟು. ಸೊ ಇಲ್ಲಿ ಎಕ್ಸ್ ಆಲ್ರೆಡಿ ಹೋಗಿದೆ, ಅಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ. ಸೊ ಮೈನಸ್ ನಾನು ಕಾಮನ್ ಫ್ಯಾಕ್ಟರ್ ತೊಗೋತೀನಿ. ಉಳಿದಿರೋಂಥ ರಿಸಲ್ಟ್ ಏನಾಗುತ್ತೆ ನೋಡಿ, 3 cos ಆಫ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಆಫ್ ಲಾಗ್ ಎಕ್ಸ್. ಕರೆಕ್ಟಾ. ಸೊ ಇದು ಬಂತ ಆನ್ಸರ್. ಸೊ ಇದು ನೋಡಿ ನಿಮಗೆ ಆಗುತ್ತೆ ಕ್ವಶನಲ್ಲಿರೋದಂಥದ್ದು ಬಂದಿದೆ. ಓಕೆ, ಕ್ವಶನಲ್ಲಿ ಏನಿದೆ ನೋಡಿ, ಇದು ಕಂಪ್ಲೀಟಾಗಿ ಬ್ರ್ಯಾಕೆಟಲ್ಲಿರೋದು y ರಿಸಲ್ಟ್ ಆಯಿತಾ. ಅಂದರೆ ನೀವು ಇದು ಕಂಪ್ಲೀಟಾಗಿ ನೀವು y ಅಂತ ಡಿನೋಟ್ ಮಾಡ್ಕೋಬೋದಾ ಇದಕ್ಕೆ. ಓಕೆ, ಸೊ ಫೈನಲ್ ಆಗಿ x² ಇದಕ್ಕೆ ನೀವು y2 ಅಂತ ಕೊಡ್ಬೋದಾ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಗೆ. ಇದಕ್ಕೆ x ಇದು y1 ಆಗುತ್ತೆ ಈಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಇದನ್ನು ನೀವೇನು ಡಿನೋಟ್ ಮಾಡಿದಿರಿ
ವೈ ಅಂತ. ಸೊ ವೈ ಮೈನಸ್ ವೈ ಇದನ್ನು ಈ ಸೈಡ್ ತೊಗೊಂಬಿಡಿ, ಎಕ್ಸ್ ಸ್ಕ್ವೇರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಈಸ್ ಟು ಬೇಡ, ಇಲ್ಲಿ ಮೈನಸ್ ವೈ ಈ ಸೈಡ್ ಬಂದರೆ ಪ್ಲಸ್ ವೈ ಆಗುತ್ತೆ, ಈಸ್ 0. ನಿಮ್ಮ ಆನ್ಸರ್ ಬಂತ? ಕರೆಕ್ಟ್ ಇದೆನಾ? ಓಕೆ, ಸೊ ಇಷ್ಟು ಮಾಡಿದರೆ ನಿಮ್ಗೆ ಏನಾಗುತ್ತೆ, ಕಂಪ್ಲೀಟಾಗಿ 5 ಮಾರ್ಕ್ಸ್ ಬರುತ್ತೆ. ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ ಆಗಿದೆ ಇದು. ಓಕೆ, ಸೊ ಏನು ಮಾಡಿದೆ ನಾನು, ಫಸ್ಟ್ ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದೆ, ಯಾವುದಾದ್ರೂ LCM ಕೆಳಗಡೆ ಬಂದರೆ ಅದನ್ನು ಈ ಸೈಡ್ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ, ಮತ್ತು ಸೆಕೆಂಡ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ U ಇಂಟು V ಫಾರ್ಮುಲಾ ಅಪ್ಲೈ ಮಾಡಿದೆ. ಅದಾದಮೇಲೆ ಮತ್ತೆ ಡಿನಾಮಿನೇಟರ್ ಬಂತು, ಆ ಟರ್ಮ್ನು ಕಾಮನ್ ಫ್ಯಾಕ್ಟರ್ ತೊಗೊಂಡು ಮಲ್ಟಿಪ್ಲೈ ಮಾಡಿದೆ, ಡೈರೆಕ್ಟಾಗಿ ನಿಮಗೆ ಆನ್ಸರ್ ಸಿಕ್ಬಿಡ್ತು. ಓಕೆ, ಸೊ ಇಷ್ಟು ಸಿಂಪಲ್ ಆಗಿರುವಂಥ ಎಕ್ಸಾಂಪಲ್ನ 4 ಟೈಮ್ಸ್ ಕೇಳಿದ್ದಾರೆ ನಿಮ್ಮ ಎಕ್ಸಾಮಲ್ಲಿ. ಓಕೆ, ಸೊ ಹೀಗಾಗಿ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, 14th ಒನ್. ಇಫ್ y ಈಸ್ ಈಕ್ವಲ್ಸ್ ಟು a ಇಂಟು e ರೇಸ್ ಟು mx ಇದೆ ಪ್ಲಸ್ b ಇಂಟು e ರೇಸ್ ಟು nx. ಇವಾಗ ನಾವೇನು ಪ್ರೂವ್ ಮಾಡಬೇಕಾಗಿರೋದು, d²/dx² ಮೈನಸ್ m ಪ್ಲಸ್ n ಇಂಟು dy/dx ಪ್ಲಸ್ mny ಈಸ್ ಈಕ್ವಲ್ಸ್ ಟು 0 ಅಂತ ಪ್ರೂವ್ ಮಾಡಬೇಕು. ಓಕೆ, ಇದು ಎಕ್ಸಾಂಪಲ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಾರ್ಚ್ 15ನಲ್ಲಿ ಬಂದಿದೆ, ಹಾಗೆ ಜುಲೈ 18ನಲ್ಲಿನೂ ಬಂದಿದೆ. ಓಕೆ, ಅಂದರೆ ಮಾರ್ಚ್ ಆ್ಯನ್ಯುವಲ್ ಎಕ್ಸಾಮ್, ಜುಲೈ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ 18ನಲ್ಲಿ ಬಂದಿದೆ. ಓಕೆ, ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗುತ್ತೆ. ಓಕೆ, ಸೊ ಈ ಥರ ಎಕ್ಸಾಂಪಲ್ ಏನು ಮಾಡ್ಕೋಬೇಕಂದ್ರೆ y ಈಸ್ ಈಕ್ವಲ್ಸ್ ಟು ಮೊದಲು ಬರ್ಕೊಳ್ಳಿ, ಏನಿದೆ e ರೇಸ್ ಟು mx ಪ್ಲಸ್ b ಇಂಟು e ರೇಸ್ ಟು nx ಇದೆ. ಕರೆಕ್ಟಾ? ಓಕೆ, ಸೊ ನಾವು ಇದನ್ನ ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು. ಏನಾಗುತ್ತೆ ನೋಡಿ, ಇದು dy/dx ಈಸ್ ಈಕ್ವಲ್ಸ್ ಟು a ಆ್ಯಸ್ ಇಟ್ ಈಸ್. ಇಲ್ಲಿ e ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ e ರೇಸ್ ಟು ಎಕ್ಸೇ ಆಗುತ್ತೆ, ಅಂದರೆ ಏನಾಯ್ತು, ಇದು e ರೇಸ್ ಟು mx ಆಯಿತು. ಇವಾಗ mxನ ಎಕ್ಸ್ಟ್ರಾ ಟರ್ಮ್ ಇದೆ, mx ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ಹೇಳಿ, m ಆ್ಯಸ್ ಇಟ್ ಈಸ್ ಬರೀತಾರೆ, x ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟಾ? ಓಕೆ, ಅದೇ ರೀತಿ ಇಲ್ಲಿ b ಕಾನ್ಸ್ಟೆಂಟ್ ಇದೆ ಆ್ಯಸ್ ಇಟ್ ಈಸ್, ಮತ್ತು e ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ e ರೇಸ್ ಟು nx ಆಗುತ್ತೆ, nx ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, n ಆ್ಯಸ್ ಇಟ್ ಈಸ್, x ಡಿಫ್ರೆನ್ಷಿಯೇಷನ್ 1 ಆಯಿತು. ಕರೆಕ್ಟಾ? ಓಕೆ, ಸೊ ಇದನ್ನು ನೀವು ಇನ್ನೊಂದು ಸರ್ತಿ ಬರೆದ್ರೆ dy/dx ಇಸ್ ಈಕ್ವಲ್ಸ್ ಟು, ಇಲ್ಲಿ ಏನೇನು ಉಳಿತು, ಫಸ್ಟು a m e ರೇಸ್ ಟು mx ಆಯಿತು, 1 ಮಲ್ಟಿಪ್ಲೈ ಮಾಡಿದರೆ ಅದೇ ಆನ್ಸರ್ ಬರುತ್ತಾ? ಓಕೆ, ಇಲ್ಲಿ ಕೂಡ ಅದೇ ಆನ್ಸರ್, b ಇಂಟು n e ರೇಸ್ ಟು nx ಆಯಿತು. ಕರೆಕ್ಟ್? ಇದಕ್ಕೆ ಬೇಕಿದ್ರೆ ನೀವು ಇಕ್ವೇಷನ್ 1 ಅಂತ ಕೊಡಿ. ಓಕೆ, ಇವಾಗ ನಾವು ಏನು ಮಾಡಬೇಕು, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಮಾಡಬೇಕು. ಓಕೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಿದರೆ ಏನಾಗುತ್ತೆ ನೋಡಿ, ಇನ್ನೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಇಲ್ಲಿ ಎ ಎಮ್ ಆ್ಯಸ್ ಇಟ್ ಈಸ್ ಬರೀ ಎ ಎಮ್ ಮತ್ತು e ರೇಸ್ ಟು ಎಕ್ಸ್ ಸೇಮ್ ಆನ್ಸರೇ ಬರುತ್ತಾ, ಮತ್ತು mx ಡಿಫ್ರೆನ್ಷಿಯೇಷನ್ m ಆನ್ಸರ್ ಬರುತ್ತೆ. ಕರೆಕ್ಟಾ? ಸೊ ಇಲ್ಲಿನೂ b n ಆ್ಯಸ್ ಇಟ್ ಈಸ್, ಮತ್ತು ಇದಕ್ಕೆ e ರೇಸ್ ಟು ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಮತ್ತು nx ಡಿಫ್ರೆನ್ಷಿಯೇಷನ್ n ಮತ್ತು 1 ಬಂತು. ಓಕೆ, ಸೊ n ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡು ಬರೀರಿ, ಏನಾಗುತ್ತೆ ನೋಡಿ, ಇದು ಆನ್ಸರು d²/dx² ಈಸ್ ಈಕ್ವಲ್ಸ್ ಟು a m ಇಂಟು m ಸ್ಕ್ವೇರ್ ಆಗುತ್ತೆ, e ರೇಸ್ ಟು mx ಆಯಿತು, ಪ್ಲಸ್ b n ಇಂಟು n ಸ್ಕ್ವೇರ್ e ರೇಸ್ ಟು nx. ಅಂದರೆ ಇದಕ್ಕೆ ನೀವೇನು ಕೊಡಿ, ಇಕ್ವೇಷನ್ 2 ಕೊಡಿ. ಕರೆಕ್ಟಾ? ಇಕ್ವೇಷನ್ 1ನಲ್ಲಿ ಫಸ್ಟ್ ಡೆರಿವೇಟಿವ್ ಇದೆ, ಇಕ್ವೇಷನ್ 2ಅಲ್ಲಿ ಸೆಕೆಂಡ್ ಡೆರಿವೇಟಿವ್ ಇದೆ. ಇವಾಗ ಅದು ಕೊಟ್ಟಿರುವಂಥ ಕ್ವಶನ್ ನಾವು ಪ್ರೂವ್ ದ್ಯಾಟ್ ಕ್ವಶನ್ ಇದೆಯಲ್ಲ, ಅದರಲ್ಲಿ LHS ಪಾರ್ಟ್ ತೊಗೊಂಡು RHS ಆನ್ಸರ್ನ ಪ್ರೂವ್ ಮಾಡಿಬಿಟ್ರೆ ಮುಗೀತು. ಓಕೆ, ಸೊ ನೋಡಿ, ಇಲ್ಲಿ ನಿಮ್ಮದು LHS ಪಾರ್ಟ್ ನಾನು ಬರ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಸೊ ಇವಾಗ ಏನು ಮಾಡಬೇಕಂತಂದರೆ, ಯಾವ ವ್ಯಾಲ್ಯೂಸ್ನ ಆಲ್ರೆಡಿ ನೀವು ಫೈಂಡ್ ಮಾಡಿದರೆ ಅದನ್ನು ಫಿಲಪ್ ಮಾಡ್ತಾ ಹೋದರೆ ಆಯಿತು. d²/dx² ಮಾಡಿದರೆ ಇಲ್ಲಿ ಇಕ್ವೇಷನ್ 2ಅಲ್ಲಿ ಬಂದಿದೆ. ಸೊ ಇದು ಕಂಪ್ಲೀಟ್ ವ್ಯಾಲ್ಯೂನ ನಾನು ಇಲ್ಲಿ ಫಿಲಪ್ ಮಾಡ್ತಾಯಿದ್ದೀನಿ. ಏನು ಬಂದಿದೆ ನಮ್ಮದು, a m² e ರೇಸ್ ಟು mx ಇದೆ. ಕರೆಕ್ಟಾ? ಪ್ಲಸ್ b n² e ರೇಸ್ ಟು nx ಇದೆ. ಸೊ ಇದು ಪೂರ ಏನಾಯಿತು, ನಮ್ಮದು d²/dx² ಆನ್ಸರ್ ಆಯಿತು. ನೆಕ್ಸ್ಟ್ ಮೈನಸ್ m ಪ್ಲಸ್ n ಆ್ಯಸ್ ಇಟ್ ಈಸ್, dy/dx ಆನ್ಸರ್ ಇಕ್ವೇಷನ್ 1ಅಲ್ಲಿ ಬಂದಿದೆ, ಅದನ್ನು ನಾವಿಲ್ಲಿ ಫಿಲಪ್ ಮಾಡ್ಕೋಬೇಕು. ಏನು ಬಂದಿದೆ, a ಇಂಟು m e ರೇಸ್ ಟು mx ಪ್ಲಸ್ b ಇಂಟು n e ರೇಸ್ ಟು nx ಇದೆ. ಅದಾದಮೇಲೆ ಪ್ಲಸ್ m ಇಂಟು n ಇಂಟು y ಇದೆ. ಸೊ ಇಂಟು y-ಅನ್ನು ನಾನು ಇದನ್ನ ಕೆಳಗಡೆ ಬರಿತಾ ಇದ್ದೀನಿ ನೋಡಿ, ಪ್ಲಸ್ m ಇಂಟು n ಇಂಟು y ಅಂತಂದರೆ ಏನಿದೆ ನಮ್ಮದು ಕ್ವಶನ್ ಎಲ್ಲಿದೆಯಲ್ಲ ಅದನ್ನೇ ನಾವಿಲ್ಲಿ ರಿಪೀಟಾಗಿ ಬರ್ಕೋಬೇಕು. ಏನಿದೆ ನಮ್ಮದು y a e ರೇಸ್ ಟು mx ಪ್ಲಸ್ b e ರೇಸ್ ಟು nx ಇದೆ. ಓಕೆ, ಸೊ ಇದನ್ನ ನಾವು ಇವಾಗ ಸಿಂಪ್ಲಿಫೈ ಮಾಡಿಕೊಂಡು ಲಾಸ್ಟ್ ಆನ್ಸರ್ ಏನು ಬರಬೇಕು, ನಮಗೆ 0 ಬರಬೇಕು. ಓಕೆ, 0 ಬರೋವರೆಗೂ ಸಿಂಪ್ಲಿಫೈ ಮಾಡಬೇಕು. ಇದನ್ನು ಏನಾಗುತ್ತೆ ನೋಡಿ, ಇದನ್ನು ನಾನು ಫಸ್ಟ್ ಸ್ಟೆಪ್ ಆ್ಯಸ್ ಇಟ್ ಈಸ್ ಬರ್ತಾ ಇದ್ದೀನಿ. ಫಸ್ಟ್ ರಿಸಲ್ಟು ಇಲ್ಲಿ, ಇವಾಗ ಪ್ಲಸ್ m ಇದೆ. ಓಕೆ, ಬಟ್ ಇಲ್ಲಿ ಮೈನಸ್ ಏನಿದೆ, ಸೊ ಪ್ಲಸ್ ಮೈನಸ್ ಆಯಿತಾ. ಸೊ ಮೈನಸ್ ಎಮ್ನ ಈ ಕಂಪ್ಲೀಟ್ ಬ್ರಾಕೆಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು, ಯಾಕೆಂದರೆ ಇದು dy/dx ಇಲ್ಲಿ ಮಲ್ಟಿಪ್ಲೈ ಆಯಿತಾ. ಸೊ ಮೈನಸ್ ಎಮ್ನ ಮಲ್ಟಿಪ್ಲೈ ಮಾಡಬೇಕು ಎರಡು ರಿಸಲ್ಟ್ಗೆ, ಅದಾದಮೇಲೆ ಮೈನಸ್ ಎನ್ನನ್ನು ಮಲ್ಟಿಪ್ಲೈ ಮಾಡಬೇಕು ಇವೆರಡು ರಿಸಲ್ಟ್ಗೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಈ ಎಕ್ಸಾಂಪಲಲ್ಲಿ. ಓಕೆ, ಮೈನಸ್ ಎಮ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಆಗುತ್ತೆ, m ಇಂಟು m ಸ್ಕ್ವೇರ್ ಆಗುತ್ತೆ, e ರೇಸ್ ಟು
ಎಮ್ ಎಕ್ಸ್ ಆಯಿತು. ಅದೇ ರೀತಿ ಪ್ಲಸ್ ಮೈನಸ್ ಮೈನಸ್ ಬಿ, ಇಲ್ಲಿ ಎನ್ ಇದೆ, ಇಲ್ಲಿ ಎಮ್ ಇದೆ ಅಂದರೆ ಎನ್ ಎಮ್ ಆಗುತ್ತೆ, ಇ ರೇಸ್ ಟು ಎನ್ ಎಕ್ಸ್ ಆಯಿತು. ಇದು ಒಂದು ರಿಸಲ್ಟ್ ಮುಗಿತಾ. ನಾನು ಏನು ಮಾಡಿದೆ, ಫಸ್ಟ್ ಎಮ್ಮಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಅದೇ ರೀತಿ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ. ಇವಾಗ ಎನ್ನಿಂದ ಎರಡೂ ರಿಸಲ್ಟ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು ಇವಾಗ. ಓಕೆ, ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತೇನಾಗುತ್ತೆ ಹೇಳಿ, ಪ್ಲಸ್ ಮೈನಸ್ ಮೈನಸ್ ಎ ಇಂಟು ಮತ್ತು ಇಲ್ಲಿ ಎಮ್ ಎನ್, ಯಾಕಂದರೆ ಇಲ್ಲಿ ಎಮ್ ಇದೆ, ಇಲ್ಲಿ ಎನ್ ಮಲ್ಟಿಪ್ಲೈ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ರೇಸ್ ಟು ಎಮ್ ಎಕ್ಸ್ ಆಗುತ್ತೆ. ಅದಾದಮೇಲೆ ಕೆಳಗಡೆ ಬರೀತಾ ಇದ್ದೀನಿ, ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ ಬಿ, ಇಲ್ಲಿ ಎನ್ ಇಂಟು ಎನ್ ಏನಾಗುತ್ತೆ, ಎನ್ ಸ್ಕ್ವೇರ್ ಆಗುತ್ತೆ, ಈ ರೇಸ್ ಟು ಎನ್ ಎಕ್ಸ್ ಆಯಿತು. ಇದು ಮುಗಿತಾ. ಇವಾಗ ಈ ಎಮ್ ಎನ್ನ ಇವೆರಡು ರಿಸಲ್ಟ್ಸ್ಗೆ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. ಏನಾಗುತ್ತೆ ನೋಡಿ, ಪ್ಲಸ್ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್. ಓಕೆ, ಸೊ ಎಲ್ಲ ರಿಸಲ್ಟ್ನ ಒಂದ್ಸತಿ ನೀವು ಅಬ್ಸರ್ವ್ ಮಾಡಿ, ಎಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡ್ತವೆ. ಯಾಕಂದರೆ ನೋಡಿ, ಸೊ ಇವಾಗ ನಾವೇನು ಮಾಡ್ಕೋಬೇಕಂದ್ರೆ ಇಲ್ಲಿರುವಂಥ ರಿಸಲ್ಟ್ ನೋಡಿ, ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್, ಅದೇ ರೀತಿನೇ ಇಲ್ಲಿ ಇದೆಯಾ, ಅದು ಏನಾಗಿದೆ ನೋಡಿ, ಮೈನಸ್ ಆಗಿದೆಯಾ, ಕರೆಕ್ಟಾ. ಸೊ ಅಂದರೆ ಇವೆರಡು ರಿಸಲ್ಟ್ಸ್ ಏನಾಗಿಬಿಟ್ಟು ಕ್ಯಾನ್ಸಲ್ ಆಗಿಬಿಡ್ತು. ಅದೇ ರೀತಿ ಇಲ್ಲಿ ನೋಡಿ ಬಿ ಎನ್ ಸ್ಕ್ವೇರ್ ಅಂತಿದೆ, ಇದು ಪ್ಲಸ್ ಇದೆ, ಸೊ ಇದು ಮೈನಸ್ ಇದೆಯಾ, ಸೊ ಇವೆರಡು ರಿಸಲ್ಟ್ಸ್ ಕ್ಯಾನ್ಸಲ್ ಆಯಿತು. ಅದಾದಮೇಲೆ ಇಲ್ಲಿ ನೋಡಿ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಅಂತಿದೆ, ಸೊ ಎ ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್, ಮತ್ತು ಇದು ಎರಡು ರಿಸಲ್ಟ್ಸು ಕ್ಯಾನ್ಸಲ್ ಆಯಿತು. ಎಲ್ಲ ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿಬಿಡ್ತು. ಸೊ ನಮ್ಗೆ ಬಂತು ಎಷ್ಟು ಆನ್ಸರ್, 0. ಓಕೆ, ಇದೇನಾ ನಮ್ಮದು ಆರ್ ಎಚ್ ಎಸ್ ಆನ್ಸರ್ ಬರಬೇಕಾಗಿರೋದು. ಓಕೆ, ಇಷ್ಟು ಮಾಡಿಬಿಟ್ರೆ ನಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಸಿಂಪಲ್ ಇದೆಯಾ. ಓಕೆ, ಇದೇ ಫಾರ್ಮ್ಯಾಟ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ನಿಮಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಕರೆಕ್ಟಾಗಿ ನೀವು ಮಲ್ಟಿಪ್ಲೈ ಮಾಡಿದರೆ ಆನ್ಸರ್ 0 ಬಂದೇ ಬರುತ್ತೆ. ಇಲ್ಲೇನಾದರೂ ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಕ್ಯಾನ್ಸಲ್ ಆಗೋದಿಲ್ಲ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ಹೋಗುವ. ಓಕೆ ಸ್ಟೂಡೆಂಟ್ಸ್, 14th ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. 15th ಆ್ಯಸ್ ಇಟ್ ಈಸ್ ಕ್ವಶನ್ ಇದೆ. ಸೊ ಅದನ್ನು ನೀವು ಮನೆಯಲ್ಲೇ ಟ್ರೈ ಮಾಡಿ. ಸೊ ಅದು ಆ್ಯಸ್ ಇಟ್ ಈಸ್ ಇದೆ. ಸೊ ಅದರಲ್ಲಿ ಏನಿಲ್ಲ, ಎ ಅಂತಲ್ಲಿ ಬಂದಲ್ಲಿ ಸ್ವಲ್ಪ ಕಾನ್ಸ್ಟೆಂಟ್ ಇಲ್ಲಿ ಬಂದಿದೆ. ಸೊ ಅದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ನಾನು ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗ್ತೀನಿ. ಓಕೆ, 15th ಎಕ್ಸಾಂಪಲ್ 5 ಮಾರ್ಕ್ಸ್ ಇಲ್ಲಿವರೆಗೆ ಕೇಳಿಲ್ಲ. ಸೊ ಅದನ್ನು ನೀವು ಕೂಡ ಬಿಡೋ ಹಾಗಿಲ್ಲ. ಸೊ ಪ್ರಾಕ್ಟೀಸ್ ನೀವು ಮಾಡಿ. ಓಕೆ, ಸೊ ನಾನು ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಏನಿದೆ, ಇಫ್ y ಇಸ್ ಈಕ್ವಲ್ಸ್ ಟು ಇ ರೇಸ್ ಟು y ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1 ಅಂತಿದೆ. ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದು d² y ಬೈ dx ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು dy ಬೈ dx ಹೋಲ್ ಸ್ಕ್ವೇರ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ನಾನು ಇದನ್ನ ಫಸ್ಟ್ ಕ್ವಶನ್ ಬರ್ಕೋತಾ ಇದ್ದೀನಿ. ಇ ರೇಸ್ ಟು y ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 1. ನಾನು ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಇ ರೇಸ್ ಟು y ಇಸ್ ಈಕ್ವಲ್ಸ್ ಟು 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಬರೀಬೋದಾ. ಸೊ ಇದಕ್ಕೆ ನಾವು ಇವಾಗ ಡಿಫ್ರೆನ್ಷಿಯೇಟ್ ಮಾಡುವ. ಇ ರೇಸ್ ಟು y ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಇ ರೇಸ್ ಟು y ಆಗುತ್ತೆ. ಅದಾದಮೇಲೆ y ಡಿಫ್ರೆನ್ಷಿಯೇಷನ್ ಇ ರೇಸ್ ಟು y ಎಕ್ಸ್ಟ್ರಾ ಟರ್ಮ್ dy ಬೈ dx ಆಗುತ್ತೆ. ಇದು 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ಅಗೇನ್ ಎಕ್ಸ್ಟ್ರಾ ಟರ್ಮ್ ಏನಿದೆ, ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 0 ಅಂದರೆ 1 ಆಯಿತು. ಕರೆಕ್ಟಾ. ಓಕೆ, ಸೊ ಇದನ್ನು ಮಲ್ಟಿಪ್ಲೈ 1 ಮಾಡಿದರೆ ಅದೇ ಆನ್ಸರ್ ಬರೋದು. ಓಕೆ, ಸೊ ಇವಾಗ ಏನು ಮಾಡಿ, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು dy ಬೈ dx ಇಸ್ ಈಕ್ವಲ್ಸ್ ಟು ಇ ರೇಸ್ ಟು y ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಏನಾಗುತ್ತೆ ನೋಡಿ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಈ ಸೈಡ್ ಬಂದರೆ ಡಿವಿಷನ್ ಆಗುತ್ತೆ. 1 ಡಿವೈಡ್ ಬೈ ಇ ರೇಸ್ ಟು y. ಕರೆಕ್ಟಾ. ಓಕೆ, ಇ ರೇಸ್ ಟು y ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ನೋಡಿ ಇ ರೇಸ್ ಟು y ಅಂತಂದರೆ ಏನು ತೊಗೊಂಡಿದ್ರಿ, 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತ ಇದೆಯಾ. ಸೊ ಅದನ್ನು ನಾನು ಇಲ್ಲಿ ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಬಟ್ ಇದು 1 ಡಿವೈಡ್ ಬೈ ಇ ರೇಸ್ ಟು y ಇದೆ. ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ 1 ಆಗುತ್ತಾ, ಅಂದರೆ ಇದು ಪೂರಾ ರಿಸಲ್ಟ್ ನಾವು ಎಕ್ಸ್ ಪ್ಲಸ್ 1 ಅಂತ ಬರೀಬೋದಾ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ವ್ಯಾಲ್ಯೂನ ಫಿಲಪ್ ಮಾಡ್ತಾಯಿದ್ದೀನಿ. ಏನು ಬಂದಿದೆ ನಮ್ಮದು, ಈ 1 ಬೈ ಇ ರೇಸ್ ಟು y ಅಂತಂದರೆ ಎಕ್ಸ್ ಪ್ಲಸ್ 1 ಇಲ್ಲಿ ಬರುತ್ತೆ, ಯಾಕಂದರೆ ಇದು ರೆಸಿಪ್ರೋಕಲ್ ಇದೆ. ಸೊ ಇದನ್ನು ರೆಸಿಪ್ರೋಕಲ್ ತೊಗೊಂಡ್ರೆ ಇದು ಎಕ್ಸ್ ಪ್ಲಸ್ 1, ಇದು 1 ಡಿವೈಡ್ ಬೈ ಇ ರೇಸ್ ಟು y ಆಗುತ್ತೆ. ಇದು ಬರೀ ಎಕ್ಸ್ ಪ್ಲಸ್ 1 ಆಗುತ್ತೆ. ಅದರ ವ್ಯಾಲ್ಯೂ ನಾನು ಇಲ್ಲಿ ಫಿಲಪ್ ಮಾಡಿದ್ದೀನಿ. ಸೊ ಇದು ಸ್ಕ್ವೇರ್ ಇದೆನಾ ಇಲ್ಲಿ, ಅಂದರೆ ಇದು 1 ಟರ್ಮ್ ಕ್ಯಾನ್ಸಲ್ ಆಗುತ್ತಾ. ಓಕೆ, ಇಲ್ಲಿ ಏನು ಉಳಿತು ಫೈನಲ್ ಆಗಿ ನಮಗೆ dy ಬೈ dx ಇಸ್ ಈಕ್ವಲ್ಸ್ ಟು ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಸಿಕ್ತು. ಇದನ್ನು ಇಕ್ವೇಷನ್ 1 ಅಂತ ಕೊಡಿ. ಸೊ ಇವಾಗ ನಾವು ಇನ್ನೂ ಏನು ಮಾಡಬೇಕು, ಪ್ರೂವ್ ಮಾಡಬೇಕಾಗಿದ್ರೆ d² ಮಾಡಬೇಕಂದ್ರೆ ಇನ್ನೊಂದು ಸತಿ ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಓಕೆ, ಡಿಫ್ರೆನ್ಷಿಯೇಟ್ ಮಾಡಿ ಏನಾಗುತ್ತೆ, d² ಬೈ dx ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು, ಮತ್ತು ಇದು 1 ಬೈ ಎಕ್ಸ್ ಫಾರ್ಮುಲಾ ಆಗುತ್ತಾ. ಓಕೆ, 1 ಬೈ ಎಕ್ಸ್ ಫಾರ್ಮುಲಾ ಏನಿದೆ ಹೇಳಿ, 1 ಬೈ ಎಕ್ಸ್ ಡಿಫ್ರೆನ್ಷಿಯೇಷನ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇಲ್ಲಿ ಆಲ್ರೆಡಿ ಮೈನಸ್ ಇದೆ. ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. ಏನು ಬರೀಬೇಕು, 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಯಿತು. ಇದನ್ನು ಮತ್ತೆ ಎಕ್ಸ್ಟ್ರಾ ಟರ್ಮ್ ಡಿಫ್ರೆನ್ಷಿಯೇಟ್ ಮಾಡಿ, ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1 ಆಗುತ್ತಾ. ಓಕೆ, ಅಂದರೆ ಇದು ಮತ್ತೆ ಆನ್ಸರ್ ಇಷ್ಟೇ ಬಂತು. ಅಂದರೆ ಇಲ್ಲಿ ಮೈನಸ್ ಬರುತ್ತೆ, ಆ್ಯಕ್ಚುಲಿ ಇಲ್ಲಿ ಆಲ್ರೆಡಿ ಮೈನಸ್ ಇತ್ತು. ಸೊ ಮೈನಸ್ ಮೈನಸ್ ಪ್ಲಸ್ ಆಯಿತು. ಇದು ನಮ್ಮದು d² y ಬೈ dx ಸ್ಕ್ವೇರ್ ಆನ್ಸರ್ ಆಯಿತು. ಅಂದರೆ ನಿಮ್ಮದು LHS ಆನ್ಸರ್ ಬಂದಂಗೆ ಆಯಿತಾ. ನಿಮ್ಮ ಕ್ವಶನಲ್ಲಿ ಕೊಟ್ಟಿದ್ದು d² y ಬೈ dx ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂದರೆ LHS ರಿಸಲ್ಟ್. ಇನ್ನು RHS ರಿಸಲ್ಟ್ನು ನಾವು ಇದನ್ನೇ ಪ್ರೂವ್ ಮಾಡಿಬಿಟ್ರೆ ನಮ್ಮ ಆನ್ಸರ್ ಕಂಪ್ಲೀಟ್ ಆದಂಗೆ. RHS ರಿಸಲ್ಟಲ್ಲಿ ಏನಿದೆ ನೋಡಿ, RHS ರಿಸಲ್ಟಲ್ಲಿ dy ಬೈ dx ಹೋಲ್ ಸ್ಕ್ವೇರ್ ಅಂತಿದೆ. ಕರೆಕ್ಟಾ. ಹೋಲ್ ಸ್ಕ್ವೇರ್ ಅಂದರೆ ನಮಗೆ dy ಬೈ dx ಆನ್ಸರ್ ಎಷ್ಟಿದೆ, ಮೈನಸ್ 1 ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಅಂತಿದೆ.
ಕರೆಕ್ಟಾ? ಅವ್ರು 1 + x ಎಲ್ಲನೂ ಒಂದೇ. ಸೊ ಇದನ್ನು ಹೋಲ್ ಸ್ಕ್ವೇರ್ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಇದ್ರದ್ದು ಸ್ಕ್ವೇರ್ ಮಾಡಿಕೊಂಡ್ರೆ ಮೈನಸ್ ಇದ್ದದ್ದು ಕ್ಯಾನ್ಸಲ್ ಆಗಿಬಿಡುತ್ತಾ? ಅಂದರೆ ಇದೇನಾಯಿತು, dy/dx ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಮೈನಸ್ ಇದ್ದದ್ದು ಪ್ಲಸ್ ಆಗುತ್ತೆ, 1 ಸ್ಕ್ವೇರ್ ಅಂದರೆ ಅಷ್ಟೇ ಆಗುತ್ತೆ, ಇದು x + 1 ಹೋಲ್ ಸ್ಕ್ವೇರ್ ಆಯಿತು. ನೋಡಿ ಇದು ನಿಮ್ಮದು RHS ಆನ್ಸರ್. RHS ಮತ್ತು LHS ಎರಡು ಈಕ್ವಲ್ ಬಂತ ಅಂದರೆ ಲಾಸ್ಟ್ ನೀವು ಬರ್ಬಿಡಿ LHS = RHS. ಇಷ್ಟು ಮಾಡಿದೆ, ನಿಮ್ಮದು ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಓಕೆ, ಸೊ ಇನ್ನೂ ಭಾಳಷ್ಟು ಮೆಥಡ್ ಇದೆ ಈ ಎಕ್ಸಾಂಪಲ್ನ ಪ್ರೂವ್ ಮಾಡಬೇಕಂದ್ರೆ, ಇದು ಮಾತ್ರ ಈಸಿಯೆಸ್ಟ್ ಮೆಥಡ್ ಇದೆ, ಇದನ್ನು ನೀವು ಫಾಲೋ ಮಾಡ್ಬೋದು. ಇದು ಕ್ಲಿಯರ್ ಆಯಿತಾ? ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮ್ ಜುಲೈ 15 ಬಂದಿದೆ, ಮಾರ್ಚ್ 18 ಬಂದಿದೆ, ಹಾಗೆ ಮಾರ್ಚ್ 17 ಕೂಡ ಬಂದಿದೆ. ಓಕೆ, ಸೊ ಹಾಗಾಗಿ ಇದು ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಿದೆ ಎಕ್ಸಾಂಪಲ್ ಅಪ್ಪ ಅಂದರೆ y = tan ಇನ್ವರ್ಸ್ ಆಫ್ x ಹೋಲ್ ಸ್ಕ್ವೇರ್ ಅಂತ ಇದೆ. ಓಕೆ, ಇದನ್ನು ನಾವು ತೊಗೊಂಡು ಅದನ್ನು ಪ್ರೂವ್ ಮಾಡಬೇಕಾಗಿರೋದು. ಸೊ ಇಂಥ ಸಿಚುವೇಷನಲ್ಲಿ ಫಸ್ಟ್ ಏನು ಮಾಡಿ, ಡಿಫ್ರೆನ್ಷಿಯೇಟ್ ಮಾಡಿದರೆ dy/dx = ಇದು ಹೋಲ್ ಸ್ಕ್ವೇರ್ ಇದೆ ಅಂದರೆ x² ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಾ? ಓಕೆ, x² ಫಾರ್ಮುಲಾ ಏನಿದೆ 2x ಅಂತಿದೆ. ಓಕೆ, 2x ಜಾಗದಲ್ಲಿ ಏನು ಬಂದಿದೆ, tan ಇನ್ವರ್ಸ್ ಆಫ್ x. ಓಕೆ, ಸೊ tan ಇನ್ವರ್ಸ್ x ಎಕ್ಸ್ಟ್ರಾ ಟರ್ಮ್ ಆಯಿತಾ, ಅದಕ್ಕೆ ನಾವು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. tan ಇನ್ವರ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, 1/1 + x². ಓಕೆ, ಆಲ್ರೆಡಿ ನಾನು ಹೇಳಿದೆ ಯಾವಾಗಲೂ ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ಮೇಲೆ ಡಿನಾಮಿನೇಟರ್ ಏನೇ ಬಂದರೂ ಏನು ಮಾಡಬೇಕು, ಲೆಫ್ಟ್ ಹ್ಯಾಂಡ್ ಸೈಡ್ ಶಿಫ್ಟ್ ಮಾಡ್ಕೋಬೇಕು. ಸೊ ಶಿಫ್ಟ್ ಮಾಡಿದರೆ ಏನಾಗುತ್ತೆ, ಇದು ಈ ಸೈಡ್ ಬಂದರೆ ಮಲ್ಟಿಪ್ಲೈ ಆಗುತ್ತೆ, ಇದು ಏನಾಗುತ್ತೆ dy/dx ಆಗುತ್ತೆ. ಇದು 2 tan ಇನ್ವರ್ಸ್ x ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ. ಓಕೆ, ಇವಾಗ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡುವ. ಏನಾಗುತ್ತೆ, ಇದು ಇದಕ್ಕೆ u ಅಂತ ಕೊಡಿ, ಇದು v ಅಂತ ಕೊಡಿ, u × v ಫಾರ್ಮುಲಾ ಅಪ್ಲೈ ಮಾಡಿ. ಏನಾಗುತ್ತೆ, ಇದು 1 + x² ಆ್ಯಸ್ ಇಟ್ ಈಸ್ ಬರ್ಕೋತಾ ಇದ್ದೀರಾ. ಓಕೆ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಇದು d²y/dx² ಆಗುತ್ತೆ. ಪ್ಲಸ್ಸು ಇವಾಗ dy/dx ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ. ಏನಾಗುತ್ತೆ, 1 ಡಿಫ್ರೆನ್ಷಿಯೇಷನ್ 0, x² ಡಿಫ್ರೆನ್ಷಿಯೇಷನ್ 2x = ಇದು ಕ್ಲಿಯರ್ ಆಯಿತು. ಅದೇ ರೀತಿ ಇಲ್ಲಿ ಮಾಡಿ 2 ಆ್ಯಸ್ ಇಟ್ ಈಸ್, ಮತ್ತು tan ಇನ್ವರ್ಸ್ x ಡಿಫ್ರೆನ್ಷಿಯೇಷನ್ 1 + x². ಮತ್ತೆ ಡಿನಾಮಿನೇಟರಲ್ಲಿ ಬಂದಿದೆ, ಸೊ ಮತ್ತೆ ಇದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಂಬಿಡಿ. ಓಕೆ, ಸೊ ಏನಾಗುತ್ತೆ ನೋಡಿ ಫೈನಲ್ ರಿಸಲ್ಟು. ಸೊ ಇದನ್ನು ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ ಈ ಎರಡು ಟರ್ಮ್ಗೆ ಇದರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 1 + x² ಆಲ್ರೆಡಿ ಇದೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಅದು ರಿಸಲ್ಟು 1 + x² ಹೋಲ್ ಸ್ಕ್ವೇರ್ ಆಗುತ್ತೆ. ಇದು ರಿಸಲ್ಟು y2 ಅಂತ ಬರೀಬೋದಾ, d²y/dx² ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಓಕೆ, ಅದಾದಮೇಲೆ ಇಲ್ಲೇನಿದೆ 2x ಮಾತ್ರ ಉಳಿದಿದೆ, 0 ಅಂದರೆ ಆ್ಯಸ್ ಇಟ್ ಈಸು. ಸೊ 2x ಜೊತೆ ಇದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು ಅಂದರೆ ಪ್ಲಸ್ 2x × ಬ್ರಾಕೆಟ್ 1 + x², dy/dx ಅಂದರೆ y1 = ಇಲ್ಲೇ ಬಂದು ಉಳಿತು ಲಾಸ್ಟ್ 2 × 1 ಅಂದರೆ 2 ಇತ್ತು. ಸೊ ಇದೇ ನಿಮ್ಮದು ಆನ್ಸರ್ ಲಾಸ್ಟ್ ಉಳಿದಿರೋದು, ಕರೆಕ್ಟಾ? ಸೊ ಇಷ್ಟು ಮಾಡಿದರೆ ಮುಗೀತು ನೋಡಿ, ಏನೂ ಇಲ್ಲ ಇದರಲ್ಲಿ, ಬರೀ ಇರೋದೇ ಸಿಂಪಲ್ಲಾಗಿ 2 ಸ್ಟೆಪ್ ಮಾತ್ರ ಇಂಪಾರ್ಟೆಂಟ್ ಇದೆ. ಈಸಿಯಾಗಿ ನಿಮಗೆ ಆನ್ಸರ್ ಬಂದುಬಿಡ್ತು, ಸಿಂಪಲ್ ಇದೆಯಾ? ಸೊ ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ 100% ಶೋರ್ ನಿಮಗೆ 5 ಮಾರ್ಕ್ಸ್ ಬಂದೇ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಮದು ಸಾಲ್ಡ್ ಎಕ್ಸಾಂಪಲ್ ಇದೆ. ಎಕ್ಸಸೈಜಲ್ಲಿರುವಂಥ ಎಲ್ಲ ಎಕ್ಸಾಂಪಲ್ ಕಂಪ್ಲೀಟ್ ಆಯಿತು. ಇವಾಗ ನಿಮ್ಮದು ಒಂದು ಸಾಲ್ಡ್ ಎಕ್ಸಾಂಪಲ್, ಇದು ಕೂಡ 5 ಮಾರ್ಕ್ಸ್ಗೆ ಬರುತ್ತೆ. ಆಲ್ರೆಡಿ ನಿಮ್ಮದು ಮಾರ್ಚ್ 19 ಪೇಪರಲ್ಲಿ ಬಂದಿದೆ. ಓಕೆ, ಆ್ಯನ್ಯುವಲ್ ಎಕ್ಸಾಮ್ ಮಾರ್ಚ್ 19 ಬಂದಿದೆ, ಹೋಗಿ ನೋಡಿ ಇದೆ ಅದು. ಸೊ ಏನು ಮಾಡಬೇಕಂದ್ರೆ y = sin ಇನ್ವರ್ಸ್ x ಇದೆ. ಸೊ ಇದು ಸಿಂಪಲ್ ಇದೆ, dy/dx ಮಾಡಿದರೆ sin ಇನ್ವರ್ಸ್ x ಡಿಫ್ರೆನ್ಷಿಯೇಷನ್ 1/√1 - x² ಆಗುತ್ತೆ. ಮತ್ತು ಡಿನಾಮಿನೇಟರ್ ಅಂತ ಈ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, 1 - x² ಆಗುತ್ತೆ. ಇದಕ್ಕೆ ನಾನು y1 ಅಂತ ಕೊಡ್ತೀನಿ, dy/dx ಅಂದರೆ y1. ಓಕೆ, ಅದಾದಮೇಲೆ ಏನೇನು ಉಳಿತು, 1 ಮಾತ್ರ ಉಳಿತು. ಇವಾಗ ಡಿಫ್ರೆನ್ಷಿಯೇಟ್ ಮಾಡೋಕೆ ಇದು u ಇದು v ಏನಾಗುತ್ತೆ ನೋಡಿ, 1 - x² ಆ್ಯಸ್ ಇಟ್ ಈಸ್ ಬರೀತೀರಾ. y1 ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, y2 ಆಗುತ್ತೆ. ಪ್ಲಸ್ ಇವಾಗ y1 ಆ್ಯಸ್ ಇಟ್ ಈಸ್ ಬರೀತಾ ಇದ್ದೀನಿ, ಇದಕ್ಕೆ √x ಡಿಫ್ರೆನ್ಷಿಯೇಷನ್ ಹಚ್ಚಬೇಕು. √x ಡಿಫ್ರೆನ್ಷಿಯೇಷನ್ ಏನಿದೆ, 1/2 ಇದೆ, ಅದಕ್ಕೆ 1/2√x. ರೂಟಲ್ಲಿ ಏನಿದೆ, 1 - x² ಇದೆ. ಓಕೆ, ಸೊ ಇವಾಗ ಇದು ಎಕ್ಸ್ಟ್ರಾ ಟರ್ಮ್ ಆಯಿತಾ, ಇದಕ್ಕೆ ನಾವು ಮತ್ತೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕು. 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಯಾಕಂದರೆ x ಜಾಗದಲ್ಲಿ ಎಕ್ಸ್ಟ್ರಾ ಬಂದಿದೆ, ಮೈನಸ್ x² ಡಿಫ್ರೆನ್ಷಿಯೇಷನ್ 2x. ಇದು ಕಂಪ್ಲೀಟ್ ಆಯಿತಾ, u × v ರೂಸಲ್ಲ. ಅದಾದಮೇಲೆ = 1 ಡಿಫ್ರೆನ್ಷಿಯೇಷನ್ 0 ಆಯಿತು. ಓಕೆ, ಇದನ್ನು ಕಂಪ್ಲೀಟಾಗಿ ನಾವು ಬರೆದ್ರೆ ಏನಾಗುತ್ತೆ ನೋಡಿ. ಸೊ ಇದನ್ನು ಕಂಪ್ಲೀಟಾಗಿ ಸಿಂಪ್ಲಿಫೈ ಮಾಡಿಕೊಂಡ್ರೆ √1 - x² y2 ಪ್ಲಸ್ ಇಲ್ಲಿ ಇದು ಮೈನಸ್ ಪ್ಲಸ್ ಅಂತಂದರೆ ಇದು ಮೈನಸ್ ಆಗಿಬಿಡ್ತಾ. ಇದನ್ನು ಪೂರ ಕಂಪ್ಲೀಟಾಗಿ ನಾನು ಏನು ಬರಿತಾ ಇದ್ದೀನಿ, ಇಲ್ಲಿ 2x ಬರಿತಾ ಇದ್ದೀನಿ, ಪ್ಲಸ್ ಮೈನಸ್ ಇದು ಮೈನಸ್ ಆಯಿತು, ಅಂದರೆ ಇದು ರಿಸಲ್ಟ್ನು ಏನಾಯಿತು ಇವಾಗ ಮೈನಸ್ ಆಯಿತು. ಇಲ್ಲಿ 2 ಇದು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಉಳಿತಷ್ಟು ಇಲ್ಲಿ x /√1 - x², ಇದು y1 = 0. ಸೊ ಈ ಎಲ್ಲ ಟರ್ಮ್ಗೆ ನಾನು ಏನು ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ ಅಂದರೆ √1 - x² ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ನೋಡಿ, ನಿಮ್ಮದು ಡೈರೆಕ್ಟ್ ಆನ್ಸರ್ ಬಂದುಬಿಡುತ್ತೆ. ಇಲ್ಲಿ ರೂಟ್ ಇದೆ, ರೂಟ್ ಜೊತೆ ರೂಟ್ ಮಲ್ಟಿಪ್ಲೈ ಮಾಡಿದರೆ ಅದು ಟರ್ಮ್ ಮಾತ್ರ ಉಳಿಯುತ್ತೆ, 1 - x² ಮಾತ್ರ ಉಳಿತು. y2 ಅಂತಂದರೆ ಏನಿದೆ ನಿಮ್ಮದು d²y/dx
dx² ಇದೆ ಮೈನಸ್. ಸೊ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಗಿ ಉಳಿತಷ್ಟೇ ನಿಮ್ಮದು ಎಕ್ಸ್ ಇಂಟು y1 ಇಸ್ ಈಕ್ವಲ್ಸ್ ಟು 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಇರುತ್ತೆ. y1 ಅಂತಂದರೆ ನೀವು ಬೇಕಿದ್ರೆ ಇಲ್ಲಿ dy/dx ಆನ್ಸರ್ ಬರೀ. ಇದು ನಿಮ್ಮದು ಆನ್ಸರ್. ಇಷ್ಟು ಮಾಡಿದರೆ ನಿಮ್ಮದು ಕಂಪ್ಲೀಟ್ ಆಯಿತು. ಇದು ಕ್ಲಿಯರೇ? ಸೊ ಇವತ್ತಿನ ದಿವಸ ನಾನು PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ಗೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಚಾಪ್ಟರ್ಲಿ ಬರುವಂಥ 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇದಾಗಿ ಫಸ್ಟ್ ಕ್ವಶನ್, ಕನ್ಸಿಡರ್ ದ ಫಂಕ್ಷನ್ ಎಫ್ ಈಸ್ R to R and given by f of x is equals to 4x plus 3 is ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಅದಾದಮೇಲೆ ಫೈಂಡ್ ದ ಇನ್ವರ್ಸ್ನು ಫೈಂಡ್ ಮಾಡಬೇಕಾಗಿರೋದು. ಇದು ಮೋಸ್ಟ್ ವಾಂಟೆಡ್ ಕ್ವಶನ್ ಆಗಿದೆ. ಯಾಕಂದರೆ ಇಲ್ಲಿವರೆಗೂ ನಿಮ್ಮ ಸಪ್ಲಿಮೆಂಟ್ರಿ ಮತ್ತು ಆ್ಯನ್ಯುವಲ್ ಎಕ್ಸಾಮನ್ನು ಕನ್ಸಿಡರ್ ಮಾಡಿದರೆ ಟೋಟಲ್ 8 ಟೈಮ್ಸ್ ಇದೇ ಕ್ವಶನ್, ಸಿಂಪಲ್ ಇರೋ ಕ್ವಶನ್ನೇ ಬಂದಿರೋದು. ನಾವು ಏನು ಪ್ರೂವ್ ಮಾಡಬೇಕಾಗಿರೋದು, ಕೊಟ್ಟಿರೋಂಥ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4x plus 3ನ ಇನ್ವರ್ಟೇಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ ಇನ್ವರ್ಟೇಬಲ್ ಪ್ರೂವ್ ಮಾಡಬೇಕಂದ್ರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಇನ್ವರ್ಟೇಬಲ್ ಫಂಕ್ಷನ್ ಡೆಫಿನೇಷನ್ ಏನಿತ್ತು, ಇಟ್ ಮಸ್ಟ್ ಬಿ ಎಕ್ಸಿಸ್ಟ್ ದ ಇನ್ವರ್ಸ್, ದೆನ್ ಯು ಚೆಕ್ ಔಟ್ ದ g ಆಫ್ ಎಫ್, ಆಮೇಲೆ f ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಓಕೆ, ದ ಪ್ರೊಸೀಜರ್ ಏನಿದೆ ಅಂದರೆ ಫಸ್ಟ್ ಇದ್ರದ್ದು ಇನ್ವರ್ಸ್ ಫೈಂಡ್ ಮಾಡಬೇಕಂದ್ರೆ ಇಲ್ಲಿ y ಇಸ್ ಈಕ್ವಲ್ಸ್ ಟು ತೊಗೋಬೇಕು. ಆನ್ ಟು ಫಂಕ್ಷನ್ ಮೆಥಡ್ ಇದೆಯಲ್ಲ ಅದೇ ಥರ ಇರೋದು ಇದನ್ನು ಕೂಡ. ಸೊ y ಇಸ್ ಈಕ್ವಲ್ಸ್ ಟು ತೊಗೊಂಡು 4x plus 3 ಬರೀತೀರ. ಅದಾದಮೇಲೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡಬೇಕಂದ್ರೆ ಇದನ್ನು +3 ಈ ಸೈಡ್ ಶಿಫ್ಟ್ ಮಾಡಿಕೊಂಡ್ರೆ y -3 ಆಗುತ್ತೆ. ಇಲ್ಲಿ 4x ಉಳಿಯುತ್ತೆ, ಅಲ್ಲಿ ಎಕ್ಸ್ ಅಷ್ಟೇ ಉಳಿದ್ರೆ 4 ಈ ಸೈಡ್ ಶಿಫ್ಟ್ ಆಗುತ್ತೆ, /4 ಆಯಿತು. ಕರೆಕ್ಟಾ? ಸೊ ಇಲ್ಲಿ ಬಂದಿರುವಂಥದ್ದು ಎಕ್ಸ್ ಇಸ್ ಈಕ್ವಲ್ಸ್ ಟು, ಇವಾಗ ನೋಡಿ ಇಲ್ಲಿ y ಇಸ್ ಈಕ್ವಲ್ಸ್ ಟು ಬರ್ದಿರ, ಎಫ್ ಆಫ್ ಎಕ್ಸ್ ಇತ್ತು, y ಅಂತ ಬರ್ದಿರ. ಸೊ ಎಕ್ಸ್ ಇದ್ರೆ ಇದನ್ನು ನಾವು ಈ ಥರ ಬರಿಬೋದು, ಏನಂತ g ಆಫ್ y. ಕರೆಕ್ಟಾ? ಸೊ g ಆಫ್ y ಅಂತಂದರೆ ಏನಪ್ಪ ಅಂದರೆ ಇದು ನಿಮ್ಮದು ಇನ್ವರ್ಸ್ ಫಂಕ್ಷನ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಇನ್ವರ್ಸ್ ಫಂಕ್ಷನ್ ಅಂದರೆ g ಆಫ್ y, ಇದು ಎಫ್ ಆಫ್ ಎಕ್ಸ್ ಅಂದರೆ ಇದು y ರಿಸಲ್ಟ್ ಕೊಟ್ಟಿರುವಂಥ ಫಂಕ್ಷನ್ಸು. ಕರೆಕ್ಟಾ? ಸೊ ಇದು g ಆಫ್ y ಎಕ್ಸಿಸ್ಟ್ ಆಗಿದೆ. ಓಕೆ, ಇದು ಇದೇ ಇನ್ವರ್ಸ್ ಆಗಿದೆ, ಕರೆಕ್ಟ್ ಆಗಿದೆ ಇಲ್ಲೋ ಚೆಕ್ ಮಾಡಬೇಕಂದ್ರೆ g ಆಫ್ ಎಫ್ ಮತ್ತು ಎಫ್ ಆಫ್ g ಚೆಕ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ಇದಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ಇಕ್ವೇಷನ್ 2 ಕೊಡ್ತಾ ಇದ್ದೀನಿ, ಇಲ್ಲಿ ಬಂದಿರೋದಕ್ಕೆ ಇದಕ್ಕೆ ಇಕ್ವೇಷನ್ 1 ಅಂತ ಕೊಡ್ತಾ ಇದ್ದೀನಿ. ಕರೆಕ್ಟಾ? ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ ಫಸ್ಟು g ಆಫ್ ಎಫ್ ಆಫ್ ಎಕ್ಸ್ ಚೆಕ್ ಮಾಡ್ಕೋಬೇಕು. ಇದರ ಆನ್ಸರ್ ನಿಮಗೆ ಎಕ್ಸ್ ಬರಬೇಕು, ಅಂದರೆ IX ಅಂತ ಮಾಡ್ತಿದ್ರಲ್ಲ, ಐ ಅಂದರೆ ಐಡೆಂಟಿಟಿ ಫಂಕ್ಷನ್ ಬರಬೇಕು, ಅಂದರೆ ಲಾಸ್ಟ್ ರಿಸಲ್ಟ್ ಇದ್ರದ್ದು ಎಕ್ಸ್ ಬರಬೇಕು. ಇದರ ಆನ್ಸರ್ ಎಕ್ಸ್ ಬರಬೇಕು. ಅದಾದಮೇಲೆ ಎಫ್ ಆಫ್ g ಆಫ್ y ಆನ್ಸರ್ ನಿಮಗೆ y ಬರಬೇಕು. ಯಾಕಂದರೆ ಇಲ್ಲಿ y ತೊಗೊಂಡಿದ್ದೀನಿ ನಾನು, ಹಿಂದಿನ ಎಕ್ಸಾಂಪಲ್ ಎಕ್ಸೇ ತೊಗೊತಿದ್ರೆ 2 ಎಕ್ಸ್ ಆನ್ಸರ್ಸೇ ಬರ್ತಿದ್ದು. ಇಲ್ಲಿ ನಾನು g ಆಫ್ y ಅಂತ ಡಿನೋಟ್ ಮಾಡಿದ್ದೀನಲ್ಲ, ಹಾಗಾಗಿ ಇದರ ರಿಸಲ್ಟು y ಬರಬೇಕು. ಓಕೆ ಓಕೆ ಫಸ್ಟ್ ನಾವು ಇದನ್ನು ಪ್ರೂವ್ ಮಾಡುವ. ಓಕೆ, g ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇದನ್ನು ಈ ರೀತಿ ಬರಿಬೋದು. ಕರೆಕ್ಟಾ? ಕಂಪೋಸಿಷನ್ ಫಂಕ್ಷನ್. ಅದಾದಮೇಲೆ g ಆ್ಯಸ್ ಇಟ್ ಇಸ್ ಬರೀರಿ. ಎಫ್ ಆಫ್ ಎಕ್ಸ್ ಅಂತಂದರೆ ಏನಿದೆ, ಇಕ್ವೇಷನ್ 1ಅಲ್ಲಿ ಅದನ್ನು ಇಲ್ಲಿ ಬರೀರಿ, 4x plus 3 ಆಯಿತು. ಕರೆಕ್ಟಾ? ಸೊ ಇವಾಗ ಇದು g ಆಫ್ ಎಕ್ಸ್ ಆಯಿತು. ಸೊ g ಆಫ್ ಎಕ್ಸಲ್ಲಿ ಅಂದರೆ ಇದು ನಿಮ್ಮದು g ಆಫ್ ಎಕ್ಸ್, ಇದು g ಆಫ್ y ಆಯಿತು ಇವಾಗ. ಸೊ g ಆಫ್ y ಅಂತಂದರೆ ಏನಿದೆ, ಇಲ್ಲಿದೆ ನಿಮ್ಮದು ಕಂಡೀಷನ್, ಅಂದರೆ ಇದು ಕಂಪ್ಲೀಟ್ ಬ್ರ್ಯಾಕೆಟ್ನ ನೀವು y ಅಂತ ಕನ್ಸಿಡರ್ ಮಾಡಬೇಕು. ಕರೆಕ್ಟಾ? ಸೊ ಇದನ್ನ ಕಂಪ್ಲೀಟ್ y ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿದೆ ನಿಮ್ಮದು g ಆಫ್ y ರಿಸಲ್ಟು. ಈ ಸೆಕೆಂಡ್ ಇಕ್ವೇಷನಲ್ಲಿ ಇದು ಪೂರಾ ರಿಸಲ್ಟ್ ಹಾಕಬೇಕು. ಫಸ್ಟ್ ನಾನು ಸೆಕೆಂಡ್ ಇಕ್ವೇಷನ್ ಏನಿದೆ ಅದು ಬರಿತಾ ಇದ್ದೀನಿ. ಏನಿದೆ ನೋಡಿ ನಿಮ್ಮದು ಸೆಕೆಂಡ್ ಇಕ್ವೇಷನು y ಇದೆ, ಅಂದರೆ ನಾನು ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, -3/4 ಇದೆ. ಕರೆಕ್ಟಾ? ಈ ಗ್ಯಾಪ್ ಇದ್ದಲ್ಲಿ y ಇದೆ ನಿಮ್ಮದು, ಅಂದರೆ ಇದು ನಿಮ್ಮ g ಆಫ್ y ಆಗ್ತಿತ್ತು. ಸೊ ಗ್ಯಾಪ್ ಇದ್ದಲ್ಲಿ ಏನು ಬರೀಬೇಕಾಗಿರೋದು ನಿಮ್ಮದು ಬಂದಿರೋದು ಹೊಸ ಫಂಕ್ಷನ್ 4x plus 3, ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿ 4x plus 3. ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟಾಗುತ್ತೆ ನೋಡಿ, 4x plus 3 minus 3/4 ಅಂದರೆ 3 ಕ್ಯಾನ್ಸಲ್ ಆಗಿ 4x /4, 4 ಕ್ಯಾನ್ಸಲ್ ಆಗಿ ಎಕ್ಸ್ ಆನ್ಸರ್ ಬಂತು. ಇದು ಎಕ್ಸ್ ಎದದ ಆನ್ಸರ್ ನಿಮ್ಮದು ಯಾವ್ದು ಮಾಡಿದ್ರಿ ಇವಾಗ, g ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್. ಕರೆಕ್ಟಾ? ಒಂದು ರಿಸಲ್ಟ್ ಕಂಪ್ಲೀಟ್ ಆಯಿತಾ? ಸೊ ಇನ್ನು ಉಳಿದಿರೋದು ಇನ್ನೊಂದು ರಿಸಲ್ಟ್ ಏನಿದೆ, ಎಫ್ ಆಫ್ g ಆಫ್ y ತೊಗೋಬೇಕು. ಇದು ಯಾವಾಗಲೂ ನೆನಪಿರಬೇಕು, ಯಾವಾಗ ಇಲ್ಲಿ g ಬರುತ್ತೆ ನೋಡಿ ಅವಾಗ y ತೊಗೋಬೇಕು, ಯಾವಾಗ ಇಲ್ಲಿ ಲಾಸ್ಟ್ ರಿಸಲ್ಟ್ ಎಫ್ ಇರುತ್ತೆ ಅವಾಗ ಎಕ್ಸ್ ತೊಗೋಬೇಕು, ಅದರ ಆನ್ಸರ್ ಎಕ್ಸ್ ಬರುತ್ತೆ. ಇಲ್ಲಿ ಲಾಸ್ಟ್ g ಇದ್ದರೆ ಅದು y ತೊಗೋಬೇಕು, ಇದರ ಆನ್ಸರ್ yನೇ ಬರುತ್ತೆ ನೋಡಿ. ಓಕೆ, ಇವಾಗ ಇದೇ ಆನ್ಸರ್ ಏನಾಗುತ್ತೆ ನೋಡಿ, g ಆಫ್ y ಆಯಿತು. ಎಫ್ ಆ್ಯಸ್ ಇಟ್ ಇಸ್ g ಆಫ್ y ಅಂದರೆ ಇದು ಇವಾಗ ಸೆಕೆಂಡ್ ಇಕ್ವೇಷನ್ನ ಫಿಲಪ್ ಮಾಡಬೇಕು. ಏನಿದೆ, y -3/4. ಸೊ ಇದು ಎಫ್ ಆಫ್ ಎಕ್ಸ್ ಇದೆ. ಎಫ್ ಆಫ್ ಎಕ್ಸ್ ಅಂದರೆ ಇದು ಇಕ್ವೇಷನ್ 1ಅಲ್ಲಿ ಎಕ್ಸ್ ಇದ್ದಲ್ಲಿ ಈ ಕಂಪ್ಲೀಟ್ ಬ್ರಾಕೆಟ್ನ ಫಿಲಪ್ ಮಾಡಬೇಕು. ಓಕೆ, ಫಿಲಪ್ ಮಾಡಿ. ಏನಿದೆ 4 ಇಲ್ಲಿ ಗ್ಯಾಪ್ ತೊಗೋತಾ ಇದ್ದೀನಿ, +3 ಇದು ನಿಮ್ಮದು ಎಫ್ ಆಫ್ ಎಕ್ಸ್. ಓಕೆ, ಎಕ್ಸ್ ಜಾಗದಲ್ಲಿ ಇಲ್ಲಿ ಬಂದಿರುವಂಥ ಹೊಸ ಫಂಕ್ಷನ್ ಹಾಕಿ, /4. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನಾಗುತ್ತೆ ನೋಡಿ, ಇದು 4 ಕ್ಯಾನ್ಸಲ್ ಆಗುತ್ತಾ. ಓಕೆ, ಉಳಿತೇನೋ ಆನ್ಸರ್ ನಿಮ್ಮದು y -3 + 3, ಅದಾದಮೇಲೆ 3 ಕ್ಯಾನ್ಸಲ್ ಆಗಿ ಬಂತು ನಿಮ್ಮದು ಆನ್ಸರ್ y. ಇದು ಎದರ ಆನ್ಸರು,
ಎಫ್ ಆಫ್ ಜಿ ಆಫ್ ವೈ ಆನ್ಸರ್. ಕರೆಕ್ಟಾ? ಸೊ ಎರಡು ರಿಸಲ್ಟ್ಸ್ ಬಂತ. ಎಫ್ ಆಫ್ ಜಿ ಆಫ್ ವೈ ಆನ್ಸರ್ನು ವೈ ಬಂತು, ಜಿ ಆಫ್ ಎಫ್ ಆಫ್ ಎಕ್ಸ್ ಆನ್ಸರ್ ಎಕ್ಸ್ ಬಂತು. ಯಾವಾಗ ಇದು ಎರಡು ರಿಸಲ್ಟ್ ಆನ್ಸರ್ ಬರುತ್ತೆ ನೋಡಿ, ನಿಮಗೆ ಕೊಟ್ಟಿರೋಂಥ ಮೇನ್ ಫಂಕ್ಷನ್ ಇದೆಯಲ್ಲ ಅದು ನಿಮ್ಮದು ಇನ್ವರ್ಟೇಬಲ್ ಫಂಕ್ಷನ್ ಆಗಿರುತ್ತೆ. ಇಲ್ಲಿ ಬಂದಿರೋಂಥ ಆನ್ಸರ್ ಏನಾಗಿರುತ್ತೆ, ಇದು ನಿಮ್ಮದು ಇನ್ವರ್ಸ್ ಆಗಿರುತ್ತೆ. ಇಷ್ಟೇ. ಸೊ ಲಾಸ್ಟ್ ಕನ್ಕ್ಲೂಷನ್ ಏನು ಬರೀಬೇಕು, ದ ಗಿವನ್ ಫಂಕ್ಷನ್ ಎಫ್ ಈಸ್ ಅ ಇನ್ವರ್ಟೇಬಲ್ ಫಂಕ್ಷನ್ ಆ್ಯಂಡ್ ಇನ್ವರ್ಸ್ ಆಫ್ ದ ಫಂಕ್ಷನ್ ಈಸ್, ಏನಿದೆ ನಿಮ್ಮದು ಇನ್ವರ್ಸ್ ಆಫ್ ದ ಫಂಕ್ಷನ್ ಜಿ ಆಫ್ ವೈ ಈಸ್ ಈಕ್ವಲ್ಸ್ ಟು ವೈ ಮೈನಸ್ 3 ಡಿವೈಡ್ ಬೈ 4. ಈ ಥರನೂ ಬರೀಬೋದು. ಇಲ್ಲ ಅಂದರೆ ಇದಕ್ಕೆ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ ಈ ಥರನೂ ಬರೀಬೋದು. ಇಲ್ಲ ಇನ್ ಟರ್ಮ್ಸ್ ಆಫ್ ಎಕ್ಸ್ ಕೂಡ ಬರೀಬೋದು. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ಲಿ 5 ಮಾರ್ಕ್ಸ್. ನೋಡಿ, ಇದು 8 ಟೈಮ್ಸ್ ಬಂದಿದೆ ಎಕ್ಸಾಮಲ್ಲಿ, ಆ್ಯನ್ಯುವಲ್ ಎಕ್ಸಾಮಲ್ಲಿ. ಅದು ಸಿಂಪಲ್ ಆಗಿರೋದು ಎಕ್ಸಾಂಪಲ್. ಏನಿದೆಪ್ಪ ಅಂದರೆ, ಸ್ಟೇಟ್ ವೆದರ್ ದ ಫಂಕ್ಷನ್ ಈಸ್ ಒನ್ ಆ್ಯಂಡ್ ಆನ್ ಟು ಆರ್ ಬೈಸೆಕ್ಟಿವ್. Justify your answer. F is R to R defined by f of x is equals to 3 minus 4x ಅಂತ ಇದೆ. ಓಕೆ, ಸೊ ಕೆಲವೊಂದು ಸತಿ ಕ್ವಶನ್ಸ್ ಸ್ವಲ್ಪ ರಿವರ್ಸ್ ಮಾಡಿ ಕೊಡ್ಬೋದು. ದ ಫಂಕ್ಷನ್ ಇಸ್ ಡಿಫೈನ್ ಎಫ್ ಇಸ್ R to R, ಅದಾದಮೇಲೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 minus 4x. ಶೋ ದ್ಯಾಟ್ ಅಥವಾ ಪ್ರೂವ್ ದ್ಯಾಟ್ ಅಥವಾ ಚೆಕ್ ವೆದರ್ ಈಸ್ ಇನ್ಸೆಕ್ಟಿವ್ ಆರ್ ಸರ್ಜೆಕ್ಟಿವ್ ಅಥವಾ ಒನ್ ಆ್ಯಂಡ್ ಆನ್ ಟು, ಅದಾದಮೇಲೆ ಬೈಸೆಕ್ಟಿವ್ ಆರ್ ನಾಟ್ ಕ್ವಶನ್ ಮಾರ್ಕ್. ಸೊ ಈ ಥರನೂ ಕ್ವಶನ್ ಕೇಳ್ಬೋದು ಫ್ರೆಂಡ್ಸ್. ಸೊ ನಾನಿಲ್ಲಿ ಒಂದು ಫಾರ್ಮೆಟ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇದು ಭಾಳ ಸಿಂಪಲ್ಲಾಗಿ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಏನಿದೆ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ ಕ್ವಶನಲ್ಲಿ, ನಾನು ಇಲ್ಲಿ ಬರ್ಕೊತಾ ಇದ್ದೀನಿ. ಫಸ್ಟು ಫಂಕ್ಷನ್ ಏನಿದೆ R to R ಅಂತ ಇದೆ. ದ ಫಂಕ್ಷನ್ ಅವ್ರು ಕೊಟ್ಟಿರೋದು R to R ಅಂತ ಇದೆ. ಅದಾದಮೇಲೆ ಮತ್ತೇನು ಹೇಳಿದ್ದಾರೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಎಷ್ಟಿದೆ ನೋಡಿ, 3 minus 4x ಅಂತಿದೆ. ಓಕೆ, ಸೊ 3 minus 4x ಇದೆ. ಸೊ ಇದನ್ನು ನಾವು ಇವಾಗ ಚೆಕ್ ಮಾಡಬೇಕು 1 ಆ್ಯಂಡ್ ಆನ್ ಟು. ಸೊ ಫಸ್ಟಿಗೆ ನಾನು ಇವಾಗ 1 ಚೆಕ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟಿಗೆ ನಾವು 1 ಚೆಕ್ ಮಾಡೋಣ. ಭಾಳ ಈಸಿಯಾಗಿರುವಂಥ ಮೆಥಡ್ ಇದು. 1 ಯಾವ ಥರ ಚೆಕ್ ಮಾಡಬೇಕಂದ್ರೆ, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ತೊಗೊಂಡು ಲಾಸ್ಟಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ ಆನ್ಸರ್ ಏನು ಬರಬೇಕು, x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಅದು ಏನಾಗಿರುತ್ತೆ 1 ಫಂಕ್ಷನ್ ಆಗುತ್ತೆ. ಇದು ಒಂದು ಮೆಥಡು. ಇಲ್ಲ ಅಂದರೆ ನಾವು ಈ ಥರನೂ ಮಾಡ್ಬೋದು. 1 ಫಂಕ್ಷನ್ ಅಂದರೆ ಡೆಫಿನಿಷನ್ ಏನಿದೆ ಹೇಳಿ, ಎವ್ರಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಇಮೇಜಸ್. ಅಂದರೆ ಡೊಮೈನಲ್ಲಿರುವಂಥ ಎಲ್ಲ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಆಗಿರುವಂಥ ಇಮೇಜಸ್ ಇರಬೇಕು, ಅಂದರೆ ಬೇರೆ ಬೇರೆ ಇಮೇಜಸ್ ಇರಬೇಕು. ಆಗ ನಾವೇನಂತ ಹೇಳ್ತೀವಿ 1 ಆಗಿದೆ ಅಂತ ಅರ್ಥ. ಸೊ ನೀವು ಎಕ್ಸಾಂಪಲ್ ತೊಗೊಂಡು ಮಾಡ್ಬೋದು, ಬಟ್ ಯೂಶ್ವಲಿ ಇದೇ ಮೆಥಡ್ನ ಫಾಲೋ ಮಾಡಿದರೆ ನಿಮಗೆ ಬೆಟರ್ ಇರುತ್ತೆ. ನೋಡಿ ಏನಿದಪ್ಪ ಅಂತಂದರೆ, ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊಳ್ಳಿ. ಓಕೆ, ಎಫ್ ಆಫ್ x1 ಅಂತಂದರೆ ಇದು ಎಫ್ ಆಫ್ ಎಕ್ಸ್ ನಿಮ್ಮದು ಕೊಟ್ಟಿರೋದು. ಇದರಲ್ಲಿ ಎಕ್ಸ್ ಜಾಗದಲ್ಲಿ x1ನ ಫಿಲಪ್ ಮಾಡಬೇಕು. ಏನಾಗುತ್ತೆ, 3 minus 4x1 ಆಗುತ್ತೆ. ಈಸ್ ಈಕ್ವಲ್ಸ್ ಟು ಈ ಸೈಡು ಎಕ್ಸ್ ಜಾಗದಲ್ಲಿ x2ನ ಫಿಲಪ್ ಮಾಡಬೇಕು. ಇಷ್ಟೇ. ಓಕೆ, ಇದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಇವಾಗ ಏನಾಗುತ್ತೆ, +3 ಎರಡು ಕಡೆ 3 ಇದೆ, ಕ್ಯಾನ್ಸಲ್ ಆಗಿ ಹೋಗಿಬಿಡ್ತಾ. ಉಳಿತ ಎಷ್ಟು ನೋಡಿ, -4x1 ಈಸ್ ಈಕ್ವಲ್ಸ್ ಟು -4x2. ಅದಾದಮೇಲೆ -4 ಕೂಡ ಕ್ಯಾನ್ಸಲ್ ಆಗುತ್ತೆ. ಎರಡು ಕಡೆ ಅಂದರೆ ಎರಡು ಕಡೆ ಸೇಮ್ ಆಗಿದೆ. ಸೊ ಫೈನಲ್ ಆಗಿ ಬಂತು x1 ಈಸ್ ಈಕ್ವಲ್ಸ್ ಟು x2. ಯಾವಾಗ ನಮಗೆ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬರುತ್ತೆ, ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ 1 ಫಂಕ್ಷನ್ ಆಗಿದೆ ಅಂತ ಅರ್ಥ. ಓಕೆ, ಕೆಲವೊಂದು ಚೇಂಜಸ್ಗಳಾಗುತ್ತೆ ಕೆಲವೊಂದು ಎಕ್ಸಾಂಪಲಲ್ಲಿ, ಅದನ್ನು ನಾನು ಹೇಳ್ತೀನಿ. ಬಟ್ ಈ ಎಕ್ಸಾಂಪಲಲ್ಲಿ ಇಷ್ಟೇ ಇರೋದು ಮೆಥಡ್ ಸ್ಟೂಡೆಂಟ್ಸ್. ಎಷ್ಟು 1 ಆಗೋದು ಸ್ಯಾಟಿಸ್ಫೈ ಆಗಬೇಕಂದ್ರೆ x1 ಈಸ್ ಈಕ್ವಲ್ಸ್ ಟು x2 ಬರಬೇಕು. ಸೊ ಬಂದಾಗಿದೆ ಅಂತಂದರೆ ನಾವು ಇಲ್ಲಿ ಕನ್ಕ್ಲೂಷನ್ ಏನಂತ ಬರೀಬೇಕಪ್ಪ ಅಂದರೆ, ಓಕೆ, ಸೊ ದ ಗಿವನ್ ಫಂಕ್ಷನ್ ಈಸ್ 1 ಫಂಕ್ಷನ್, ಈ ಥರ ಬರೀಬೇಕು. ಓಕೆ, ನೆಕ್ಸ್ಟ್ ಒನ್ ನೋಡಿ, ಆನ್2ನ ಯಾವ ಥರ ಚೆಕ್ ಮಾಡಬೇಕಪ್ಪ ಅಂದರೆ, ಇದು ಬಹಳ ಈಸಿ. ಆನ್2 ಅಂದರೂ ಒಂದೇ, ಸಬ್ಜೆಕ್ಟಿವ್ ಅಂದರೂ ಒಂದೇ. ಇದು ನಿಮಗೆ ನೆನಪಿನಲ್ಲಿ 1 ಅಂದರೂ ಒಂದೇ, ಇನ್ಜೆಕ್ಟಿವ್ ಅಂದರೂ ಒಂದೇ ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಆನ್2 ಚೆಕ್ ಮಾಡಬೇಕಂದ್ರೆ ಇದನ್ನು ಒಂದು ಮೆಥಡ್ ಯಾವಾಗಲೂ ಫಿಕ್ಸಲ್ಲಿ ಇಟ್ಕೊಳ್ಳಿ. ಯಾವ ಥರ ಮಾಡಬೇಕಪ್ಪ ಅಂದರೆ, ಇವಾಗ ಫಂಕ್ಷನ್ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಥವಾ y ಇಸ್ ಈಕ್ವಲ್ಸ್ ಟು ಬರಿಬೋದಾ, y ಇಸ್ ಈಕ್ವಲ್ಸ್ ಟು ಅಂತ 3 minus 4x ಇದೆ. ಓಕೆ, ಇವಾಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿ x ಇಸ್ ಈಕ್ವಲ್ಸ್ ಟು ಬರೀಬೇಕು. ಓಕೆ, ಆ ಎಕ್ಸ್ ಏನಾಗಿದೆ ಬಿಲಾಂಗ್ಸ್ ಟು ನಿಮ್ಮ ರಿಯಲ್ ನಂಬರ್, ಅಂದರೆ ಡೊಮೈನಲ್ಲಿ ಬಿಲಾಂಗ್ಸ್ ಟು ಆಗ್ತದೆ. ಆಗ ನಾವೇನಂತ ಹೇಳ್ತೀವಿ, ಆನ್2 ಅಂತ ಹೇಳ್ತೀವಿ. ಓಕೆ, ಇದನ್ನು ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೆದ್ರೆ ಏನಾಗುತ್ತೆ ನೋಡಿ, ಫಸ್ಟಿಗೆ ಏನು ಮಾಡಿ, ಇಲ್ಲಿ 4x ಇದೆ ಮೈನಸ್, ಇದನ್ನು ಈ ಸೈಡ್ ತೊಗೊಂಬಂದರೆ +4x ಆಗುತ್ತೆ. ಅದಾದಮೇಲೆ ಇಲ್ಲಿ ಆಲ್ರೆಡಿ +y ಇದೆ, ಸೊ y ಬರೀರಿ ಈಸ್ ಈಕ್ವಲ್ಸ್ ಟು 3 ಆಗುತ್ತೆ. ಅದಾದಮೇಲೆ ನೆಕ್ಸ್ಟು 4x, ಇಲ್ಲಿ +y ಇದೆ, +y ಈ ಸೈಡ್ ಬಂದರೆ -y ಆಗುತ್ತೆ. ಓಕೆ, ಅದಾದಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ನೋಡಿ, x ಇಸ್ ಈಕ್ವಲ್ಸ್ ಟು 3 minus y, ಇಲ್ಲಿ 4 ಇಂಟು ಇತ್ತು, ಈ ಸೈಡ್ ಬಂದಾಗ ಏನಾಗುತ್ತೆ, ಡಿವೈಡೆಡ್ ಬೈ 4 ಆಗುತ್ತೆ. ಓಕೆ, ಸೊ ಇವಾಗ x ಇಸ್ ಈಕ್ವಲ್ಸ್ ಟು ನಮ್ಗೆ ಸಿಗ್ತಾ. ಸೊ x ಇಸ್ ಈಕ್ವಲ್ಸ್ ಟು ಸಿಕ್ಕಾದ್ಮೇಲೆ ಈ ರಿಸಲ್ಟು ಬಿಲಾಂಗ್ಸ್ ಟು ನಿಮ್ಮ ಡೊಮೈನ್ ಏನಿದೆ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. x ವ್ಯಾಲ್ಯೂ ಬರೋದು ಫಸ್ಟ್ ಸೆಟ್ಟಲ್ಲಿ, ಡೊಮೈನು ಯಾವುದಿದೆ ಇಲ್ಲಿದೆ. ಸೊ ಡೊಮೈನಲ್ಲಿದೆ ಇದೆ. ಸೊ ಡೊಮೈನ್ ಅಂದರೆ R.
ಸೊ ಅಂದರೆ ಈ ಕೊಟ್ಟಿರುವಂಥ ಫಂಕ್ಷನ್ ಏನಾಗಿದೆ ಬಿಲಾಂಗ್ಸ್ ಟು ಆರ್ ಆಗಿದೆ ಅಂತ ಅರ್ಥ. ಆರ್ ಆಗುತ್ತಾ ಇಲ್ಲ ನೋಡಿ, ವೈ ವ್ಯಾಲ್ಯೂನು ಡೊಮೇನ್ ಇದೆ. ಇಲ್ಲಿ ವೈ ವ್ಯಾಲ್ಯೂನು ಯಾವುದೇ ಒಂದು ರಿಯಲ್ ನಂಬರ್ನ ಫಿಲಪ್ ಮಾಡ್ತಾ ಹೋಗಿ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ನಿಮಗೆ ಮತ್ತೆ ಒಂದು ರಿಯಲ್ ನಂಬರೇ ಬರುತ್ತಾ. 1 ತೊಗೊಳ್ಳಿ, 2 ತೊಗೊಳ್ಳಿ, -1 ತೊಗೊಳ್ಳಿ, ಯಾವುದೇ ರಿಯಲ್ ನಂಬರ್ ಹಾಕಿ ಅದು ಸಿಂಪ್ಲಿಫೈ ಮಾಡಿದ ಮೇಲೆ ಮತ್ತೆ ಒಂದು ರಿಯಲ್ ನಂಬರೇ ಬರ್ತಾ ಇದೆ. ಅಂದರೆ ಇದು ಬಿಲಾಂಗ್ಸ್ ಟು ಆರ್ ಆಗಿದೆ. ಓಕೆ, ಇದು ಬಿಲಾಂಗ್ಸ್ ಟು ಆರ್ ಆದರೆ ಮುಂದೆ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಲೈನ್ನ ಬರೀಬೇಕಾಗತ್ತೆ. ಏನಂತ, ಫಾರ್ ಎವ್ರಿ ಅಥವಾ ದಸ್ ಫಾರ್ ಎವ್ರಿ y is belongs to real number ಅಂದರೆ ಸೆಕೆಂಡ್ ಕೋಡೊಮೇನ್. ಫಾರ್ ಎವ್ರಿ y is belongs to r then there exist 3 minus y divided by 4 is belongs to r ಅಥವಾ x is belongs to r. Hence f of 3 minus y divided by 4 is also belongs to r. ಅದರ ಸಲುವಾಗಿ ಇದು ಏನಾಗಿದೆ, ಆನ್ ಟು ಆಗಿದೆ ಅಂತ ಬರೀಬೇಕು. ಓಕೆ, ನಾನು ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸೊ ಈ ಥರ ಲಾಸ್ಟಲ್ಲಿ ಒಂದು ಕನ್ಕ್ಲೂಷನ್ ಬರೀಬೇಕಾಗತ್ತೆ. ಏನು, ದಸ್ ಫಾರ್ ಎವ್ರಿ y is belongs to r. ಈ r ಯಾವುದಾಗಿರುತ್ತಪ್ಪ ಅಂದರೆ ಕೋಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ನೆನಪಿನಲ್ಲಿ. ಯಾಕಂದರೆ y ಬರೋದು ಕೋಡೊಮೇನಿಂದ, ಅದ್ರ ಸಲುವಾಗಿ y is belongs to r. Then there exists x is equals to ಅಂದರೆ x is equals to ಏನಿದೆ 3 minus y divided by 4 is also belongs to r. ಅಂದರೆ ಯಾವುದಾರಿದು ಅಂದರೆ ಡೊಮೇನ್ r ಅಲ್ಲಿನೂ ಕೂಡ ಈ x ರಿಸಲ್ಟು ಬಿಲಾಂಗ್ಸ್ ಟು ಆಗಿದೆ. ಸಚ್ ದ್ಯಾಟ್ f of 3 minus y divided by 4 is equals to y. ಅದಾದಮೇಲೆ ಲಾಸ್ಟಲ್ಲಿ ನಾವು ಇದು ಬಿಲಾಂಗ್ಸ್ ಟು ಆಗಿದೆ ಅಂತಂದರೆ ಲಾಸ್ಟಲ್ಲಿ ನಾವು ಏನು ಬರೀಬೇಕಪ್ಪ ಅಂದರೆ ದ ಗಿವನ್ ಫಂಕ್ಷನ್ f is a onto ಫಂಕ್ಷನ್. ದ ಗಿವನ್ ಫಂಕ್ಷನ್ f is a ಆನ್ ಟು ಫಂಕ್ಷನ್ ಆಗುತ್ತೆ. ಸೊ ಇದು ಯಾವಾಗ ಆನ್ ಟು ಫಂಕ್ಷನ್ ಆಗುತ್ತೆ, 1 ಸ್ಯಾಟಿಸ್ಫೈ ಆಗಿದೆ, ಇಲ್ಲಿ ಆನ್ ಟೂನು ಸ್ಯಾಟಿಸ್ಫೈ ಆದರೆ ಗಿವನ್ ಫಂಕ್ಷನ್ ಏನಾಗಿರುತ್ತೆ, ಬೈಸೆಕ್ಟಿವ್ ಫಂಕ್ಷನ್ ಆಗಿರುತ್ತೆ. ಲಾಸ್ಟಲ್ಲಿ ಕನ್ಕ್ಲೂಷನ್ ನೀವು ಬರೀಬೋದು. ದೇರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಆಲ್ಸೋ ಅಥವಾ ದ ಗಿವನ್ ಫಂಕ್ಷನ್ ಈಸ್ ಅ ಆನ್ ಬೈಸೆಕ್ಟಿವ್ ಫಂಕ್ಷನ್. ದ ಗಿವನ್ ಫಂಕ್ಷನ್ ಇಸ್ ಅ ಬೈಸೆಕ್ಟಿವ್ ಫಂಕ್ಷನ್. ಎಷ್ಟು ಮಾಡಿದರೆ ಸಾಕು ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಈ ರಿಸಲ್ಟು. ಅಂದರೆ ಲೆಟ್ a is equals to r minus 3 and b is equals to r minus 1. Consider the function f is a to b defined by f of x is equals to x minus 2 divided by x minus 3. ಅದಾದಮೇಲೆ ಏನು ಹೇಳ್ತಾ ಇದ್ದಾರೆ, f is 1 1 and on 2 ಕ್ವಶನ್ ಮಾರ್ಕ್, ಆಮೇಲೆ ಜಸ್ಟಿಫೈ ಯುವರ್ ಆನ್ಸರ್. ಅಂದರೆ ಇದನ್ನು ನಾವು ಪ್ರೂವ್ ಮಾಡಬೇಕಾಗಿರೋದೇನು, 1 1 and on 2 ಆಗಿದೆನಾ ಇಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ನೋಡಿ ಕೆಲವೊಂದು ಸತಿ ಇದ್ರ ಜೊತೆ ಏನು ಕೊಡ್ತಾರೆ, 1 1 and on 2 ಚೆಕ್ ಮಾಡಿ ಹಾಗೆ ಬೈಸೆಕ್ಟಿವ್ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡಿ ಅಂತ ಕೊಡ್ತಾರೆ. ಓಕೆ, ಸೊ ಬೈಸೆಕ್ಟಿವ್ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಬೈಸೆಕ್ಟಿವ್ ಯಾವಾಗ ಆಗುತ್ತೆ, 1 1 and on 2 ಎರಡು ಸ್ಯಾಟಿಸ್ಫೈ ಆಗಿದ್ದರೆ ಅದು ಬೈಸೆಕ್ಟಿವ್ ಆಗಿರುತ್ತೆ, ಇಲ್ಲ ಅಂದರೆ ಆಗಿರೋದಿಲ್ಲ. ಓಕೆ, ಆಮೇಲೆ ಕ್ವಶನಲ್ಲಿ ಯಾವ ಥರ ಕೇಳ್ತಾರೆ, 1 1 ಅಂದ ಪ್ಲೇಸಲ್ಲಿ ಅವರು ಇಂಜೆಕ್ಟಿವ್ ಸಬ್ಜೆಕ್ಟಿವ್ ಅಂತ ಈ ಥರನೂ ಕೇಳ್ಬೋದು. ಓಕೆ, ಇಂಜೆಕ್ಟಿವ್ ಅಂದರೆ 1 1 ಆಗಿರುತ್ತೆ, ಸಬ್ಜೆಕ್ಟಿವ್ ಅಂದರೆ ಆನ್ ಟು ಆಗಿರುತ್ತೆ. ಓಕೆ, ಸೊ ಇವಾಗ ಇಲ್ಲಿ ಫಂಕ್ಷನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ. ಅವರು ಫಂಕ್ಷನ್ ಕೊಟ್ಟಿರೋದು a to b ಇದೆ, ಕರೆಕ್ಟಾ. ಓಕೆ, ಎ ಅಂತಂದರೆ ಏನು ಕೊಟ್ಟಿದ್ದಾರೆ ನೋಡಿ, ಎ ಅಂತಂದರೆ ಕೊಟ್ಟಿದ್ದಾರೆ r-3 ಅಂತ ಕೊಟ್ಟಿದ್ದಾರೆ. ಬಿ ಸೆಟ್ ಏನು ಕೊಟ್ಟಿದ್ದಾರೆ, r-1 ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗಲೂ ನಿಮ್ಗೆ ಗೊತ್ತಿರಲಿ, ಫಂಕ್ಷನ್ ಎಫ್ ಈ ಥರ ಬರೆದ್ರೆ a is to b ಅಂತ ಬರೆದ್ರೆ ಇದು ಎ ಅನ್ನೋದು ಫಸ್ಟ್ ಸೆಟ್ಟು, ಇದು ಏನಾಗಿರುತ್ತೆ ಡೊಮೇನ್ ಆಗಿರುತ್ತೆ, ಡೊಮೇನ್ ಆಫ್ ದ ಫಂಕ್ಷನ್ ಆಗಿರುತ್ತೆ. ಬಿ ಅನ್ನೋದು ಕೋ ಡೊಮೇನ್ ಆಗಿರುತ್ತೆ ಸ್ಟೂಡೆಂಟ್ಸ್, ರೇಂಜ್ ಆಗಿರೋದಿಲ್ಲ, ಕೋ ಡೊಮೇನ್ ಆಗಿರುತ್ತೆ. ಓಕೆ, ಸೊ ಇದು ಡೊಮೇನ್ ಆಯಿತು, ಇದು ಕೋ ಡೊಮೇನ್ ಆಯಿತು. ಇವಾಗ ಫಂಕ್ಷನ್ ಏನು ಕೊಟ್ಟಿದ್ದಾರಪ್ಪ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅಂತಂದರೆ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಅಂತ ಫಂಕ್ಷನ್ ಕೊಟ್ಟಿರೋದು. ಸೊ ಇವಾಗ ನಾವು ಫಸ್ಟಿಗೆ ಏನು ಪ್ರೂವ್ ಮಾಡಬೇಕಾಗಿರೋದು, 1 1 ಅಂತ ಪ್ರೂವ್ ಮಾಡಬೇಕಾಗಿರೋದು. ಓಕೆ, ಸೊ 1 1 ಪ್ರೂವ್ ಮಾಡೋದು ಬಹಳ ಸಿಂಪಲ್ ಇದೆ ನೋಡಿ ಸ್ಟೂಡೆಂಟ್ಸ್. 1 1ನ ಯಾವ ಥರ ಪ್ರೂವ್ ಮಾಡಬೇಕಂತ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯಾವಾಗಲೂ ಇದೇ ಮೆಥಡ್ನ ಫಾಲೋ ಮಾಡಿದರೆ ಈಸಿಯಾಗಿ ನೀವು ಇದನ್ನು ಸಾಲ್ವ್ ಮಾಡ್ಬೋದು. ಫಸ್ಟಿಗೆ 1 1 ಯಾವಾಗಲೂ ಪ್ರೂವ್ ಮಾಡಬೇಕಂದ್ರೆ ಎಫ್ ಆಫ್ x1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ x2 ಅಂತ ತೊಗೊಳ್ಬೇಕಾದ್ರೆ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ ಲಾಸ್ಟಲ್ಲಿ ಆನ್ಸರ್ x1 ಈಸ್ ಈಕ್ವಲ್ಸ್ ಟು x2 ಬಂದರೆ ಆಗ ನಾವೇನು ಹೇಳಬೇಕು 1 1 ಅಂತ. ಓಕೆ, ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ಎಫ್ ಆಫ್ x1 ಅಂತಂದರೆ ಏನಂತ ತೊಗೋಬೇಕಂದ್ರೆ ಇದು ಇಲ್ಲಿದೆ ನಿಮ್ಮದು ಎಫ್ ಆಫ್ ಎಕ್ಸ್ ರಿಸಲ್ಟು, ಕರೆಕ್ಟಾ. ಈ ಎಕ್ಸ್ ಜಾಗದಲ್ಲಿ x1ನ ಫಿಲಪ್ ಮಾಡಿ, ಏನಾಗುತ್ತೆ x1 ಮೈನಸ್ 2 ಡಿವೈಡ್ ಬೈ x1 ಮೈನಸ್ 3 ಈಸ್ ಈಕ್ವಲ್ಸ್ ಟು, ಇಲ್ಲಿ ಮತ್ತೆ ಎಫ್ ಆಫ್ x2 ಯಾವ ಥರ ಮಾಡಬೇಕು, ಎಕ್ಸ್ ಜಾಗದಲ್ಲಿ x2 ಮೈನಸ್ 2 ಡಿವೈಡ್ ಬೈ x2 ಮೈನಸ್ 3 ನಾನು ಏನು ಮಾಡಿದೆ, ಜಸ್ಟ್ ಎಕ್ಸ್ ಜಾಗದಲ್ಲಿ ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಇಲ್ಲಿ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿದೆ ಫಸ್ಟ್ ಬ್ರಾಕೆಟು. ಓಕೆ, ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಈ ಎರಡು ರಿಸಲ್ಟ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x1 ಮೈನಸ್ 2 ಆಮೇಲೆ x2 ಮೈನಸ್ 3 ಈ ಸೈಡು ಈಸ್ ಈಕ್ವಲ್ಸ್ ಟು ಇವೆರಡು ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿದರೆ x1 ಮೈನಸ್ 3 x2 ಮೈನಸ್ 2 ಇದೆ. ಸೊ ಇವೆರಡು ಮಲ್ಟಿಪ್ಲೈ ಮಾಡ್ತಾ ಹೋಗಿ, x1 ಇಂಟು ಫಸ್ಟ್ x1ಇಂದ ಇವೆರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. x1 ಇಂಟು x2 ಆಯಿತು, ಮೈನಸ್ x1 ಇಂಟು ಮೈನಸ್ 3 ಅಂದರೆ ಮೈನಸ್ 3 x1 ಆಗುತ್ತೆ.
ಅದಾದಮೇಲೆ -2ನ ಈ ಎರಡು ರಿಸಲ್ಟ್ಗೆ ಮಲ್ಟಿಪ್ಲೈ ಮಾಡಬೇಕು. -2x2 ಮೈನಸ್ ಪ್ಲಸ್ 2 × 3 6 ಆಗುತ್ತೆ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅದೇ ಥರನಾಗಿ ಇಲ್ಲಿನೂ ಅದನ್ನೇ ಫಾರ್ಮೆಟ್ ಮಾಡಿ. x1 ಮಲ್ಟಿಪ್ಲೈ ವಿತ್ x2, ಅದಾದಮೇಲೆ -2x1 ಆಗುತ್ತೆ. ಅದಾದಮೇಲೆ ಮೈನಸ್ ಮಲ್ಟಿಪ್ಲೈ ಮಾಡಿ -3x2 ಆಗುತ್ತೆ. ಮೈನಸ್ ಪ್ಲಸ್ 6 ಆಗುತ್ತೆ. ಅರ್ಥ ಆಯ್ತಾ? ಓಕೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ +6 ಇದೆ, ಇಲ್ಲಿ +6 ಇದೆ, ಎರಡು ಕ್ಯಾನ್ಸಲ್ ಆಗುತ್ತಾ? ಇಲ್ಲಾಂದರೆ +6 ಈ ಸೈಡ್ ಬಂದರೆ -6 ಅವಾಗೂ ಕೂಡ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಅದಾದಮೇಲೆ ಮತ್ತೇನು ಸೇಮ್ ಇದೆ ನೋಡಿ, ಇಲ್ಲಿ x1 x2 ಇದೆ, ಇಲ್ಲಿ x1 x2 ಇದೆ. ಸೊ ಇದು ಕೂಡ ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿರೋ ರಿಸಲ್ಟ್ನ ಅಬ್ಸರ್ವ್ ಮಾಡ್ತಾ ನಾನು x1 ಇದ್ದದನ್ನು ಒಂದು ಸೈಡ್ ಮಾಡ್ತಾ ಇದ್ದೀನಿ, x2 ಇದ್ದದನ್ನು ಒಂದು ಸೈಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ x1 ಇದೆಯಲ್ಲ ಮೈನಸ್ ಇದೆ, ಸೊ ಮೈನಸ್ ಇದ್ದು ಈ ಸೈಡ್ ಬಂದರೆ ಪ್ಲಸ್ ಆಗುತ್ತಾ, +2x1 ಆಗುತ್ತೆ. ಇಲ್ಲೊಂದಿದೆ ಆಲ್ರೆಡಿ, ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ, 2 - 3x1 ಅಂತ. ಓಕೆ, ಇವಾಗ ಇಲ್ಲಿ -2x2 ಇದೆ, ಇದನ್ನು ಈ ಸೈಡ್ ಶಿಫ್ಟ್ ಮಾಡಿದರೆ +2x2 ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆ ನೋಡಿ, -3x2 ಇದೆ. ಓಕೆ, ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಏನಿದೆ ನೋಡಿ, x1 ಕಾಮನ್ ಇದೆ, ಕಾಮನ್ ತೊಗೊಂಡ್ರೆ 2 - 3 ಆಯಿತು. ಇಲ್ಲಿನೂ x2 ಕಾಮನ್ ಇದೆ, ಇಲ್ಲಿನೂ 2 - 3 ಆಯಿತು. ಈ 2 - 3 2 - 3 ಅಂದರೆ -1 ಎರಡು ಕಡೆ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತಾ. ಓಕೆ, ಉಳಿತೆಷ್ಟು ನೋಡಿ ಫೈನಲ್ ಆಗಿ x1 = x2. ಸೊ x1 = x2 ಅಂತಂದರೆ ನಮಗೆ ಆನ್ಸರ್ ಸಿಕ್ತು 1 ಫಂಕ್ಷನ್ ಸ್ಯಾಟಿಸ್ಫೈ ಆಗ್ತಾ ಇದೆ ಅಂತ. ನಾವು ಯಾವಾಗ f(x1 = x2) ತೊಗೊಂಡು ಫೈನಲ್ ಆಗಿ x1 = x2 ಆನ್ಸರ್ ಬಂದರೆ ಇಲ್ಲಿ ನಾವು ಕನ್ಕ್ಲೂಷನ್ ಬರೀಬೇಕಾಗಿರೋದು ಸ್ಟೂಡೆಂಟ್ಸ್, f ಈಸ್ ಅ 1 ಫಂಕ್ಷನ್. ಓಕೆ, ಸೊ f ಈಸ್ ಅ 1 ಫಂಕ್ಷನ್. 1 ಫಂಕ್ಷನ್. ಓಕೆ, ಸೊ ಇದು ಟೋಟಲಾಗಿ ಇರೋದು 5 ಮಾರ್ಕ್ಸ್ಗೆ. ಸೊ ಇದಕ್ಕೆ 2 ಮಾರ್ಕ್ಸು, ಆಮೇಲೆ ಆನ್ ಟು ಪ್ರೂವ್ ಮಾಡೋದಕ್ಕೆ 2 ಮಾರ್ಕ್ಸು, ಲಾಸ್ಟ್ ಬೈಜೆಕ್ಟಿವ್ ಚೆಕ್ ಮಾಡೋದಕ್ಕೆ 1 ಮಾರ್ಕ್ಸ್. ಈ ಥರ ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರು ಮಾಡಿರ್ತಾರೆ. ಓಕೆ, ಇವಾಗ ಏನೇನಾಯಿತು, 1 ಕಂಪ್ಲೀಟ್ ಆಯಿತು. ಇನ್ನು ಆನ್ ಟು ಚೆಕ್ ಮಾಡಬೇಕು. ಆನ್ ಟು ಚೆಕ್ ಮಾಡಬೇಕಂದ್ರೆ ಏನಿದೆ ಕಂಡೀಷನ್ನು ಹೇಳ್ತೀನಿ ನೋಡಿ. ಇದು ಕೂಡ ಭಾಳ ಸಿಂಪಲ್ ಆಗಿದೆ. ಸೊ ಆನ್ ಟು ಚೆಕ್ ಮಾಡಬೇಕಾಗಿದ್ದರೆ ಮೊದಲಿಗೆ ಈ ಫಂಕ್ಷನ್ ಏನಿದೆ f(x) ಇದೆಯಲ್ಲ, ಸೊ ಇದನ್ನು ನಾನು y = ಅಂತ ಬರ್ಕೊತಾ ಇದ್ದೀನಿ. y = ಬರೆದ್ರೆ ಏನಾಗುತ್ತೆ, x - 2 / x - 3 ಎರಡು ಒಂದೇನಾ, y ಅಂದರೂ ಒಂದೇ, f(x) ಅಂದರೂ ಒಂದೇ. ಇವಾಗ ಕ್ರಾಸ್ ವೈಸ್ ಮಲ್ಟಿಪ್ಲೈ ಮಾಡಿ ಏನೇನಾಗುತ್ತೆ ನೋಡಿ, yx - 3y = ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ ಮೇಲೆ ಇದು ಕೂಡ ಆ್ಯಸ್ ಇಟ್ ಈಸ್ ಇರುತ್ತೆ. ಇಲ್ಲಿ x = ಬರೀಬೇಕಾಗಿರೋದು ನಾವು ಇವಾಗ. ಓಕೆ, ಸೊ ಅದಾದಮೇಲೆ ಇಲ್ಲಿ x ಇದೆ, ಸೊ x ಇದ್ದದನ್ನು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ, yx + x ಇದ್ದದ್ದು ಈ ಸೈಡ್ ಬಂದರೆ -x ಆಗುತ್ತೆ. -3y ಇದ್ದದ್ದು ಈ ಸೈಡ್ ಶಿಫ್ಟ್ ಮಾಡ್ಕೊಳ್ಳಿ, +3y ಆಗುತ್ತೆ. ಇಲ್ಲಿ ಆಲ್ರೆಡಿ ಒಂದು -2 ಇತ್ತು, ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆನಾ, ಇದು ಕ್ಲಿಯರ್ ಆಯಿತಾ? ಅದಾದಮೇಲೆ ನೆಕ್ಸ್ಟು ನಾನು ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲೇ ಬರೀತಾ ಇದ್ದೀನಿ ನೋಡಿ. ಇದರಲ್ಲಿ x ನ ಕಾಮನ್ ಫ್ಯಾಕ್ಟರ್ ತೊಗೋಬೋದಾ? ಓಕೆ, x ನ ಕಾಮನ್ ತೊಗೊಳ್ಳಿ. ಏನು ಉಳಿತು ನೋಡಿ, x ನ ಕಾಮನ್ ತೊಗೊಂಡ್ರೆ y - 1 ಆಗುತ್ತೆ. ಅದಾದಮೇಲೆ ಇಲ್ಲಿ ಎಷ್ಟು ಉಳಿತು, 3y - 2 ಆ್ಯಸ್ ಇಟ್ ಈಸ್. ಫೈನಲ್ ಆಗಿ x = ಬರೆದ್ರೆ 3y - 2, ಇಲ್ಲಿದು ಇಂಟು ಇದೆ, ಈ ಸಹ ಶಿಫ್ಟ್ ಆದರೆ ಡಿವೈಡೆಡ್ ಬೈ ಆಗುತ್ತೆ, ಅಂದರೆ y - 1 ಆಯಿತು. ಸೊ x = ಸಿಕ್ಕಾದ್ಮೇಲೆ ಈ ರಿಸಲ್ಟು ಏನಾಗಿರಬೇಕು, ಬಿಲಾಂಗ್ಸ್ ಟು ನಮ್ಮ ಡೊಮೇನಲ್ಲಿ ಇರಬೇಕು. x ಅಂದರೆ ಏನಿದೆ ನಮ್ಮದು ಫಸ್ಟ್ ಸೆಟ್ ಆಗಿರುತ್ತೆ, ಡೊಮೇನಲ್ಲಿಂದ ತೊಗೊಂಡಿರ್ತಾ ಇರ್ತಿದ್ವಿ ನಾವು. ಸೊ ಬಿಲಾಂಗ್ಸ್ ಟು ಏನಿದೆ, ಇಲ್ಲಿ ಡೊಮೇನು ಎ ಇದೆ. ಸೊ ಎ ಸೆಟಲ್ಲಿ ಏನಿದೆ r - 3. ಈ ಬರುವಂಥ ನಂಬರ್ y ವ್ಯಾಲ್ಯೂನ ಅಂದರೆ ಕೋಡೊಮೇನಲ್ಲಿರುವಂಥ ವ್ಯಾಲ್ಯೂಸ್ನ ಹಾಕ್ತಾ ಹೋಗ್ತೀರಾ. ಸೊ y ವ್ಯಾಲ್ಯೂನ ಹಾಕ್ತಾ ಹೋದರೆ ನಮಗೆ ಏನು ಬರಬೇಕು, x ವ್ಯಾಲ್ಯೂ ಬಿಲಾಂಗ್ಸ್ ಟು ಬರಬೇಕಂದ್ರೆ ಅದರದ್ದು ಪ್ರೀ ಇಮೇಜ್ ಡೊಮೇನಲ್ಲಿ ಇದೆ ಅಂತ ಅರ್ಥ. ಓಕೆ, ಸೊ ಇದು ನಮ್ಮ ಏನೇ ವ್ಯಾಲ್ಯೂಸ್ ಹಾಕಿ ಇವಾಗ y ಪ್ಲೇಸಲ್ಲಿ, ಓಕೆ, 1 ಒಂದು ಬಿಟ್ಟು ಇಲ್ಲಿ ಹೇಳಿದ್ದಾರೆ ನೋಡಿ, y ವ್ಯಾಲ್ಯೂಸ್ ಏನು ಹೇಳಬೇಕು, 1 ಒಂದು ಬಿಟ್ಟು. ಯಾಕಂದರೆ ಇಲ್ಲಿ ಏನಾದರೂ 1 ಹಾಕಿದರೆ ಏನಾಗಿಬಿಡುತ್ತೆ, 0 ಆಗುತ್ತೆ. ಅದ್ರ ಸಲುವಾಗಿನೇ 1 ಒಂದು ಬಿಟ್ಟು ಯಾವ್ದು ಬೇಕಾದ್ರೆ ರಿಯಲ್ ನಂಬರ್ ಹಾಕಿದರೆ ಬರುವಂಥ ಆನ್ಸರ್ ಮತ್ತೆ ಒಂದು ರಿಯಲ್ ನಂಬರೇ ಆಗಿರುತ್ತೆ. ಯಾಕಂದರೆ ಎ ಸೆಟ್ ಕೂಡ ರಿಯಲ್ ನಂಬರೇ ಆಗಿದೆ. ಸೊ ಇದು ಕಂಪ್ಲೀಟ್ ಸೆಟ್ ಬಿಲಾಂಗ್ಸ್ ಟು r ಆಗುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ ಸ್ಟೂಡೆಂಟ್ಸ್, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಇದನ್ನು ನಾವು ಬರೀಲೇಬೇಕು. ಇದನ್ನು ಬರೀಲಿಲ್ಲ ಅಂದರೆ ನಾವು ಮಾರ್ಕ್ಸ್ ಕಳ್ಕೊತೀವಿ. ಓಕೆ, ಸೊ ಇದು ಬಿಲಾಂಗ್ಸ್ ಟು ಎ ಆಗಿದೆ ಅಂದರೆ ಅದ್ರ ಸಲುವಾಗಿ ಇದು ಆನ್ ಟು ಆಗ್ತಾ ಇದೆ. ಸಪೋಸ್ ಇದು ಬಿಲಾಂಗ್ಸ್ ಟು ಎ ಆಗಿರಲಿಲ್ಲ, ಎ ಅಂತಂದರೆ ನಿಮ್ಮ ಡೊಮೇನಲ್ಲಿ ಬಿಲಾಂಗ್ಸ್ ಟು ಆಗಿರಲಿಲ್ಲ ಅಂದರೆ ಇದು ಆನ್ ಟು ಫಂಕ್ಷನ್ ಆಗೋದಿಲ್ಲ. ಸೊ ಇದು ಬಿಲಾಂಗ್ಸ್ ಟು ಆಗಿದೆ, ಹಾಗಾಗಿ ಇದು ಆನ್ ಟು ಆಗ್ತಾ ಇದೆ. ಬಟ್ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರೀಬೇಕಪ್ಪ ಅಂದರೆ, ದಸ್ ಫಾರ್ ಎವ್ರಿ y ಈಸ್ ಬಿಲಾಂಗ್ಸ್ ಟು b ದರ್ ಎಕ್ಸಿಸ್ಟ್ x = ಏನಿದೆ 3y - 2 / y - 1 ಈಸ್ ಬಿಲಾಂಗ್ಸ್ ಟು a. ಸೊ ದೇರ್ ಫೋರ್ f(x) = y, ಅಥವಾ f ಆಫ್ ಏನಿದೆ ಇಲ್ಲಿ x ಜಾಗದಲ್ಲಿ 3y - 2 / y - 1 ಈಸ್ ಟು y ಇಸ್ ದ ಆನ್ಸರ್. ಆಮೇಲೆ ಏನು ಬರ್ತಾ ಇದೆ, ಅದು y ಅಂತ ಬರ್ತಾ ಇದೆ. ಸೊ ಹಾಗಾಗಿ ಲಾಸ್ಟಲ್ಲಿ ನಾವು ಬರಿಬೋದು f ಈಸ್ ಆನ್ ಟು ಫಂಕ್ಷನ್ ಅಂತ ಬರೀಬೇಕಾಗತ್ತೆ. ನೀವು ಕಂಪಲ್ಸರಿ ಈ ಸ್ಟೆಪ್ನ ಬರೀಲೇಬೇಕು ಸ್ಟೂಡೆಂಟ್ಸ್. ಓಕೆ, ಏನಂತ ಬರೀಬೇಕು, ನನಗಿಲ್ಲಿ ಸ್ಪೇಸ್ ಇಲ್ಲ, ನಾನು ಇಲ್ಲಿ ಬರೆದಿಲ್ಲ. ಸೊ ನೀವು ಬರೀಬೇಕಾಗುತ್ತೆ ಸ್ಟೂಡೆಂಟ್ಸ್. ಏನಂತ ಬರೀಬೇಕಪ್ಪ ಅಂದರೆ, ಎವ್ರಿ
y is belongs to b. Every y is belongs to b. There exists a x is belongs to a. ಅಂದರೆ x ಅಂದರೆ ಏನಿದೆ 3y minus 2 divided by y minus 1 is belongs to a. Hence ಇದು ಕಂಡೀಷನ್ ಬರೀಬೇಕು. ಅದಾದಮೇಲೆ ಎಫ್ ಈಸ್ ಆನ್ ಟು. ಸಪೋಸ್ ಬೈಜೆಕ್ಟಿವ್ ಅಂತ ಕೇಳಿದ್ರೆ ಅಂದರೆ 1 1 ಆ್ಯಂಡ್ ಆನ್ ಟು ಸ್ಯಾಟಿಸ್ಫೈ ಆಗಿದೆ. ಸೊ ಹಾಗಾಗಿ ಇದು ಕೂಡ ಬೈಜೆಕ್ಟಿವ್ ಫಂಕ್ಷನ್ ಆಗುತ್ತೆ ಅಂತ ಬರೆದ್ರೆ ಇಲ್ಲಿಗೆ ನಿಮ್ಮದು 5 ಮಾರ್ಕ್ಸ್ ಎಕ್ಸಾಂಪಲ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇದು ಒಂದೇ ಎಕ್ಸಾಂಪಲ್ ಇಷ್ಟೊಂದು ಸಿಂಪ್ಲಿಫಿಕೇಶನ್ ಇರೋದು. ಉಳಿದಿದ್ದೆಲ್ಲ ಎಕ್ಸಾಂಪಲ್ ಭಾಳ ಸಿಂಪಲ್ ಆಗಿದಾವೆ ನೋಡಿ. ಓಕೆ, 5 marks question we are discussing first. Observe it first question. If matrix A is equals to given, B is also given, C is also given, then calculate the AC, BC and A plus B into C. After that verify that A plus B into C is equals to AC plus BC. You have to prove it. So first thing is what? You have to observe the A plus B. Okay, let us start. First result is what? A plus B. Okay, first you write down the matrix A and matrix B. First you have to take addition of the two matrices. So add these two results. Already you know that corresponding elements only you have to add in the matrix addition. So add here 0 plus 0. What is the answer? 0 is the answer. 6 plus 1. What is the answer? 7. And 7 plus 1. 8 is the answer. And next minus 6 plus 1 plus minus minus, so it means minus 5 is the answer. 0 plus 0, 0 is the answer. 8 plus 2, so 10 is the answer. Next 7 plus 1, 8 answer. Minus 8 plus 2 plus minus again minus is the answer, so minus 6 is the answer. 0 plus 0, 0 is the answer. So now you get A plus B matrix answer. So what is the next result observed in LHS completely? I am going to write it here. LHS A plus B into C is there. So first you write down the A plus B matrix. What you get the answer here? 0, 7, 8, minus 5, 0, 10, 8, minus 6, 0. Then you have to write down the C matrix. Okay, this is the C matrix. And here A plus B, then multiply these two matrices. First row multiply with the first column. Why you are multiplying means here already given the sign is, there is no sign, it means you understand that is a multiplication sign. Okay, so first row multiply with the first column. So multiply here 0 into, already you know that row to column multiplication. So first row multiply with the first column. 0 into 2 is a 0. 7 into minus 2 it means minus 14. 8 into 3 it means 24. Correct? So next second row, only one column is there, so it is completed. Then you start the second row only. Second row multiply with the first column. Minus 5 into 2 minus 10. 0 into 2 it means plus 0 only. 10 into 3 plus 30. And next third row multiply with the first column. 8 into 2 16, minus minus plus, so 6 into 2 is a plus 12. 0 into 3 is a 0 is the answer. Okay, so what is your final LHS answer? It means add this result. Minus 14 plus 24 it means plus 10 is the answer. Minus 10 plus 30 is a 20 is the answer. 16 plus 12 is a 28 is the answer. Okay, this is your result of A plus B into C matrix. It means your LHS part is complete. Now check out in RHS result also. So in RHS, what is the first result here? A into C is there. Okay, now we are finding AC. First A matrix you have to write down, and then C matrix also you have to write down. Then multiplication of these two matrices AC. Row to column. First row multiply the first column. 0 into 2, what is the answer here? 0. 6 into minus 2 is a minus 12. 7 into 3 is a 21. So next second row multiply the first column. 6 into 2 is a minus 12. 0 into 2 it means 0 only. 8 into 3 24. Next third row multiply the first column. 7 into 2 is 14. So minus minus plus 8 into 2 is 16. 0 into 3 means 0. So now you have to add this all the results. AC is equals to, next add this all the remaining results, simplify here. Minus 12 plus 21
9 is the answer. And minus 12 plus 24 plus 12 is the answer. 16 plus 14, it means that is 30 is the answer. So now you get AC result only. What is the next result observed here? BC. So again you have to write the B matrix. What is the B matrix? 0 1 1 1 0 2 and 1 2 0. This is your B matrix. And write down the C matrix again. 2 minus 2 3. Then again you have to multiply this. First row multiply, again first column. 0 into 2 is 0. 1 into minus 2 is minus 2. 1 into 3 is plus 3. Next, second row multiply the first column. 1 into 2 is 2. 0 into minus 2 means 0 only. 2 into 3 means 6. And again third row multiply the first column. 1 into 2 is 2. Plus 2 into minus 2 means plus minus minus. 2 into 2 is 4. And 0 into 3 means 0 is the answer. Correct? Then simplify, you get BC result. Minus 2 plus 3 means plus 1. 6 plus 2 it means 8. 2 minus 4 it means minus 2 is the answer. Correct? So after that, what is the last RHS result? Now I am going to write it here, RHS result. What is your RHS result? AC plus BC result. So what is your AC result you are getting here? 9, 12, 30. Correct? And plus BC result. What is your BC result? 1, 8, minus 2. So add these two matrices here. So what you get here and check out, 9 plus 1, 10 is the answer. 12 plus 8, 20 is the answer. 30 minus 2 it means 28. So this is your RHS answer and LHS answer. Okay. Now you may also check out here in LHS answer. This is your LHS answer 10, 20, 28. And also in your RHS answer also have to observe. This is also 10, 20, 28. It means LHS equals to RHS. Okay, next question for 5 marks. If a matrix A is given, B is given and C is also given, then compute the A plus B and B minus C, and also verify that this is your associative law. Verify that what is the result? A plus B minus C is equals to A plus B minus C. First you find out A plus B and B minus C, then LHS and RHS you have to find out. Both answers will be getting equal. Okay, so let us start the in this example. First thing is what? A plus B you have to find out. I am writing completely A matrix here plus and this is your B matrix. Okay, add this result. What is the addition of a matrix rule? Order must be same. These two orders are same. Then corresponding elements must be added here. This is the A11 and this is A11. Then you have to add the result. It's very simple. 1 plus 3. What is the answer? 4 is the answer. Then 2 plus minus 1. So plus minus minus. So 2 minus 1 it means 1 is the answer. So write it here 1. Then minus 3 plus 2. So plus minus again minus. 3 minus 2 it means minus 1 is the answer because bigger number sign is minus. So minus sign you write. And then second row you have to consider. 5 plus 4 is 9. 0 plus 2 is 2. 2 plus 5 is 7. Correct? So next 1 plus 2 is 3. Minus 1 plus 0 it means minus 1. 1 plus 3 it means 4 is the answer. So now you get this is your A plus B matrix. Okay. After getting A plus B, next result is a B minus C. So I am going to write here completely. This is your B matrix and a minus of minus sign is there here. So minus and this is your C matrix. So subtract these two results. Subtraction also same method. Order must be same. Corresponding elements only have to subtract. Okay, start here. 3 minus 4. So answer is minus 1 because this is the 4 is a bigger number. Next minus 1 minus 2. 2 minus 2 it means 0 is the answer. Next 4 minus 0 it means 4 is the answer. Next 2 minus 3. 2 minus 3 means again plus or minus a minus. So minus 1 is the answer. 5 minus
2. 5 minus 2, it means what is the answer? 3 is the answer. Then 2 minus 1, 1. 0 minus minus again it is a plus result. So 2 is the plus 2 is the answer. 3 minus 0. Sorry, 3 minus 3 means 0 is the answer. Here also 3 is there and here also 3 is there. That answer is 0. Now you get the B minus C matrix. And here A minus B and B minus C. Okay. Next result. A plus B is complete, B minus C complete means next result is verify that LHS equals to RHS. What is the LHS result? A plus B minus C. Your A matrix. Okay. Next result is what? B minus C result is. So next result is plus B minus C. So where is the B minus C? Here is your B minus C answer. Observe what you get final answer here. Write this result as it is. Minus 1, minus 2, 0, 4, minus 1, 3, 1, 2, 0. Correct? And then add these two results fast. So again subtraction only there. So add this result. 1 plus minus 1 it means again this result 1 plus minus minus 1 minus 1 it means 0 is the answer. 2 plus minus plus minus minus it means 2 minus 2 is again 0 is the answer. 3 plus 0 so it means minus 3 is the answer. Minus 3 plus it means minus. Next 5 plus 4 is 9 is the answer. Next 0 plus minus 1 it means minus 1 plus minus minus so minus 1. 2 plus 3 it is 5 is the answer. Next 1 plus 1 2 minus 1 plus 2 it means that is plus 1. And next 1 plus 0 it means 1 is the answer. Okay, so this is your completely LHS answer. RHS. What is RHS result? Observe here. A plus B minus C. A plus B already here you are finding out. Then minus C. So minus C already in question already given. So that matrix I am going to write this is your A plus B matrix. Then middle minus sign and C matrix. Here is the C matrix. So write it here. Then subtract these two matrices faster. Again same. 4 minus 4 0, 1 minus 1 0, minus 1 minus 2. So minus minus plus minus 3 answer. 9 minus 0 it means 9 is the answer. 2 minus 3 again plus minus minus only. So minus 1 answer. 7 minus 2 5 is the answer. Next 3 minus 1 is 2 minus 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 again here plus is the answer. So plus 2 minus 1 it means plus 1 answer. 4 minus 3 it means again 1 is the answer. You get this is your RHS answer. So this is your RHS answer and your LHS answer also. Observe here your LHS answer both are same only. Next one is already asking June 18 annual exam paper. Okay, now you have to observe what is the question here. Verify how to prove it here. AB whole transpose is equals to B transpose into A transpose. Okay, first thing is what you have to find out. Take the LHS part, bracket result. AB first you find out. Okay, observe here A into B matrix. Here they given A matrix and this is your B matrix. So now take the multiplication of these two results. Multiplication rule is what? What is the order of this matrix? First you check out here 3 into 1. Only one column is there, 3 rows are there. And here 1 row and 3 columns. So these two are equal to, then only it is valid for multiplication. And the answer also you have to remember, resulting matrix order is 3 into 3. It means 3 row and 3 column, 9 elements will be getting. Okay, let us start the multiplication. A into B. First row multiply the first column. 1 into minus 1 is minus 1. Next 1 into 2. 1 into 2 is 2 is the answer. Again first row multiply third column. 1 into 1 is 1. When you change the column, write the result separately. Okay. First row multiply third column is 1. It is complete. Next start the second row multiply first column. Minus 4 into minus 1 plus 4. Then minus 4 into plus 2. So 4 into 2 it means 8. The plus minus minus sign. Then 4 into 1 is minus 4. Then 3 into third row multiply the first column again. 3 into minus 1 is minus 3. 3 into 2 is 6. 3 into 1 is 3. Correct. So this is your A into B matrix. So A into B matrix, it means again come to the LHS result. What is your LHS answer? A plus B whole dash. It means transpose you have to take. Transpose nothing but row to column interchange and write the answer only. What is the result transpose? It means A plus B whole transpose. It means all the rows converted into column. So write it this result.
first row converted into first column. What is the first row? Minus 1, 2, 1. Next, second row converted into second column. 4, minus 8, minus 4. Third row converted into third column. Minus 3, 6, 3. Okay. So this is the result of A plus B whole dash. LHS answer is complete. Okay, in RHS you have to find out B dash and A dash. First I am going to write it here. First B matrix I am going to run. In the question already given, B matrix is minus 1 or 2, 1. And A matrix also I will write it here. First thing is what B dash you have to find out. B dash nothing but you have to take the transpose of this result. B dash nothing but row converted into column. This is the row matrix converted into column matrix. So what is the result? Minus 1, 2, 1. Correct? And this is also simple. A dash. Here column is there converted into row wise. So 1, minus 4, 3. Correct? So now how to multiply these two results. That is your RHS answer. What is your RHS answer here? B dash into A dash is there. First you have to write B dash result only. What is the B dash result? Minus 1, 2, 1. And A dash result 1, minus 4, 3. Now multiply these two matrices again. First row multiply the first column. So minus 1 into 1, minus 1. Again you change the next column, you write the result separately. Minus 1 into minus 1 means minus minus plus 4 into 1 is 4. Minus 1 into 3 means minus 3. Then second row multiply with the first column. 2 into 1 is 2 only. Next 2 into minus 4 is minus 8 only. 2 into 3 it means 6 is the answer. Correct? Then start the third row multiply with first column. 1 into 1 is 1. 1 into minus 4 is minus 4. 1 into 3 is 3. Correct? So now you get this is your RHS answer. So this is your RHS answer, B dash into A dash. Okay. Now you get this is your RHS answer, and already come to check out here LHS answer. This is your LHS answer. These two results are same only. Check out here. First row minus 1, 4, minus 3, 2, minus 8, 6, 1, minus 4, 3. So when you get these two answers are same, it means your example is correct. Then only you get completely 5 marks. This is the next question here. If matrix A is given, then you have to prove that A cube, A square value also there, A also there, and I value also there. Here. First, this is your A matrix. Okay. Now you have to find out first A square. It means I am going to multiply A into A. It means here also A. Write it one more time. A matrix. 2, 0, 1, 0, minus 3, 0, 0, 0, 4. Okay, these two are A matrix. Now multiplied, after multiplying you are getting this is the result is A square, correct? So multiply here. A into A into A means A square. Now okay, start. First row multiply with the first column. So 2 into 2. 2 into 2 it means 4 is the answer. 0 into 0 it means 0 answer. 1 into 0 is also 0. Correct? Again first row multiply with the second column. 2 into 0, 0. 0 into minus 3, 0. 1 into 0, 0. Okay? First row multiply, second column completed. Next, first row multiply, third column. 2 into 1 is 2. 0 into 0 is 0. 1 into 4 is 4. It is over. And then start the second row. Second row multiply with the first column. 0 into 2 is 0. Minus 3 into 0 is 0. 0 into 0 is 0. Next, second row multiply second column. 0 into 0, 0. Minus 3 into minus 3, plus 9. 0 into 0 is 0. Next, second row multiply with the third column. 0 into 1 is 0. Minus 3 into also 0 only. 0 into 0 also 0. Correct? Then, second row complete. Then you start the third row. Third row multiply with the first column. 0 into 2 is 0. 0 into again 0 is the answer. 4 into 0 also 0. Then third row multiply second column. This is also 0, 0 and 0 also. And the next third row multiply with the third column. 0 into 1 is 0. 0 into 0 is 0. 4 into 4 is 16 here answer. Correct. Carefully observe, then only you are getting correct answer. Then add this all the result, you get your A square answers. 4 plus 0, 0 it means 4 is the answer. This is 0. And 2 plus 4 it means 6, and this is completely 0, and 9, 0, 0, 0, 16.
So now you get your a square answer. Okay, after getting a square, then you find out the a cube result. A cube nothing but a square into a only. So first you write the a square matrix answer. Already here you get now. So write it here. What is the result? 406. 406. Second row 090. 090. Third row 0016. 0016. Correct? So this is your a square matrix. Then a matrix also observe here. A matrix is here, so then you write it a matrix multiplied with a matrix. What is the answer? 2 0 1 0 minus 3 0 0 0 4. Okay, now how to multiply again these two matrices. Okay, a cube is equals to a square into a, so this is your a square matrix and this is your a matrix. So a square means already you are finding out this is the a square matrix and a matrix already in question already given here. Now multiplied again same method. This is your a cube matrix answer will be getting. So first row multiply first column. 4 into 2 is 8, 0 into 0 is 0, 6 into 0 is also 0. Next first row multiply the second column. 0 into 4 is again 0, 0, 6 into 0 also 0. Then first row multiplied third column. 0 into 4, sorry, 4 into 1 is 4 and 0, 6 into 4 it means 24. Correct? So next second row multiply the first column. 0 into 2 is 0, 9 into 0 0, 0 into 6 0. And the second row multiply the second column. 0 into 0 is 0, 9 into 3, so minus 3 is this. So plus minus 9 into 3 means 27 and 0 into 0 is 0. Next second row multiply with the third column. So 0 into 1 is 0, then 9 into 0 is also 0, 0 into 4 is also 0. Second row complete. Then is fast to start the third row also. 0 into 0 0, 0, 16 into 0 also 0. Then the second row second column 0, 0, 16 into also 0. Third row multiply the third column. 0 into 1 is 0, 0 into 0 is also 0, 16 into 4 is also 64. Correct? So now you get, now finally simplify this completely. A cube result 8 0, 4 into 24 is 28, 0 minus 27, this is totally 0, 0 0 64. Okay, now you get a square result, a cube result. Now you have to remember these two results. Okay, so actual question LHS, this is LHS result. A cube minus 3a square minus 10a plus 20i. I nothing but identity matrix. Here a cube already you find out previous result, a cube result already you find out, and a square result already you find out. A is already given the question. Okay, let us fill up all the values fast. A cube result, first a cube result already you find out now. What is the result? 8 0, 28 0 minus 27 0, 0 0 64. Then minus, here 3 is there, right? 3 as it is. Then a square matrix. What is a square matrix answer already you get? 4 0 6 0 9 0 0 0 16 minus 10. A matrix. What is A matrix already given here? 2 0 1 0 minus 3 0 0 0 4. And next plus 24 into identity matrix. Identity matrix is 1 0 0 0 1 0 0 0 1. I think already you know that what is identity matrix. This is 3 order, it means you can take it 3 into 3 result. So now you have to first simplify this result. First matrix you write down as it is in this step, because there is no number multiplied with this result, so write it as it is. But here 3 multiplied with all the, this is a scalar multiplication. Okay, so 3 multiplied this matrix. What is the answer? 3 into 4 12, 3 into 0 is 0, 3 into 6 is 18, and 3 into 0 0, and 3 into 9 27, and 3 into 0 is also 0. Okay, next 3 into 0 is 0,
3 into 0 again 0. So 3 into 16 is 48. So next 10 multiplied with this matrix. So minus sign as it is. 10 into 2 is 20, 0. 10 into 1 is 10, 0, minus 30, 0, 0, 0, 40. Correct? Then last is a 24 multiplied with this identity matrix, plus 24 multiplied 24, 0, 0, 0. 1 into 24 is 24, 0, 0, 24. Correct? Then you have to simplify this, all the results. All the results, first element only, first you have to write it here. What is all the result? This is your first element, and including that sign also. What is the first result? 8. Next minus 12, minus 20, and plus 24. Correct? And after that second element, a 1 2 element you have to write 0, minus 0, minus 0, and plus 0. Next third element 28, and here plus, here minus, and carefully you have to observe this, minus 18, minus 10, plus 0. Next again third elements, sorry, second row first element 0, minus 0, again minus 0 or plus 0, all the answers are same, only 0 is there. Next, okay, next a to 2 elements, minus 27, again minus 27, here minus a minus a plus 30, and this is plus 24. Okay, and next element is 0, here also 0, 0, and plus 0. This is all the 0 only, leave it. Next this is 0, 0, 0, 0, so all the results are 0 only, better you write it plus 0, 0, 0. Next second element 0, 0, 0, 0 is there, so second element also 0, 0, 0, 0. And third element observe here 64, minus 48, minus 40, plus 24. Okay, now you have to observe this, all the results are getting 0 is the answer. Check it here, 8 minus 12, minus 20, and plus 24. First you add this plus result, 24 plus 8, 32 is the answer, and minus 12 minus 20 means again minus 32, plus 32 minus 32 cancel, answer will be getting 0 is the answer. This is already 0 are there, so this is also 0. And again here also 28 is there, and minus 18 plus 10, it means again minus 28. This result also getting 0, and here also 0. All the numbers you go and check out, you get the answers are 0, 0, 0. It means this is your 0 matrix. This is your RHS answer.